ಓಕೆ. ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಷನಲ್ ಚಾನಲ್. ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಏನಾದರೂ ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆ. ಒಂದು ಡಿಫಾಲ್ಟ್ ನಿಮಗೇನಾಗ್ತಿರ್ಬೋದು ಅಂದರೆ ಕ್ಯಾಮ್ರಾ ಝೂಮಿನ ಝೂಮ್ ಔಟು ಆಗ್ತಿರ್ಬೋದು, ಹೌದಲ್ವೇ? ಸೊ ನಾರ್ಮಲಾಗಿ ನನ್ನ ಮೊಬೈಲಲ್ಲಿ ಮಾಡ್ತಿದ್ದೆ. ಸೊ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಬೇರೆ ಮೊಬೈಲಿಂದ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಸೆಟ್ಟಿಂಗ್ಸ್ ಗೊತ್ತಾಗ್ತಿಲ್ಲ, ಇರಲಿ. ನಿಮಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇರಲಿ. ಇವತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 10ನೇ ಕ್ಲಾಸಸ್ನ ಮಾಡ್ತಾಯಿದ್ದೆ, ಓಕೆನಾ? ಸೊ ಆಲ್ರೆಡಿ ತುಂಬ ಜನ ನೋಡಿರಿ, ನಾನು ತುಂಬ ಸಲ ಹೇಳಿದ್ದೀನಿ, ನನ್ನ ಹತ್ರ ಲೈವ್ ಬರಲಿಕ್ಕೆ ಒಂದಿಷ್ಟು ಫೆಸಿಲಿಟೀಸ್ಗಳು ಕಮ್ಮಿ ಇದೆ, ಡೋಂಟ್ ವರಿ. ಆದರೂ ನಾನು ಕಂಟೆಂಟ್ ಕೊಡ್ತೀನಿ ಬೈತಿರೋದು ಮೊಬೈಲ್, ಓಕೆನಾ? ಸೊ ನಾನು ಕೊಡೋ ಕಂಟೆಂಟ್ಗೆ ತುಂಬ ಜನ ಕಂಪೇರ್ ಮಾಡ್ತಾ ಇದ್ದಾರೆ. ಸರ್, ಒಂದು 12-13 ಜಿಯೋಗ್ರಫಿ ಕ್ಲಾಸಸ್ನ ಮಾಡ್ತೀರಿ ಅಂತಂದರೆ ಈ 12-13 ಜಿಯೋಗ್ರಫಿ ಕ್ಲಾಸಸ್ಸಲ್ಲಿ ಎಂಟರ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮುಗೀತದ? ಓಕೆ, ನಾನೊಂದು ಶ್ಯೂರಿಟಿ ಕೊಡ್ತೀನಿ ರೀ. ನಾನು ಮಾಡೋ 12-13 ಕ್ಲಾಸಸ್ ಜೊತೆಗೆ ಒಂದು ಸ್ವಲ್ಪ ಲೈಟಾಗಿ 1 ಅವರ್ ಎಕ್ಸ್ಟ್ರಾ ಓದ್ಕೊಳ್ಳಿ, ಓಕೆನಾ? ಇವಾಗ ನಾನು ಏನು ಕೊಡ್ತಿದ್ದೆ ಕಂಟೆಂಟು, ಇದ್ರ ಜೊತೆಗೆ ಒಂದು ½ ಅನ್ ಅವರೇ ಎಕ್ಸ್ಟ್ರಾ ಓದ್ಕೊಳ್ಳಿ. ನಿಮ್ಮ ಬೇಸಿಕ್ ಏನು DSRTC ಬುಕ್ಸ್ ಇದಾವೋ ಅಥವಾ NCERTC ಬುಕ್ಸಸ್ ಇದಾವೋ, ಇದನ್ನು ಸ್ವಲ್ಪ ರೀಕಾಲ್ ಮಾಡಿ. ಈ ರೀಕಾಲ್ ಜೊತೆಗೆ ನನ್ನ ಕ್ಲಾಸಸ್ನ ನೋಡಿ. ನಾನು ಅನಲೈಸಿಸ್ ಮಾಡಿನೇ ಕ್ಲಾಸಸ್ ಮಾಡ್ತಾ ಇರೋದು. 1998 ನಾನು ಹುಟ್ಟೋಕ್ಕಿಂತ ಮುಂಚೆ ಹಿಡಿದು ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡಿನೇ ಈ ಕ್ಲಾಸಸ್ನ ಮಾಡ್ತಾ ಇರೋದು. ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು ಎಕ್ಸ್ಟ್ರಾ, ಸರ್ ನೀವು ಟಾಪಿಕ್ ಹೇಳಿದ್ದೀರಾ, ಈ ಟಾಪಿಕಿಗೆ ಸಂಬಂಧಪಟ್ಟಂತೆ ಹೇಳಿದ್ದೀರಾ, ಆದರೂ ಕ್ವಶನ್ಸ್ ಅರೈಸ್ ಆಗಿತ್ತು ಸರ್, ನೀವು ಹೇಳಿದ್ದಕ್ಕೆ ಆನ್ಸರ್ ಇರಲಿಲ್ಲ ಅಂತ ಅನ್ನೋ ಮಾತೇನು, ಓಕೆನಾ? ಆ ಗ್ಯಾರಂಟಿ ನಾನು ಕೊಡ್ತೀನಿ, ಓಕೆನಾ? ಸೊ ಕೊಟ್ಟಿರೋ ಕಂಟೆಂಟಲ್ಲಿ ಸರಿಯಾಗಿ ಕ್ಲಾಸಸ್ನ ಕೇಳಿ, ಓಕೆನಾ? ಸೊ ಇನ್ನೂ ಏನಾದರೂ ವಿಶೇಷತೆಗಳಿದ್ದರೆ ಹೇಳಿ. ನೋಡಿ, ಲೈವ್ ಚಾಟ್ ಮಾಡಿದ್ರೆ ನಮಗೂ ನಿಮಗೂ ಕನ್ವರ್ಸೇಷನ್ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ಒಂದು ಸ್ವಲ್ಪ ಫೆಸಿಲಿಟೀಸ್ ಕೊರತೆ ಇರೋದ್ರಿಂದಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಕ್ಲಾಸಸ್ನ ನೋಡ್ತಿದ್ದೀರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿ. ಸೊ ನೋಟಿಫಿಕೇಷನ್ಸ್ ಬರುತ್ತೆ, ನೋಟಿಫಿಕೇಷನ್ಸ್ ಆಲ್ ಅಂತ ಇಟ್ಕೊಳ್ಳಿ. ಕಳೆದ 2-3 ದಿನಗಳಿಂದ ಕ್ಲಾಸಸ್ ಮಾಡಿರಲಿಲ್ಲ, ಕಾರಣ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಈ ಎನರ್ಜಿ ಇರಲ್ಲ ರೀ, ಹೌದಾ? ಈ ಎನರ್ಜಿ ಬೇಕಲ್ವೇ? ಕ್ಲಾಸಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಲೈಟಾಗಿ ಎನರ್ಜಿ ಬೇಕು, ಓಕೆನಾ? ಸೊ 2-3 ದಿನದಿಂದ ಕ್ಲಾಸಸ್ ಮಾಡಿಲ್ಲ ಅಂತ ಕೆಲವೊಬ್ಬರು ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿದ್ದೀರಾ, ಓಕೆನಾ? ತುಂಬ ಖುಷಿ ಆಗುತ್ತೆ. ಓಕೆ, ನಮ್ಮ ಕ್ಲಾಸಸ್ಗೂ ಯಾರೋ ಕಾಯ್ತಾ ಇದ್ದಾರೆ ನೋಡಿ. ಎಷ್ಟೋ ಡಿಜಿಟಲೈಸ್ಡ್ ಟೆಕ್ನಾಲಜಿ ಇಟ್ಟುಕೊಂಡ ಎಜುಕೇಷನ್ ಸಿಸ್ಟಮ್ ಇವತ್ತು ಮುಂದುವರೆದಿದೆ. ಅಂಥದ್ರಲ್ಲಿ ಯಾರೋ ಒಬ್ಬ ಸಣ್ಣ ಶಿಕ್ಷಕ, ಒಂದು ಸಣ್ಣ ಮೊಬೈಲ್ ಇಟ್ಕೊಂಡು ಪಾಠ ಮಾಡ್ತಾರೆ ಅಂದರೆ ಅದನ್ನು ಕೇಳೋಕ್ಕೆ ನೀವು ಕಾತರದಿಂದ ಕೂತಿದ್ದೀರಿ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ, ಓಕೆ? ಸೊ ಹಾಗಾದರೆ ಇರಲಿ, ಇವತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 10ನೇ ಕ್ಲಾಸಸ್ನ ಮಾಡೋಣ, ಓಕೆನಾ? ಸೊ ನಾವು ಸಂಪೂರ್ಣ ಭಾರತದ ಭೌಗೋಳಿಕ ಲಕ್ಷಣದಲ್ಲಿರ್ತಕ್ಕಂಥ ಮೇಲ್ಮೈ ಎಲ್ಲ ವಿಚಾರಗಳನ್ನು ನೋಡಿದ್ದೀವಿ. ಇನ್ನು ಒಂದು 3-4 ವಿಚಾರಗಳು, 3-4 ಕಾನ್ಸೆಪ್ಟ್ಗಳು ಮುಗಿದ್ರೆ ಸಂಪೂರ್ಣ ಜಿಯೋಗ್ರಫಿ ಮುಗೀತದೆ. ಅದಕ್ಕೆ ಆಮೇಲೆ ಬೇಕಿದ್ರೆ ಇಂಡಿಯನ್ ಟ್ರೈಬಲ್ಸ್ನ ನೋಡೋಣ, ಓಕೆನಾ? ಸೊ ಒಂದಿಷ್ಟು ಬುಡಕಟ್ಟು ಜನಾಂಗಗಳ ಬಗ್ಗೆ ನೋಡೋಣ, ಒಂದಿಷ್ಟು ಮ್ಯಾಪಿಂಗ್ ಸೀರೀಸ್ನ ಮಾಡಿದ್ರೆ ಮಾಡೋಣ, ಓಕೆನಾ? ನೀವು ಸಹಪಾಠಿಯಾಗಿ ನಮಗೆ ಜೊತೆಗೆ ನಿಂತರೆ ಒಂದಿಷ್ಟು ಮಾಡೋಣ, ಓಕೆ? ಸೊ ತದನಂತರ ಇವಾಗ ನಾವು ಉಳಿದಿರೋದು ಒಂದು 4 ಟಾಪಿಕ್ಗಳು ಉಳಿದಿದ್ವು ರೀ. ಯಾವ್ಯಾವ ಉಳಿದಿದ್ವು? ಒಂದು ಯಾವ್ಯಾವ ಉಳಿದಿತ್ತಪ್ಪ ಅಂದರೆ ಸಾಯಿಲ್ ಉಳಿದಿತ್ತು, ಹೌದಾ? ಸಾಯಿಲ್, ಮಣ್ಣಿನ ಬಗ್ಗೆ ಓದೋದಿತ್ತು. ತದನಂತರ ಯಾವುದು ಉಳಿದಿತ್ತು ರೀ? ಸಾಯಿಲು ವೆಜಿಟೇಷನ್ ಉಳಿದಿತ್ತು, ಹೌದಾ? ವೆಜಿಟೇಷನ್ ಉಳಿದಿತ್ತು. ಇಂಡಿಯನ್ ವೆಜಿಟೇಷನ್ ಮೀನ್ಸ್ ಫಾರೆಸ್ಟ್ ಆಗಿರ್ಬೋದು, ಹೌದಾ? ಗ್ರಾಸ್ ಲ್ಯಾಂಡ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಉಳಿದಿತ್ತು. ಇನ್ನು ತದನಂತರ 3ನೇದಾಗಿ ಇಂಡಿಯನ್ ಡ್ರೈನೇಜ್ ಸಿಸ್ಟಮ್ ಉಳಿದಿತ್ತು, ಹೌದಾ? ಡ್ರೈನೇಜ್ ಸಿಸ್ಟಮ್, ನದಿಗಳ ಬಗ್ಗೆ ವಿವರಣೆ ಉಳಿದಿತ್ತು. 4ನೇದಾಗಿ ಉಳಿದಿದ್ದು ಇನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ಮಾನ್ಸೂನ್ಗಳ ಬಗ್ಗೆ ಉಳಿದಿತ್ತು, ಹೌದ್ರೆ? ಮಾನ್ಸೂನ್ ಬಗ್ಗೆ ಉಳಿದಿತ್ತು. ಸೊ ಇವಾಗ ಸಾಯಿಲ್ ಬಗ್ಗೆ, ವೆಜಿಟೇಷನ್ ಬಗ್ಗೆ, ಡ್ರೈನೇಜ್ ಬಗ್ಗೆ, ಮಾನ್ಸೂನ್ ಬಗ್ಗೆ, ಓಕೆನಾ? ಕಳೆದ ನಾನು ಹುಷಾರಿರಲಿಲ್ಲ ಅಂದರೂ ಒಂದು 4 ಅವರ್ದು ಜಿಯೋಗ್ರಫಿ ಕ್ಲಾಸ್ನ ಮಾಡಿ, ಇಂಡಿಯನ್ ಡ್ರೈನೇಜ್ ಸಿಸ್ಟಮ್, ನದಿಗಳ ಬಗ್ಗೆ ನಾನು ಕ್ಲಾಸಸ್ನ ಮಾಡಿ ಕಂಪ್ಲೀಟ್ಲಿ ಒಂದು 30-35 ನದಿಗಳ ಬಗ್ಗೆ ವಿವರಣೆ ನೀಡಿದ್ದೆ. ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಸೇರುತ್ತೆ, ಎಲ್ಲೆಲ್ಲಿ ಡ್ಯಾಮ್ಗಳಿದ್ದಾವೆ, ಯಾವ್ಯಾವ ಡ್ಯಾಮಿಗೆ ವಿಚಾರಣೆಗಳೇನಾಯಿತು, ಟ್ರೀಟಿಗಳೇನಾದವು, ಅಂದರೆ ನಡುವೆ ಒಪ್ಪಂದಗಳೇನಾದವು, ಹೌದಾ? ಸೊ ಇಂಡೋ ಪಾಕ್ ನಡುವೆ ಆಯಿತು, ಇಂಡಿಯನ್ ಸಿಂಧು ನದಿವೆ ಟ್ರೀಟಿ, ಇವೆಲ್ಲ ಹೇಳಿದ್ದೀನಿ. ಬ್ರಹ್ಮಪುತ್ರ ಇಶ್ಯೂಸ್ ಆಗಿರ್ಬೋದು, ಗಂಗಾ ನದಿ ಇಶ್ಯೂಸ್ ಆಗಿರ್ಬೋದು. ಆ ಕ್ಲಾಸಸ್ನ ಮಾಡಿದ್ದೆ. ಏನಂದರೆ ಟೆಕ್ನಿಕಲಿ ಅಪ್ಲೋಡ್ ಮಾಡುವಾಗ ಇದು ಅಪ್ಲೋಡ್ ಆಗಲಿಲ್ಲ, ಸೊ ವಿಡಿಯೋ ಡಿಲೀಟ್ ಆಗಿದೆ. ಆದರೂ ಕೂಡ ನಾನು ಮತ್ತೆ ಇನ್ನೊಂದು ಸಲ ಕ್ಲಾಸನ್ನು ಮಾಡ್ತೀನಿ, ಡೋಂಟ್ ವರಿ, ಓಕೆನಾ? ಸೊ ಇವೆಲ್ಲ ಮಾಡಿಟ್ಟಿದ್ದೆ. ರೀಸೆಂಟ್ಲಿ 2-3 ದಿನ ಹುಷಾರಿರಲಿಲ್ಲ ಅಂದರೂ ಇದು 3 ಕ್ಲಾಸನ್ನ ಮಾಡಿದ್ದೆ, ಡಿಲೀಟ್ ಆಗಿದೆ. ಸೊ ಇವತ್ತು 4ನೇ ಕ್ಲಾಸಸ್ ಮಾಡಬೇಕಾಗಿತ್ತು. ಸೊ ಇವಾಗ ಏನು ಮಾಡೋಣ, ರಿಟರ್ನ್ ಹಿಂಗೆ ಹೋಗೋಣ, ಓಕೆನಾ? ಸೊ ಇವತ್ತು ಈ ಕ್ಲಾಸ್ ನೋಡೋಣ, ನಾಳೆಯಿಂದ ಮುಗಿಸ್ಕೊಂಡು ಬರೋಣ, ಓಕೆ? ಸೊ ನೀವು ಸಾತಿಯಾಗಿ ಅಷ್ಟೇ ನೋಡಿರಿ, ಕಿವಿ ಹಿಂಗೆ ಹಿಡಿದ್ರು ಅಷ್ಟೇ, ಹಿಂಗೆ ಹಿಡಿದ್ರು ಅಷ್ಟೇ. ನಾವು ಓದ್ತಾ ಇರೋದು ಇಂಡಿಯನ್ ಜಿಯೋಗ್ರಫಿ, ಹಿಂಗೆ ಓದಿದ್ರು ಅಷ್ಟೇ, ಹಿಂಗೆ ಓದಿದ್ರು ಅಷ್ಟೇ, ಓಕೆನಾ? ಸೊ ಒಟ್ಟು ಕ್ಲಾಸ್ನ ಮುಗಿಸ್ಕೊಡೋಣ, ಓಕೆ?
ಹಾಗಾದರೆ ಈ ಮಾನ್ಸೂನ್ ಬಗ್ಗೆ ಓದ್ತಾ ಹೋದಾಗ ಮಾನ್ಸೂನ್ ಬಗ್ಗೆ ನೋಡಿರಿ, ಭಾಳ ಜನರಿಗೆ ಕನ್ಫ್ಯೂಸ್ ಇರ್ತದೆ. ಅಲ್ನಿನೋ ಅಂದ್ರೇನು, ಲಾಲಿನೋ ಅಂದ್ರೇನು, ಹೌದಾ? ಸೊ ನಾರ್ಮಲ್ ವಿಂಡ್ ಏನಾಗಿರ್ತದೆ, ಅಟ್ಮಾಸ್ಫಿಯರಿಕಲ್ ಏನಾಗ್ತದೆ, ಇಶ್ಯೂಸ್ ಏನಾಗ್ತದೆ, ಮಾನ್ಸೂನೇ ಯಾಕಂತೀವಿ, ನಮ್ಮ ಇಂಡಿಯನ್ ಮಾನ್ಸೂನ್ನ ಸಬ್ ಟ್ರಾಪಿಕಲ್ ಮಾನ್ಸೂನ್ ಅಂತ ಯಾಕಂತೀವಿ, ಹೌದಾ? ಈ ಹಲವಾರು ವಿಚಾರಗಳು ಬಂದಾಗ ನಮಗೊಂದು ಸ್ವಲ್ಪ ಜಿಯೋಗ್ರಫಿಕಲ್ ಥಿಯರಿಟಿಕಲ್ ಪಾರ್ಟ್ ಗೊತ್ತಿರಬೇಕು. ನಾನು ಹೇಳ್ತಾ ಇರೋದು ಒಂದು ಕ್ವಶನ್ ಕೊಟ್ಟು 4 ಆಪ್ಷನಲ್ಲಿ ಯಾವುದು ಟಿಕ್ ಮಾಡಿ ಅಂತ ಹೇಳಲ್ಲ. ನಾನು ಕೊಡೋದೇ ಒಂದು ಸಾಗರದಷ್ಟು ಕಾನ್ಸೆಪ್ಟು, ಒಂದು ಸಣ್ಣದಾಗಿ ಒಂದಿಷ್ಟು ಕಾನ್ಸೆಪ್ಟನ್ನ ಕೊಡ್ತೀನಿ. ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಯಾವುದೇ ಕ್ವಶನ್ಸ್ ಅರೈಸ್ ಆದರೂ ಕೂಡ ನೀವು ಆಪ್ಷನ್ ಹಾಕಬೇಕು. ಹಂಗೆ ಓಕೆನಾ? ಥಿಯರಿ ನೋಡ್ಕೊಳ್ಳೋಣ, ಆಮೇಲೆ ಮಲ್ಟಿಪಲ್ ಚಾಯ್ಸ್ ನೋಡೋಣ. ಸೊ ನೀವು ಎಲ್ಲರೂ ಸಾಥಿ ಕೊಟ್ಟರೆ ನಾನು ಜಿಯೋಗ್ರಫಿಗೆ ಸಂಬಂಧಪಟ್ಟ KS ಗ್ರೂಪ್ ಸಿಗಾಗಿರ್ಬೋದು, PUC ಬೇಸ್ಡ್ ಎಕ್ಸಾಮ್ಸ್ ಆಗಿರ್ಬೋದು, PCPS ಇದು ಈ ಸಣ್ಣ ಪುಟ್ಟ ಈ ಎಕ್ಸಾಮ್ಸ್ಗಳೇನಿದಾವಲ್ಲ, ದೊಡ್ಡ ದೊಡ್ಡ ಎಕ್ಸಾಮ್ಸ್ಗಳು, ಈ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಒಂದು 500ರಿಂದ 600 ಕ್ವಶನ್ಸ್ನ ತರ್ತೀನಿ. ಓಕೆನಾ? ಅಲ್ಲಿನೂ ಡಿಸ್ಕಷನ್ಸ್ ಮಾಡೋಣ. ಕ್ವಶನ್ಸ್ಗಳು ಯಾವ ಥರ ಅಟೆಂಡ್ ಮಾಡಬೇಕು, ನಿಮಗೊಂದೊಂದು ಕಾನ್ಸೆಪ್ಟ್ ಗೊತ್ತಿರ್ತದೆ, ಅಟೆಂಡ್ ಮಾಡೋಕ್ಕೆ ಬರಲ್ಲ. ಸೊ ಆ ಕಾನ್ಸೆಪ್ಟನ್ನ ಹೆಂಗೆ ಅಟೆಂಡ್ ಮಾಡಬೇಕು, ಏನು ಲಾಜಿಕ್ ಅಪ್ಲೈ ಮಾಡಬೇಕು, ಯಾವ ಥರ ವಿಚಾರ ಮಾಡಬೇಕು ಅನ್ನೋದ್ರ ಬೇಸ್ನ ಒಂದು ಸ್ವಲ್ಪ ಲೈಟಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ, ನೀವು ಸಪೋರ್ಟ್ ಮಾಡಿದ್ರೆ, ಖಂಡಿತವಾಗ್ಲೂ 1000 ಸಬ್ಸ್ಕ್ರೈಬ್ ಆದರೆ ನಾನು ಜಿಯೋಗ್ರಫಿದು ಕ್ವಶನ್ಸ್ನ ನಿಮಗೆ ತರ್ತೀನಿ. 1000 ಆದರೆ 1000 ತರ್ತೀನಿ, 500 ಆದರೆ 500 ತರ್ತೀನಿ. ಓಕೆನಾ? ಅದಕ್ಕೆ ಒಂದು ಸ್ವಲ್ಪ ಇರಲಿ. ಸೊ ಇವಾಗ ಮಾನ್ಸೂನ್ ಬಗ್ಗೆ ನೋಡೋಣ ರೀ. ಓಕೆನಾ? ಸೊ ಮಾನ್ಸೂನ್ ಬಗ್ಗೆ ನೋಡೋಣ. ಸೊ ನಾನು ಹೇಳ್ತಾ ಇದ್ದೀನಿ, ಬರೆಯೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಕಂಟೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಿಮ್ಮ ಹತ್ರ ಒಳ್ಳೆ ಪುಸ್ತಕಗಳಿದ್ದಾವೆ, ರಾಜ್ಯದ ಹೆಸರಾಂತ ಶಿಕ್ಷಕರು ಬರೆದಿರ್ತಕ್ಕಂಥ ಹಲವಾರು ಪುಸ್ತಕಗಳಿದ್ದಾವೆ, ನೋಡಿ. ಓಕೆನಾ? ಅಲ್ಲಿ ಒಂದು ಸ್ವಲ್ಪ ಕಣ್ಣಾಡಿಸಿ ಕಾನ್ಸೆಪ್ಟ್ನ ಇಲ್ಲಿ ನೋಡಿ. ಓಕೆ? ಸೊ ಮಾನ್ಸೂನ್ ಅಂತ ಕರಿತೀವಲ್ಲ, ಯಾವುದೇ ಕಾನ್ಸೆಪ್ಟು ಮಿಸ್ ಆಗಲ್ಲ ಸರ್, ಯಾವುದು ಮಿಸ್ ಆಗಲ್ಲ. ಓಕೆನಾ? ಮಾನ್ಸೂನ್ ಅಂತ ಕರಿತೀವಲ್ಲ, ಫಸ್ಟ್ ಆಫ್ ಆಲ್ ಭಾರತದ ಮಳೆನ ಮಾನ್ಸೂನ್ ಅಂತ ಕರಿತೀವಿ. ಭಾರತದ ವಾಯುಗೋಳದ ಮೇಲೆ ಬರ್ತಕ್ಕಂಥ ಮಳೆನ ನಾವು ಮಾನ್ಸೂನ್ ಮಳೆಗಳು ಅಥವಾ ಭಾರತದ ವಾತಾವರಣ ಎಂಥದ್ದು ಅಂದರೆ ಮಾನ್ಸೂನ್ ವಾತಾವರಣ ಅಂತ ಕರಿತೀವಿ. ಹಾಗಾದರೆ ಯಾಕೆ ನಾವು ಮಾನ್ಸೂನ್ ಅಂತ ಕರಿತೀವಿ, ಹೌದಾ? ಸೊ ಮೊದಲು ಅದನ್ನು ತಿಳ್ಕೊಳ್ಳಿ. ಭಾರತದ ಮಾನ್ಸೂನ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ಮಾನ್ಸೂನ್ ಅನ್ನೋ ಪದ ಬಂದಿದ್ದೆ ಅರೇಬಿಕ್ ವರ್ಡಿಂದ. ಯಾವುದ್ರೆ? ಅರೇಬಿಕ್ ವರ್ಡಿಂದ. ಸೊ ಅಲ್ಲೇನಂತೀವಿ, ಮೋಸೂನ್ ಅಂತ ಕರಿತೀವಿ. ಓಕೆನಾ? ಮೋಸೂನ್ ಮೀನ್ಸ್ ರಿವರ್ಸ್ ಆಫ್ ವಿಂಡ್ ಅಂತ. ಓಕೆನಾ? ರಿವರ್ಸ್ ಆಫ್ ವಿಂಡ್ ಅಂದರೆ ಗಾಳಿ ತಿರ್ಗಾ ಬರ್ತದೆ. ಓಕೆನಾ? ಹಿಂಗೆ ಹೋಗಿರ್ತದೆ, ಹಿಂಗೆ ಬರ್ತದೆ, ಹಿಂಗೆ ಹೋಗಿರ್ತದೆ, ಹಿಂಗೆ ರಿಟರ್ನ್ ಬರ್ತದೆ. ಸೊ ಇಲ್ಲಿ ಮಾನ್ಸೂನ್ ಅಂದರೆ ರಿವರ್ಸ್ ಆಫ್ ವಿಂಡ್. ವಿಂಡ್ ಮೀನ್ಸ್ ಇಲ್ಲಿ ರೈನ್ ಅಂತ ಫಾರ್ಮೇಷನ್ ಆಗುತ್ತೆ. ರೈನ್ ಮೀನ್ಸ್ ಮಳೆ. ಓಕೆನಾ? ಗೊತ್ತಾಗ್ತಿದೆಯಾ? ಸೊ ವಿಂಡ್ ಮೀನ್ಸ್ ಇಲ್ಲೇನಾಗ್ತದೆ, ಮಳೆ. ಸೊ ಏನಾಗ್ತದೆ, ಗಾಳಿಯ ಜೊತೆಗೆ ಮಳೆಯ ನೀರಿನ ಅಣುಗಳು ಹೋಗ್ತವೆ, ತದನಂತರ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಮಳೆ ತರಿಸ್ತದೆ, ಆ ಜಾಗದಲ್ಲಿ ಮಳೆ ತರಿಸಿ ಮುಂದೆ ಅದೇ ಮಳೆ ರಿಟರ್ನ್ ಬರ್ತದೆ. ಇದನ್ನು ನಾವು ಮಾನ್ಸೂನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಮಾನ್ಸೂನ್ ಅನ್ನೋ ಪದ ಬಂದಿದ್ದು ಅರಬಿಕ್ ವರ್ಡಲ್ಲಿ ಮಾನ್ಸೂನ್ ಮೀನ್ಸ್ ರಿವರ್ಸ್ ಆಫ್ ವಿಂಡ್ ಅಂತ ಅರ್ಥ. ಸೊ ಹಾಗಾದರೆ ನಮ್ಮ ಭಾರತದ ಮಳೆಯನ್ನು ನಾವು ಇನ್ನೊಂದು ಥರ ಕರಿತೀವಿ, ಸಬ್ ಟ್ರಾಪಿಕಲ್ ರೈನ್ ಅಂತ ಕರಿತೀವಿ. ಸಬ್ ಟ್ರಾಪಿಕಲ್ ಮೀನ್ಸ್ ಈ ಟ್ರಾಪಿಕಲ್ ಝೋನಲ್ಲಿ ಇರ್ತಕ್ಕಂಥದ್ದು. ಇದು ಒಂದು ಅರ್ಥ ರೀ, ಹೌದಾ? ಇದು ಭೂಮಿನ, ಇದು ಈಕ್ವಿಟರ್. ಹೌದಾ? ಈಕ್ವಿಟರ್ ಮೀನ್ಸ್ ಸಮಭಾಜಕ ವೃತ್ತ. ಸೊ ಇಲ್ಲಿ 23.5 ಡಿಗ್ರಿಗೆ 23.5 ಡಿಗ್ರಿಗೆ ಸೊ ಏನಿದೆ ರೀ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಹೌದಾ? ಮಕರ ಸಂಕ್ರಾಂತಿ ವೃತ್ತ. ಕೆಳಗಡೆ 23.5ಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹೌದಾ? ಇವುಗಳನ್ನು ಲ್ಯಾಟಿಟ್ಯೂಡ್ ಅಂತೀವಿ, ಅಕ್ಷಾಂಶಗಳಂತೀವಿ. ಈ ಥರ ಅಡ್ಡಗೆರೆಗಳನ್ನು ಅಕ್ಷಾಂಶಗಳಂತೀವಿ, ಉದ್ದವಾಗಿ ಬಂದ ಗೆರೆಗಳನ್ನು ರೇಖಾಂಶ ಅಂತೀವಿ. ಓಕೆನಾ? ಇಷ್ಟು ಹೇಳಿದಿನ ಹಳೇ ಕ್ಲಾಸಸ್ಸಲ್ಲೆಲ್ಲನೂ ಹೇಳಿದ್ದೀನಿ. ಇವಾಗ ಏನಾಗ್ತದೆ ಅಂದರೆ, ಈ ಟ್ರೋಪಿಕ್ ಆಫ್ ಕ್ಯಾನ್ಸರ್ದ ಲೈನ್ ಏನಿದೆಯಲ್ಲ, ಸೊ ಈ ಲೈನ್ ಮೇಲೆ ನಮ್ಮ ಇಂಡಿಯಾ ಲೈನ್ ಮಾಡ್ತದೆ. ಆ ಲೈನು, ಸೊ ಟ್ರೋಪಿಕ್ ಆಫ್ ಕ್ಯಾನ್ಸರು ಲೈನ್ ಏನು ಮಾಡ್ತದೆ, ಇಂಡಿಯಾದಿಂದ ಪಾಸ್ ಆಗೋದ್ರಿಂದಾಗಿ ಇದನ್ನು ನಾವೇನಂತೀವಿ, ಸಬ್ ಟ್ರೋಪಿಕಲ್ ಝೋನ್ ಅಂತ ಕರಿತೀವಿ. ಇದನ್ನೇನಂತೀವಿ ರೀ, ಸಬ್ ಟ್ರೋಪಿಕಲ್ ಝೋನ್ ಅಂತ ಕರಿತೀವಿ. ತದನಂತರ ನೋಡಿ, ಸೊ ಯಾವಾಗಲೂ ಸೂರ್ಯನ ಕಿರಣಗಳು ನೇರವಾಗಿ ಇದರ ಬಿಟ್ಟು ಹೋಗೋದೇ ಇಲ್ಲ. ಓಕೆನಾ? ಈ ಲೈನ್ ಬಿಟ್ಟು ಕ್ರಾಸ್ ಆಗೋದೇ ಇಲ್ಲ. ಮೇಲ್ಗಡೆ ಟ್ರೋಪಿಕ್ ಆಫ್ ಕ್ಯಾನ್ಸರು, ಕೆಳಗಡೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಮೇಲ್ಗಡೆ ಯಾವುದು ಮಕರ ಸಂಕ್ರಾಂತಿ ವೃತ್ತ, ಕೆಳಗಡೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದನ್ನು ದಾಟಿ ಹೋಗೋದೇ ಇಲ್ಲ ಅದು. ಸೊ ಯಾಕಂದರೆ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲೇ ಬರ್ತವೆ. ಆದರೆ ಈ ಪ್ರದೇಶದಲ್ಲಿ ಏನು ಬೀಳ್ತಾವಲ್ಲ ಪೋಲ್ಗಳು, ಸೊ ಈ ಧ್ರುವಗಳು ಅಂತೀವಲ್ಲ, ನಾರ್ತ್ ಮತ್ತು ದಕ್ಷಿಣ. ಹೌದಾ? ಸೊ ಉತ್ತರ ಮತ್ತು ದಕ್ಷಿಣದ ಧ್ರುವಗಳಲ್ಲಿ ಲೈನ್ಗಳು ಹೆಂಗೆ ಬೀಳ್ತವೆ ಅಂದರೆ ಇನ್ಕ್ಲೈನ್ ಆಗಿ ಬೀಳ್ತವೆ, ಹೀಗೆ ಕ್ರಾಸಾಗಿ ಬೀಳ್ತವೆ. ಓಕೆನಾ? ಕ್ರಾಸಾಗಿ ಬೀಳ್ತವೆ. ಬಟ್ ಈ ಪ್ರದೇಶದಲ್ಲಿ ಏನಾಗ್ತದೆ, ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಗೊತ್ತಾಗ್ತಿದೆಯಾ? ಓಕೆ, ಈ ಕಾನ್ಸೆಪ್ಟ್ ಇಟ್ಕೊಂಡೆ ಇವಾಗ ಮಾನ್ಸೂನ್ನ ಮುಗಿಸೋಣ.
ಓಕೆ, ಸೊ ಇಲ್ಲಿಗೆ ಹಿಂಗಾಯಿತು. ಹಾಗಾದರೆ ಸರ್ ನೀವು ಮಾನ್ಸೂನ್ ಅಂದರೆ ಹೇಳಿದ್ರಿ, ಮಾನ್ಸೂನ್ ಅಂದ್ರೆ ರಿವರ್ಸ್ ಆಫ್ ವಿಂಡ್ ಅಂತಂದ್ರಿ, ರಿವರ್ಸ್ ಪ್ರೊಸೆಸ್ನ ನಾವು ವಿಂಡ್ ಅಂತ ಕರೆದ್ವಿ. ಹಾಗಾದ್ರೆ ಏನು ರಿವರ್ಸ್ ಆಗುತ್ತೆ ಸರ? ಇಲ್ಲೇನಾಗ್ತದೆ ಸರ್, ರಿವರ್ಸ್ ಆಗಿರೋದು ಏನಾಗ್ತದೆ, ನೀರು ಅಥವಾ ಮಳೆ ಇಲ್ಲಿ ರಿವರ್ಸ್ ಆಗೋದನ್ನ ನಾವು ಮಾನ್ಸೂನ್ ಅಂತ ಕರೆದ್ವಿ ಅಂತ ಹೇಳಿದ್ವಿ. ಒಂದು ಸರಿ ನಾನು ನೋಡಲಾ ಹೇಗೆ ಕಾಣಿಸ್ತಿದೆ ಏನು ಅಂತ. 1 ಸೆಕೆಂಡ್. ಝೂಮ್ ಆಗ್ತಿದೆಯಾ ಹೆವಿ? ಓಕೆ, ನಿಮಗೇನಾದರೂ ಹೆವಿ ಝೂಮ್ ಆಗ್ತಾಯಿದ್ರೆ ಹೇಳಿ, ನನಗಂತೂ ಕಾಣಲ್ಲ, ಯಾಕಂದರೆ ಪದೇ ಪದೇ ಆ ಕಡೆ ಬಂದು ನೋಡೋಕ್ಕಾಗಲ್ವಲ್ಲ. ಆ್ಯಕ್ಚುಲಿ ರೆಕಾರ್ಡ್ ಆಗ್ತಿದೆಯಲ್ಲ, ಆಗ್ತೈತೆ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಹಿಂಗೆ ಆಗಿರೋದು. ನಾನು ಮುಂದೆ ಆ ಕಡೆ ಇಟ್ಕೊಂಡು ಇಲ್ಲಿ ಮುಂದೆ ಒದರ್ತಾ ಇದ್ದೀನಿ, ಅದು ಮೊಬೈಲ್ ಯಾವಾಗಲೂ ಶಟ್ ಡೌನ್ ಆಗಿ ಹೋಗ್ಬಿಡಾಯ್ತು. ಓಕೆ, ಇರಲಿ. ಏನು ಹೇಳ್ತಾ ಇದೆ ಈಗ, ಮಾನ್ಸೂನಲ್ಲಿ ರಿವರ್ಸ್ ಆಫ್ ವಿಂಡ್ ಅಂತ ಹೇಳ್ತಾ ಇದ್ದೆ. ರಿವರ್ಸ್ ಆಗಿ ವಿಂಡ್ ಬರೋದನ್ನ ನಾವು ಏನಂತ ಇದ್ವಿ, ಮಾನ್ಸೂನ್ ಅಂತ ಕರೆದ್ವಿ. ಯಾವ ಥರ ನೋಡಿ, ಸೊ ಇಲ್ಲಿದೆ ನಮ್ಮ ಭಾರತ, ಹೌದಾ? ಭಾರತ ಇಲ್ಲಿದೆ, ಒಂದು ಲ್ಯಾಂಡ್ ಏರಿಯಾ ಇದೆ. ಸೊ ನೋಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಮ್ಯಾಪ್ ಬಗ್ಗೆ ಆಗಿರ್ಬೋದು, ಬರೆಯೋ ಅಕ್ಷರಗಳ ಬಗ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನೀವು ಜ್ಞಾನಿಗಳು ಒಂದು ಸ್ವಲ್ಪ ತಿದ್ಕೊಳ್ಳಿ, ಓಕೆನಾ? ಓಕೆ, ಸೊ ಇಲ್ಲೇನಾಗುತ್ತೆ, ಸಿ ಇದೆ, ಸಮುದ್ರ ಇದೆ. ಸಮುದ್ರದ ಮೇಲಿನ ನೀರಿನ ಅಣುಗಳನ್ನು ತಗೊಂಡು ಹಿಂಗೆ ಹೋಗುತ್ತೆ ಮಳೆ, ಹೌದಾ? ಇದು ಒನ್ ಸೈಡ್ ಡೈರೆಕ್ಷನ್. ತದನಂತರ ಇದೇ ಮಳೆ ಇಲ್ಲಿ ಭೂಭಾಗದಲ್ಲಿರ್ತಕ್ಕಂಥ ನೀರಿನ ಅಂಶಗಳು ಯಾವುವಾಗಿರ್ಬೋದು, ನದಿಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಹೌದಾ? ಇಲ್ಲಿ ನದಿಗಳಿದ್ದಾವೆ, ಹೌದಾ? ಹಲವಾರು ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ಹಲವಾರು ನದಿಗಳಿದ್ದಾವೆ. ಕೆಳಗಡೆ ದಕ್ಷಿಣಕ್ಕೆ ಬಂದರೆ ಗೋದಾವರಿ ಇದೆ, ಹೌದಾ? ಮಾಂಡೋವಿ ಇದೆ, ತಾಪ್ತಿ ಇದೆ, ಹೌದಾ? ಕೃಷ್ಣ, ಕಾವೇರಿ, ಹೌದಾ? ಭರತ್ಪೂಜಾ ಇದೆ, ಪೆರಿಯಾರ್ ಇದೆ, ಪನ್ನಾರ್ ಇದೆ, ಹಲವಾರು ನದಿಗಳಿದೆ. ಇಲ್ಲೆಲ್ಲ ನದಿಗಳ ನೀರನ್ನು ತಗೊಂಡು ರಿಟರ್ನ್ ಬರುವಾಗ ಒಂದಿಷ್ಟು ಮಳೆ ಸುರಿಸ್ತದೆ. ಈ ಪ್ರೊಸೆಸ್ನ ನಾವೇನಂತೀವಿ ರೀ, ಮಾನ್ಸೂನ್ ಅಂತ ಕರಿತೀವಿ. ತದನಂತರ ಇಲ್ಲಿ ಏನಾಗುತ್ತಪ್ಪ, ಒಂದು ಕಾನ್ಸೆಪ್ಟ್ ನೀವು ತಿಳ್ಕೊಬೇಕಾಗಿದ್ದಂದ್ರೆ, ಮಳೆ ಯಾವಾಗಲೂ ಫ್ಲೋ ಆಗುತ್ತಲ್ರಿ. ಮಳೆ ಯಾವಾಗಲೂ ನೀರಿನ ಅಂಶಗಳು ಯಾವ ಕಡೆಯಿಂದ ಹೆಂಗೆ ಹೋಗುತ್ತಪ್ಪ ಅಂದರೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಹೋಗ್ತದೆ, ಹೌದಾ? ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಹೋಗ್ತದೆ. ಸೊ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಹೋಗ್ತದೆ. ಏನು ಹೈ ಪ್ರೆಷರು, ಏನು ಲೋ ಪ್ರೆಷರ್ ಅಂದರೆ, ನೋಡಿ, ಒಂದು ಬಸ್ಸಲ್ಲಿ 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಇಲ್ಲಿ ಒಂದು 20 ಜನ ಇದ್ದಾರೆ. ಸೊ ಇವಾಗ ಜನ ಏನಂದರೆ ಅನುಕೂಲವಾಗಿ ಕೂತ್ಕೋಬೇಕಂದ್ರೆ ಏನು ಮಾಡ್ತಾರೆ, ಒಂದಿಷ್ಟು ಜನ ಈ ಕಡೆ ಟ್ರಾನ್ಸ್ಫರ್ ಆಗಲ್ವೇ, ಒತ್ತಡ ಪ್ರದೇಶದಿಂದ ಖಾಲಿ ಪ್ರದೇಶಕ್ಕೆ ಬರಲ್ವೇ? ಹಾಗೆ ಮಾನ್ಸೂನ್ ಕೂಡ ಅದೇ ರೀತಿಯ ವರ್ಕ್ ಮಾಡ್ತದೆ. ಯಾವ ಬೇಸಪ್ಪ ಅಂದರೆ, ಸೊ ಇಲ್ಲಿ ಇದು ಲ್ಯಾಂಡ್ ಇದೆ, ಹೌದಾ? ಭೂಭಾಗ ಇದೆ, ಭಾರತದ ಭೂಭಾಗ ಅಂತ ಅನ್ಕೊಳ್ಳಿ. ಸೊ ಭಾರತದ ಅನ್ಕೊಳ್ಳಿ, ಇಲ್ಲಿ ಕೆಳಗಡೆ ಸಾಗರಗಳಿದ್ದಾವೆ, ಹಿಂದೂ ಮಹಾಸಾಗರ, ಈ ಕಡೆ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರ ಇದೆ. ಇವಾಗ ನೋಡಿ ಕಾನ್ಸೆಪ್ಟ್ ಏನಾಗ್ತದೆ, ಸೊ ನದಿಗಳು ಅಥವಾ ಸಮುದ್ರಗಳ ಮೇಲೂ ಕೂಡ ಸೂರ್ಯನ ಕಿರಣಗಳು ಬೀಳ್ತಾ ಇದೆ, ನದಿಗಳ ಮೇಲೂ ಇದು ಭೂಭಾಗದ ಮೇಲೂ ಕೂಡ ಸೂರ್ಯನ ಕಿರಣಗಳು ಬೀಳ್ತಾ ಇದೆ, ಹೌದಾ? ಕಾಣಿಸ್ತಿದೆಯಾ? ಓಕೆ, ಸೊ ಸೂರ್ಯನ ಕಿರಣಗಳು ಭೂಮಿ ಮೇಲೂ ಬೀಳ್ತಾ ಇದೆ, ತದನಂತರ ನೀರಿನ ಮೇಲೂ ಬೀಳ್ತಾ ಇದೆ. ಆದರೆ ಸೊ ಇಲ್ಲಿ ನೀರು ಏನಾಗುತ್ತಲ್ಲಪ್ಪ, ಗರಮ್ ಆಗಲಿಕ್ಕೆ ಸ್ವಲ್ಪ ನೀರಿಂದು ಕ್ಯಾರೆಕ್ಟರ್ ಎಂಥದ್ದಪ್ಪ ಅಂದ್ರೆ, ನೀರು ಗರಮ್ ಆಗ್ಲಿಕ್ಕೂ ಲೇಟ್ ತಗೊಳ್ತದೆ, ತಣ್ಣಗಾಗ್ಲಿಕ್ಕೂ ಲೇಟ್ ಆಗುತ್ತೆ, ಹೌದಾ? ಗೊತ್ತಾಗ್ತಿದೆಯಾ? ನೀರು ಗರಮ್ ಮೀನ್ಸ್ ಬಿಸಿ ಆಗಲಿಕ್ಕೂ ಕೂಡ ಲೇಟ್ ಆಗುತ್ತೆ, ಜಾಸ್ತಿ ಟೈಮ್ ತಗೊಳುತ್ತೆ, ತಣ್ಣಗಾಗಲಿಕ್ಕೂ ಕೂಡ ಜಾಸ್ತಿ ಟೈಮ್ ತಗೊಳುತ್ತೆ. ಆದರೆ ಭೂಭಾಗ ಹಂಗಲ್ಲ. ಭೂಭಾಗ ಏನು ಮಾಡ್ತದೆ, ಟೆಂಪ್ರೇಚರ್ ಅಲ್ಲಿ ಹೀಟ್ ಆಗಲಿಕ್ಕೂ ಕೂಡ ಅತಿ ವೇಗದಲ್ಲಿ ಟೆಂಪ್ರೇಚರ್ ಹೀಟ್ ಆಗುತ್ತೆ, ತದನಂತರ ಅತಿ ವೇಗವಾಗಿ ಟೆಂಪ್ರೇಚರ್ ಡೌನ್ ಕೂಡ ಆಗುತ್ತೆ. ಮೀನ್ಸ್ ಎಷ್ಟು ಬೇಗ ಗರಮ್ ಆಗುತ್ತೋ ಅಷ್ಟು ಬೇಗ ತಣ್ಣಗೂ ಕೂಡ ಆಗುತ್ತೆ. ಯಾವುದು? ಭೂಭಾಗ. ಲ್ಯಾಂಡ್ ಕ್ಯಾರೆಕ್ಟರ್ ಇದು, ಓಕೆನಾ? ಗೊತ್ತಿರಲಿ. ಇವಾಗ ಈ ವಿಂಡದು ಒಂದು ಕ್ಯಾರೆಕ್ಟರ್ನಪ್ಪ, ಗಾಳಿ ಏನು ಮಾಡ್ತದೆ, ಯಾವಾಗಲೂ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಕಡೆ ಮೂವ್ ಆಗ್ತದೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಕಡೆ ಗಾಳಿ ಮೂವ್ ಆಗ್ತದೆ. ಇದು ಗಾಳಿದೊಂದು ಕ್ಯಾರೆಕ್ಟರ್, ಹೌದಾ? ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಿ ಟೆಂಪ್ರೇಚರ್ ಹೈ ಇರುತ್ತೋ, ಹೌದಾ? ಎಲ್ಲಿ ಟೆಂಪ್ರೇಚರ್ ಹೈ ಇರುತ್ತೋ ಅಲ್ಲಿ ಏನಾಗ್ತದೆ, ಪ್ರೆಷರು ಡೌನ್ ಇರ್ತದೆ. ಎಲ್ಲಿ ಟೆಂಪ್ರೇಚರ್ ಹೆಚ್ಚಿಗಿರುತ್ತೋ ಅಲ್ಲಿ ಏನಾಗ್ತದೆ, ಪ್ರೆಷರು ಡೌನ್ ಇರುತ್ತೆ. ಎಲ್ಲಿ ಟೆಂಪ್ರೇಚರ್ ಲೋ ಇರುತ್ತೋ ಅಲ್ಲಿ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ, ಹೌದಾ? ಸೊ ಇದು ಒಂದು ಕಾನ್ಸೆಪ್ಟ್ ರೀ, ಹೌದಾ? ಎಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೋ ಅಲ್ಲಿ ಟೆಂಪ್ರೇಚರ್ ಲೋ ಇರುತ್ತೆ, ಎಲ್ಲಿ ಟೆಂಪ್ರೇಚರ್ ಹೈ ಇರುತ್ತೋ ಅಲ್ಲಿ ಏನಾಗಿರ್ತದೆ, ಪ್ರೆಷರು ಕಮ್ಮಿ ಇರುತ್ತೆ, ಓಕೆನಾ? ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಸೊ ಇವಾಗ ನೋಡಿ, ಸೊ ಇವಾಗ ಏನಾಗ್ತದೆ, ಸೊ ನಮ್ಮ ಲ್ಯಾಂಡ್ದು ಏನಾಗ್ತದೆ, ಟೆಂಪ್ರೇಚರು ಜಾಸ್ತಿ ಮತ್ತು ಕಮ್ಮಿ ಇರುತ್ತೆ, ಹೌದಾ? ಸೊ ಹೆಂಗೆ ಹೇಳಿದೆ ನಾನು, ಏನಂದೆ ನೋಡಿ, ಕಾನ್ಸೆಪ್ಟ್ ಏನು ಹೇಳಿದ್ದೆ ನಾನು, ಸರಿ ಇದು ಯಾಕೋ ಹಸಿ ಇದ್ದಂಗೆ ಐತೆ ಜಾಸ್ತಿ.
ಸೊ ನಾನು ಏನು ಹೇಳಿದ್ದೀರಿ, ಸೊ ಎಲ್ಲಿ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಅಲ್ಲಿ ಲೋ ಪ್ರೆಷರ್ ಇರುತ್ತೆ ಅಂತ ಹೇಳಿದೆ ನೋಡಿ. ಸೊ ಇಲ್ಲೇನಾಗಿದೆ, ಎರಡೂ ಕಡೆ ಹಗಲತ್ತು ಮಳೆ ಅದು ಏನಾಗುತ್ತೆ, ಹಗಲತ್ತು ಎರಡೂ ಕಡೆ ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಇವಾಗ ಡೇ ಟೈಮಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ಬಿಸಿಲಿಗೆ ಏನಾಗ್ತದೆ, ಭೂಭಾಗನೂ ಗರಂ ಆಗುತ್ತೆ, ತದನಂತರ ನೀರಿನ ಭಾಗನೂ ಗರಂ ಆಗುತ್ತೆ. ಹೌದಾ, ಭೂಭಾಗನೂ ಗರಂ ಆಗ್ತಿದೆ, ನೀರಿನ ಭಾಗನೂ ಗರಂ ಆಗ್ತದೆ. ಯಾವಾಗ ನೀರಿನ ಭಾಗನೂ ಗರಂ ಆಗ್ತಿದೆ, ಭೂಭಾಗನೂ ಗರಂ ಆಗ್ತಿದೆಯೋ, ಆದರೆ ಕಂಡೀಷನ್ ಯೋಚನೆ ಮಾಡಿ, ನಾನು ಏನು ಹೇಳಿದೆ, ಭೂಭಾಗ ಗರಂ ಆಗಲಿಕ್ಕೆ ಜಾಸ್ತಿ ಬೇಗ ಆಗುತ್ತೆ, ನೀರಿನ ಪ್ರದೇಶ ಗರಂ ಆಗಲಿಕ್ಕೆ ತುಂಬ ಹೊತ್ತು ಟೈಮ್ ತಗೊಳುತ್ತೆ. ಹೌದಾ, ಭೂಭಾಗ ಗರಂ ಆಗಲಿಕ್ಕೆ ಜಲ್ದಿ ತಗೊಳುತ್ತೆ, ಇದು ಲೇಟ್ ಆಗುತ್ತೆ. ಆದರೆ ಇವರಿಬ್ಬರಲ್ಲಿ ಯಾರು ಜಾಸ್ತಿ ಬೇಗ ಗರಂ ಆಗ್ತಾ ಇದ್ದಾರೆ, ಟೆಂಪ್ರೇಚರ್ ಯಾರಲ್ಲಿ ಜಾಸ್ತಿ ಆಗ್ತಾ ಇದೆ, ಲ್ಯಾಂಡ್ ಮಾಸಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ? ಆ್ಯಸ್ ಕಂಪೇರ್ ಟು ಆ್ಯಸ್ ಕಂಪೇರ್ ಟು ವಾಟರು ಮತ್ತು ಲ್ಯಾಂಡಿಗೆ ಕಂಪೇರ್ ಮಾಡಿದಾಗ ಏನಾಗ್ತಾಯಿದೆ, ಟೆಂಪ್ರೇಚರ್ ಮೀನ್ಸ್ ಹೀಟ್ ಎಲ್ಲಿ ಜಾಸ್ತಿ ಆಗ್ತಾಯಿದೆ, ಇಲ್ಲಿ ಜಾಸ್ತಿ ಆಗ್ತಾಯಿದೆ. ಎಲ್ಲಿ? ಸೊ ಇಲ್ಲಿ ಯಾವುದರಲ್ಲಿ, ಲ್ಯಾಂಡ್ ಮಾಸಲ್ಲಿ. ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ ಅಲ್ಲೇನಾಗ್ತದೆ, ಸೊ ಗ್ಯಾಸ್ ಏನಾಗ್ತದೆ, ಅಟ್ಮಾಸ್ಫಿಯರಿಕಲ್ ವಿಂಡು ಮೇಲ್ಗಡೆ ಫ್ಲೋ ಆಗ್ತದೆ. ಹೌದಾ, ಅಟ್ಮಾಸ್ಫಿರಿಕಲ್ ವಿಂಡ್ ಏನಾಗ್ತದೆ, ಮೇಲ್ಗಡೆ ಫ್ಲೋ ಆಗ್ತದೆ. ಯಾವಾಗ ಅಟ್ಮಾಸ್ಫಿರಿಕಲ್ ವಿಂಡ್ ಮೇಲೆ ಫ್ಲೋ ಆಗ್ತದೋ ಕೆಳಗಡೆ ಜಾಗ ಖಾಲಿ ಇರ್ತದೆ, ಒತ್ತಡ ಕಡಿಮೆ ಆಗುತ್ತೆ. ಒತ್ತಡ ಮೀನ್ಸ್ ಪ್ರೆಷರು ಡೌನ್ ಇರುತ್ತೆ. ಸೊ ಏನಿರ್ತದೆ ರೀ, ಡೌನ್ ಇರುತ್ತೆ. ಫಿಸಿಕ್ಸಲ್ಲಿ ಐಡಿಯಲ್ ಈಕ್ವೇಷನ್ಸ್ ಅಂತ ಬರ್ತದೆ, NP = ಅದೇನೋ. ಹೌದಾ, ಅದು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲೇನಾಗ್ತದೆ, ಟೆಂಪ್ರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಏನಾಗ್ತದೆ, ಟೆಂಪ್ರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಓಕೆನಾ, ಇಲ್ಲಿ ಯಾವುದರಲ್ಲಿ, ಜಿಯೋಗ್ರಫಿ ಈಕ್ವೇಷನ್ಸಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆನಾ, ಇವಾಗ ಏನಾಗಿದೆ, ಟೆಂಪ್ರೇಚರ್ ಇಲ್ಲಿ ಜಾಸ್ತಿ ಇದೆ, ಸೊ ಪ್ರೆಷರ್ ಏನಾಗಿದೆ, ಕಮ್ಮಿ ಆಗಿದೆ. ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗ್ತದೆ, ಎವಾಪರೇಟ್ ಆಗ್ತದೆ. ಲ್ಯಾಂಡ್ ಎವಾಪರೇಟ್ ಆದಾಗ ಕೆಳಗಡೆ ಏನಾಗ್ತದೆ, ಪ್ರೆಷರಲ್ಲಿ ಖಾಲಿ ಉಳಿತದೆ. ಯಾವಾಗ ಪ್ರೆಷರ್ ಇಂಟರ್ನಲ್ ಅಟ್ಮಾಸ್ಫಿರಿಕಲ್ ಇಲ್ಲಿ ಖಾಲಿ ಉಳಿತದೋ ಅಲ್ಲಿ ಪ್ರೆಷರ್ ಏನಾಗಿರ್ತದೆ, ಡೌನ್ ಆಗಿರ್ತದೆ. ಡೌನ್ ಮೀನ್ಸ್ ಕಡಿಮೆ ಆಗಿರ್ತದೆ. ಸೊ ಅದೇ ಕಾನ್ಸೆಪ್ಟು ಇಲ್ಲೇನಾಗುತ್ತೆ, ಸೊ ಇಲ್ಲಿ ಕೂಡ ಗರಂ ಆಗ್ತಾ ಇದೆ. ಹೌದಾ, ಆದರೆ ಆ್ಯಸ್ ಕಂಪೇರ್ ಟು ಯಾವುದಕ್ಕೆ, ಆ್ಯಸ್ ಕಂಪೇರ್ ಟು ಲ್ಯಾಂಡಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ಟೆಂಪ್ರೇಚರ್ ಏನಾಗಿದೆ, ಇಲ್ಲಿ ಕೂಡ ಬಿಸಿಲು ಬಿದ್ದಿದೆ, ಇಲ್ಲಿ ಕೂಡ ನೀರು ಆವಿ ಆಗ್ತಾ ಇದೆ, ಇಲ್ಲಿ ಕೂಡ ಲ್ಯಾಂಡ್ ಏನಾಗ್ತದೆ, ಗರಂ ಆಗಿದೆ. ಆದರೆ ಆ್ಯಸ್ ಕಂಪೇರ್ ಟು ಲ್ಯಾಂಡಿಗೆ, ಭೂಭಾಗಕ್ಕೆ ಕಂಪೇರ್ ಮಾಡಿದಾಗ ಟೆಂಪ್ರೇಚರ್ ಏನಾಗಿದೆ, ಕಡಿಮೆ ಇದೆ. ಯಾವಾಗ ಟೆಂಪ್ರೇಚರ್ ಕಡಿಮೆ ಇರುತ್ತೋ ಪ್ರೆಷರ್ ಏನಿರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ನೋಡಿ, ಟೆಂಪ್ರೇಚರ್ ಕಡಿಮೆ ಇದೆ, ಪ್ರೆಷರ್ ಜಾಸ್ತಿ ಇದೆ. ಆಗಲೇ ನಾನು ಏನು ಹೇಳಿದೆ, ಸೊ ವಿಂಡದು ಒಂದು ಕ್ಯಾರೆಕ್ಟರ್ ಏನಪ್ಪ ಅಂದರೆ, ಪ್ರೆಷರ್ ಹೈಯರ್ ಪ್ರೆಷರ್ ಟು ಫ್ಲೋ ಏನಾಗ್ತದೆ, ಪ್ರೆಷರ್ ಲೋ ಇರೋ ಕಡೆ ಫ್ಲೋ ಆಗ್ತದೆ. ಗಾಳಿ ಏನು ಮಾಡ್ತದೆ, ಹೈ ವಿಂಡು, ಸೊ ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಂದ ಹಿಡಿದು ಎಲ್ಲಿ ಖಾಲಿ ಕಡಿಮೆ ಇರುತ್ತೋ ಆ ಕಡೆ ಫ್ಲೋ ಆಗ್ತದೆ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ತದೆ, ಟೆಂಪ್ರೇಚರ್ ಏನು ಮಾಡ್ತದೆ ರೀ, ಸೊ ಇಲ್ಲಿ ಹೈ ಇಲ್ಲಿ ಲೋ ಇದೆ, ಪ್ರೆಷರ್ ಜಾಸ್ತಿ ಇದೆ. ಇವಾಗ ಏನು ಮಾಡ್ತದೆ ಪ್ರೆಷರು, ಸೊ ಪ್ರೆಷರ್ ಏನು ಮಾಡ್ತದೆ, ಈ ಕಡೆ ಫ್ಲೋ ಆಗ್ತದೆ. ಹೌದಾ, ಗಾಳಿ ಈ ಕಡೆ ಫ್ಲೋ ಆಗ್ತದೆ. ಹೌದಾ, ಗಾಳಿ ಈ ಕಡೆ ಫ್ಲೋ ಆಗ್ತದೆ. ಯಾವಾಗ ಈ ಕಡೆ ಫ್ಲೋ ಆಗ್ತದೋ ಇಲ್ಲಿ ಫ್ಲೋ ಆಗುತ್ತಲ್ಲ, ಇಲ್ಲಿ ಫ್ಲೋ ಆಗುವಾಗ ಸಮುದ್ರ ಇದೆ, ಸಮುದ್ರದ ಮೇಲೆ ಹೀಟಾಗಿ ನೀರು ಎವಾಪರೇಟ್ ಆಗ್ತಾ ಇದೆ. ಎವಾಪರೇಟ್ ಆಗಿ ನೀರಿನಲ್ಲಿ ಆ ಅಟ್ಮಾಸ್ಫಿರಿಕಲಲ್ಲಿ ಗಾಳಿಯಲ್ಲಿ ಏನಾಗ್ತದೆ, ನೀರಿನ ಕಣಗಳು ಸೇರ್ಕೊಂಡಿದ್ದಾವೆ. ಈ ನೀರಿನ ಕಣಗಳು ಯಾವುದ್ರ ಮುಖಾಂತರ, ಗಾಳಿಯ ಮುಖಾಂತರ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಫ್ಲೋ ಆಗ್ತದೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಫ್ಲೋ ಆಗ್ತದೆ. ಇಲ್ಲಿ ಗುಡ್ಡಗಾಡು ಕಾಡು ಪ್ರದೇಶ ಇದ್ದರೆ ಅದಕ್ಕೆ ಡಿಚ್ಚಿ ಹೊಡೆದು ಮಳೆ ತರಿಸ್ತದೆ. ಗುಡ್ಡಗಾಡು ಪ್ರದೇಶಗಳಿದ್ದರೆ ಇಲ್ಲಿ ಈ ವಿಂಡ್ ಏನು ಮಾಡ್ತದೆ, ಇಲ್ಲಿಂದ ಕಾಡು ಪ್ರದೇಶಗಳಿಗೆ, ಡಿಕ್ಕಿಗಳಿಗೆ, ಬೆಟ್ಟಗಳಿಗೆ, ಈಸ್ಟರ್ನ್ ಘಾಟ್ಸ್ಗೆ, ವೆಸ್ಟರ್ನ್ ಘಾಟ್ಸ್ಗಳಿಗೆ, ಹೌದಾ, ಪಶ್ಚಿಮ ಘಟ್ಟಗಳಿಗೆ, ಪೂರ್ವ ಘಟ್ಟಗಳಿಗೆ ಡಿಕ್ಕಿ ಹೊಡೆದು ಮಳೆಯನ್ನು ತರಿಸ್ತದೆ. ಯಾವುದು ಸೀ ಟು ಲ್ಯಾಂಡ್, ಸಮುದ್ರದಿಂದ ಭೂಭಾಗಕ್ಕೆ ಹೋಗ್ತಾ ಇದ್ದರೆ ಅದನ್ನು ನಾವು ಸೀ ಬ್ರಿಡ್ಜ್ ಅಂತ ಕರಿತೀವಿ ರೀ. ಏನಂತೀವಿ ರೀ, ಸೀ ಬ್ರಿಡ್ಜ್ ಅಂತ ಕರಿತೀವಿ. ಇದು 3 ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೀ ಬ್ರಿಡ್ಜು ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತದೆ ಅಂದರೆ, ಸಮುದ್ರದಿಂದ ಸೀ ಟು ಲ್ಯಾಂಡಿಗೆ ಫ್ಲೋ ಆಗ್ತದೆ. ಇದು ಎಕ್ಸಾಮಲ್ಲಿ ಕೇಳಿದ್ದಾನೆ, 3 ಸಾರಿ ಕೇಳಿದ್ದಾನೆ. ಹೌದಾ, KS 1998 ಹಿಡಿದು KS ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಬರ್ರಿ. ಸೊ ವೇರ್ ಇಟ್ ಹ್ಯಾಪನ್ಸ್, ಸೀ ಬ್ರಿಡ್ಜ್ ಅಂತ ಕೇಳ್ತಾನೆ. ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೋ ಅಲ್ಲಿ ಲೋ ಆಗಿರುತ್ತೆ, ಆ ಕಡೆ ಫ್ಲೋ ಆಗ್ತಾ ಇರ್ತದೆ. ಒಂದು ಕಾನ್ಸೆಪ್ಟ್. ಇವಾಗ ಏನಾಗ್ತದೆ, ಹೌದಾ, ತದನಂತರ ಇಲ್ಲೇನೋ ಜಮಾಜಮ್ ಮಳೆ ತರಿಸ್ತು ಎಲ್ಲ ಮಾಡು, ಈ ಪ್ರದೇಶ ಕೂಲ್ ಆಗ್ತದೆ. ಹೌದಾ, ಸೊ ಹಗಲತ್ತೇನಾಯಿತು, ಇದು ರಾತ್ರಿ ಹಗಲತ್ತೇನಾಯಿತು, ಇದ್ರದ್ದು ಜಾಸ್ತಿ ಇತ್ತು, ಇದ್ರದ್ದು ಕಮ್ಮಿ ಇತ್ತು, ಈ ಕಡೆ ಫ್ಲೋ ಆಯಿತು. ಆದರೆ ಇವಾಗ ರಾತ್ರಿ ಹೊತ್ತು ನೋಡ್ರಿ, ರಾತ್ರಿ ಹೊತ್ತು ಏನು ಮಾಡ್ತಾನೆ, ನಮ್ಮ ಚಂದಮಾಮ ಬರ್ತಾನೆ. ಹೌದಾ, ಚಂದಮಾಮ ಬಂದು ಏನು ಮಾಡ್ತಾನೆ ರೀ, ಲ್ಯಾಂಡ್ ಕೂಲ್ ಮಾಡ್ತಾನೆ. ಯಾವುದು, ಭೂಭಾಗನೂ ಸಮುದ್ರನೂ ಕೂಲ್ ಮಾಡ್ತಾನೆ. ಹೌದಾ, ಆದರೆ ಲ್ಯಾಂಡ್ ಕೂಲ್ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೊಳುತ್ತಾ, ಇಲ್ಲ. ನಾನು ಆವಾಗಲೇ ಹೇಳಿದ್ದೀನಿ, ಭೂಭಾಗ ಗರಂ ಆಗಲಿಕ್ಕೂ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಭೂಭಾಗ ತಣ್ಣಗಾಗಲಿಕ್ಕೂ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇವಾಗ ಭೂಭಾಗ ತಣ್ಣಗಾಗಲಿಕ್ಕೆ ಜಲ್ದಿ ತಣ್ಣಗಾಯಿತು, ಇನ್ನೂ ಇದ್ರದ್ದು ಏನಿದೆ, ಇದು ಇನ್ನೂ ಗರಂ ಇದೆ. ಯಾಕಂದರೆ ಇದು ಸ್ವಲ್ಪ ಲೇಟ್ ಮಾಡಿ ತಣ್ಣಗಾಗ್ತದೆ. ಹೌದಾ, ಸೊ ಇವಾಗ ನೋಡಿ,
ಭೂಭಾಗ ತಣ್ಣಗಾಗಿದೆ, ಸೊ ಭೂಭಾಗ ಟೆಂಪ್ರೇಚರ್ ಡೌನ್ ಆಗಿದೆ. ಟೆಂಪ್ರೇಚರ್ ಡೌನ್ ಆಗಿದೆ ಅಂದರೆ ಏನಾಗ್ತದೆ? ಸೊ ಪ್ರೆಷರ್ ಜಾಸ್ತಿ ಆಗ್ತದೆ. ಟೆಂಪ್ರೇಚರ್ ಡೌನ್, ಪ್ರೆಷರ್ ಜಾಸ್ತಿ. ಟೆಂಪ್ರೇಚರ್ ಡೌನ್, ಪ್ರೆಷರ್ ಜಾಸ್ತಿ. ಇವಾಗ ಗಾಳಿ ಎಲ್ಲಿಂದ ಯಾವ ಕಡೆ ಹೋಗ್ತದೆ? ಸೊ ಲ್ಯಾಂಡ್, ಹೈ ಪ್ರೆಷರ್ ಟು ಲೋ ಪ್ರೆಷರ್, ಹೈ ಪ್ರೆಷರ್ ಟು ಲೋ ಪ್ರೆಷರ್ ಕಡೆ ಫ್ಲೋ ಆಗ್ತದೆ. ಇವಾಗ ಗಾಳಿ ಏನಾಗ್ತದೆ? ಹೈ ಪ್ರೆಷರ್ ಟು ಲೋ ಪ್ರೆಷರ್, ಸೊ ಭೂಭಾಗದಿಂದ ಸೊ ಸಮುದ್ರದ ಕಡೆ ಗಾಳಿ ಬೀಸ್ತದೆ. ಇದನ್ನು ನಾವು ಏನಂತೀವಿ ರೀ? ಲ್ಯಾಂಡ್ ಬ್ರಿಡ್ಜ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಗೊತ್ತಾದರೆ ಸಾಕು. ಇದ್ರ ಮೇಲೆ ಸಂಪೂರ್ಣ ಮಾನ್ಸೂನು ಡಿಪೆಂಡ್ ಆಗಿದೆ. ಸೊ ಏನಾಗಿದೆ? ಸೊ ಲ್ಯಾಂಡ್ ಮಾಸು, ಸೊ ಎಲ್ಲಿಂದ ಲ್ಯಾಂಡ್ ಟು ಸಿಗೆ ಬಂದರೆ ಅದನ್ನು ಲ್ಯಾಂಡ್ ಬ್ರಿಡ್ಜ್ ಅಂತೀವಿ. ಸಿ ಟು ಲ್ಯಾಂಡ್ಗೆ ಹೋದರೆ ಅದನ್ನು ನಾವೇನಂತೀವಿ? ಸಿ ಬ್ರಿಡ್ಜ್ ಅಂತ ಕರಿತೀವಿ. ಇವಾಗ ಸೊ ಹಾಗಾದರೆ ಈ ಮಾನ್ಸೂನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸೊ ಮಾನ್ಸೂನ್ಗಳು ಡಿಪೆಂಡ್ ಆಗೋದು ನೋಡಿರಿ, ಇಲ್ಲಿ ಬರೀತೀನಿ ಬೇಕಿದ್ರೆ. ಸೊ ಮಾನ್ಸೂನ್ ಡಿಪೆಂಡ್ ಆಗೋದು ಅಟ್ಮಾಸ್ಫಿಯರ್ ಮೇಲೆ, ಹೌದಾ? ಸೊ ವಾತಾವರಣದ ಮೇಲೆ. ಮಾನ್ಸೂನ್ ಡಿಪೆಂಡ್ ಆಗೋದು ಯಾವುದ್ರ ಮೇಲೆ? ಟೆಂಪ್ರೇಚರ್ ಮೇಲೆ, ಹೌದಾ? ಮಾನ್ಸೂನ್ ಡಿಪೆಂಡ್ ಆಗೋದು ಯಾವುದ್ರ ಮೇಲೆ? ಟೆಂಪ್ರೇಚರ್ ಮೇಲೆ. ಟೆಂಪ್ರೇಚರ್ ಅನ್ನೋದ ನಂತರ ಪ್ರೆಷರ್ ಮೇಲೆ, ಹೌದಾ? ಮಾನ್ಸೂನ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? ಪ್ರೆಷರ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಪ್ರೆಷರ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? ವಿಂಡ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ವಿಂಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಪ್ರಿಸಿಪಿಟೇಷನ್ಸ್ ಮೀನ್ಸ್ ರೈನ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಹೌದಾ? ಮಳೆ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಹೌದಾ? ಸೊ ಇದೆಲ್ಲ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? ಸೊ ಹ್ಯೂಮಿಡಿಟಿ ಮೇಲೆ, ಹೌದಾ? ಸೊ ಏನಾಶ ತೇವಾಂಶ ಅಂತೀವಲ್ಲ, ಹ್ಯೂಮಿಡಿಟಿ, ಹೌದಾ? ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇವೆಲ್ಲ ಕಂಡೀಷನ್ಸು ಸೇರಿ ಸೊ ನಮ್ಮ ಮಾನ್ಸೂನಿಗೆ ಹೆಲ್ಪ್ ಆಗುತ್ತೆ. ಈ ಎಲ್ಲ ಕಂಡೀಷನ್ಸ್ಗಳನ್ನ ಸೇರಿ ನಾವು ಎರಡು ಪದ ಬಳಸ್ತೀವಿ. ಒಂದು ಕ್ಲೈಮೇಟ್ ಅಂತ ಬಳಸ್ತೀವಿ ರೀ, ಹೌದಾ? ಇನ್ನೊಂದು ವೆದರ್ ಅಂತ ಬಳಸ್ತೀವಿ, ಹೌದ್ರಾ ಇಲ್ಲರೇ? ಸೊ ಇವೆರಡು ಪದ ಬಳಸ್ತೀರಾ? ಕ್ಲೈಮೇಟ್ ಅಂತ ಬಳಸ್ತೀವಿ, ಇನ್ನೊಂದು ವೆದರ್ ಅಂತ ಬಳಸ್ತೀವಿ ಪದಗಳು ಬಳಸ್ತೀವಿ. ಈ ಕ್ಲೈಮೇಟ್ ಅನ್ನೋದೇನಪ್ಪ ಅಂದರೆ ಸೊ ಇಡೀ ಇಷ್ಟು ಕಂಡೀಷನ್ಸ್ ಏನಿದ್ದಾವೆ, ಅಟ್ಮಾಸ್ಫಿಯರು, ಪ್ರೆಷರು, ಟೆಂಪ್ರೇಚರು, ಹೌದಾ? ವಿಂಡ್ ಆಗಿರ್ಬೋದು, ವಿಂಡ್ ಸ್ಪೀಡ್ ಆಗಿರ್ಬೋದು, ಹ್ಯೂಮಿಡಿಟಿ ಆಗಿರ್ಬೋದು, ಪ್ರಿಸಿಪಿಟೇಷನ್ಸ್ ಮೀನ್ಸ್ ರೈನ್ ಆಗಿರ್ಬೋದು, ಮಳೆ ಆಗಿರ್ಬೋದು, ಈ ಎಲ್ಲ ಕಂಡೀಷನ್ಸ್ಗಳದು ಆ್ಯನ್ ಆ್ಯಂಡ್ ಅವರೇಜು 30-35 ವರ್ಷಕ್ಕೆ ಕಂಪೇರ್ ಮಾಡಿ, 30-35 ವರ್ಷಕ್ಕೆ ಕಂಪೇರ್ ಮಾಡಿ ಎಷ್ಟು ಬಿಸಿಲದ, ಎಷ್ಟು ಮಳೆ ಅದ, ಎಷ್ಟು ಏನಾಗ್ತಾಯಿದೆ, ಇದೆಲ್ಲವೂ 30-35 ವರ್ಷಕ್ಕೆ ಕಂಪೇರ್ ಮಾಡಿ ಒಂದು ಫೈನಲ್ ರಿಸಲ್ಟ್ ಕೊಡ್ತೀವಲ್ಲ, ಆ ಫೈನಲ್ ರಿಸಲ್ಟು ಕ್ಲೈಮೇಟ್ಗೆ ಡಿಪೆಂಡ್ ಆಗಿರ್ತದೆ. ಈ ಕ್ಲೈಮೇಟ್ ಹೇಳುತ್ತಾ ನಮ್ಮದು ಮಾನ್ಸೂನಲ್ ಕ್ಯಾರೆಕ್ಟರ್ ಐತಿ ಅಂತ. ಏನು ರೀ? ಮಾನ್ಸೂನ್ ಕ್ಯಾರೆಕ್ಟರ್ ಐತಿ, ಮಾನ್ಸೂನ್ ಸಿಸ್ಟಮ್ ಐತಿ ಅಂತ ಹೇಳ್ತದೆ. ಆದರೆ ಈ ವೆದರ್ ಏನಪ್ಪ ಅಂದ್ರೆ ಇದು ಶಾರ್ಟ್ ಟರ್ಮ್, ಇದು ಲಾಂಗ್ ಟರ್ಮ್ ಆದರೆ ಇದು ಶಾರ್ಟ್ ಟರ್ಮ್. 1 ಅವರು, ಸೊ 2 ಅವರು, 3 ದಿನನೋ 2 ದಿನನೋ ಇದ್ರ ಮೇಲೆ ಕಂಪೇರ್ ಆಗುತ್ತೆ. ಇದಿಷ್ಟು ಕಂಡೀಷನ್ಸ್ 1 ತಾಸು 2 ತಾಸು. ಫಾರ್ ಎಕ್ಸಾಂಪಲ್ ನೋಡಿರಿ, ಕ್ಲಾಸ್ ರೂಮ್ನಾಗ ಶಾಲೆ ಒಳಗೆ ಕುಂತಿರ್ತೀರಿ, ಸೊ ಏನೋ ಜಾಸ್ತಿ ಗಾಳಿ ಬೀಸೋ ಥರ ಫೀಲ್ ಆಗುತ್ತೆ ನಿಮಗೆ. ಒಳಗೆ ಕುಂತಿರ್ತೀರಿ ಫೀಲ್ ಆಗ್ತದೆ, ಇವತ್ತು ಯಾಕೋ ವೆದರ್ ಒಂಥರ ಖರಾಬ್ ಐತಪ್ಪ, ಹೌದಾ ಅಂತೀವ, ಮಾತಾಡ್ಕೊಂತೀವಿ. ನೆಕ್ಸ್ಟ್ ಅದೇ ಒಂದು ಸ್ವಲ್ಪ ಮಧ್ಯಾಹ್ನದಾಗ ದಿಢೀರ್ನೆ ಮೋಡ ಒಂದು ಅರ್ಧ ಗಂಟೆದೊಳಗೆ ಹಿಂಗೆಲ್ಲೋ ಬೈಕ್ ಮೇಲೆ ಹೋಗ್ತಿರ್ತೀರಿ, ಒಂದು 15-20 ನಿಮಿಷನಾಗ ಮೋಡ ಕವಿದ ವಾತಾವರಣ. ಅವಾಗೇನು ಅನಿಸ್ತದೆ? ವೆದರ್ ಚೇಂಜ್ ಆಗ್ಲಿಕ್ಕತ್ತದ ಅಂತೀವಿ. ಕೆಲವೊಬ್ರು ಕ್ಲೈಮೇಟ್ ಚೇಂಜ್ ಆಗ್ಲಿಕ್ಕತ್ತದ ಅಂತಾರೆ. ಕ್ಲೈಮೇಟ್ ಅಂದರೆ ಲಾಂಗ್ ಟರ್ಮ್, ವೆದರ್ ಮೀನ್ಸ್ ಶಾರ್ಟ್ ಟರ್ಮ್. ಗೊತ್ತಾಗ್ತಿದೆ ರೀ? ಇದಿಷ್ಟು ಕಾನ್ಸೆಪ್ಟ್ ಗೊತ್ತಾಯ್ತಾ ಇವಾಗ ಎಲ್ಲಿಂದ? ಸೊ ಇವಾಗ ಹಾಗಾದ್ರೆ ಈ ಇಷ್ಟೋ ಕ್ಯಾರೆಕ್ಟರ್ಗಳು ಏನೇನು ಫಾಲ್ಟ್ ಮಾಡ್ತಾವ, ಮಾನ್ಸೂನ್ ಆಗ್ಲಿಕ್ಕೆ ರೀಸನ್ ಏನು ಕೊಡ್ತಾವ ಅದನ್ನು ನೋಡೋಣ, ಹೌದಾ? ಮಾನ್ಸೂನ್ ಮೀನ್ಸ್ ಇದು ರಿವರ್ಸ್ ಹಿಂಗೋಗಿ ಹಿಂಗೆ ಬರೋದು, ಹೌದಾ? ಆಮೇಲೆ ಇಂಡಿಯನ್ ಮಾನ್ಸೂನಿಗೆ ಏನೇನು ಆಗ್ತದೆ ಅನ್ನೋದು ನೋಡೋಣ, ಹೌದಾ? ಸೊ ಯಾವ ಥರ ಮಳೆ ತರಿಸ್ತದ, ಯಾವ ಭಾಗಕ್ಕೆ ಎಲ್ಲಿ ಮಳೆ ಬರ್ತದ, ಬೆಂಗಳೂರು ಪ್ರಾಂತ್ಯಕ್ಕೆ ಹೆಂಗೆ ಮಳೆ ಬರ್ತದ, ಮೈಸೂರು ಪ್ರಾಂತ್ಯಕ್ಕೆ ಹೆಂಗೆ ಮಳೆ ಬರ್ತದ, ಚಾಮರಾಜನಗರ ಪ್ರಾಂತ್ಯಕ್ಕೆ ಹೆಂಗೆ ಬರ್ತದ, ಯಾವ ಟೈಮಿಗೆ ಎಲ್ಲಿ ಮಳೆ ಎಂಟ್ರಿ ಹೊಡಿತದ. ಸೊ ಏನಂತೀವಿ? ಸೊ ಮಾನ್ಸೂನ್ ಬ್ಲಾಸ್ಟ್ ಅಂತ ಕರಿತೀವಿ, ಹೌದಾ? ಕೇರಳ ಪ್ರಾಂತ್ಯಕ್ಕೆ ಮಳೆ ಬಂದ್ರೆ ಅದು ನೇರವಾಗಿ ಫಸ್ಟ್ ಟೈಮ್ ಕೇರಳಕ್ಕೆ ಬರ್ತದೆ ರೀ, ಜೂನ್ ತಿಂಗಳದಾಗ. ಜೂನ್ 1ನೇ ತಾರೀಕಿಗೆ ಕೇರಳ ಪ್ರಾಂತ್ಯಕ್ಕೆ ಮಳೆ ಬಂದ್ರೆ ಅದನ್ನು ಮಾನ್ಸೂನ್ ಬ್ಲಾಸ್ಟ್ ಅಂತ ಕರಿತೀವಿ. ಸೊ ಮಾನ್ಸೂನ್ ಮೇಲ್ಗಡೆ ಎಂಟ್ರಿ ಹೊಡಿತದ. ಸೊ ಎಲ್ಲಿವರೆಗೂ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಲಕ್ಷದ್ವೀಪ ಆಗಿರ್ಬೋದು, ಖೇರೋ ಖಾಸಿ ಜಯಂತಿ ಆಗಿರ್ಬೋದು, ಮೀಜೋ ಹಿಲ್ಸ್ವರೆಗೂ ಅಲ್ಲಿವರೆಗೂ ಮಾನ್ಸೂನ್ ಹೆಂಗೆ ಎಂಟ್ರಿ ಹೊಡಿತದ, ಈ ಎಲ್ಲ ಪ್ರಾಂತ್ಯಕ್ಕೆ ಹೆಂಗೆ ಮಳೆ ಬರ್ತದ ಅದೆಲ್ಲವೂ ನೋಡ್ತಾ ಬರೋದು. ಓಕೆನಾ? ಸೊ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಡಿಜಿಟಲ್ ಬೋರ್ಡ್ ಅಲ್ಲ, ಜಸ್ಟ್ ಅಸ್ಯೂಮ್, ಕಲ್ಪನೆಗೂ ಮೀರಿದ್ದೇನೂ ಅಲ್ಲಲ್ರಿ, ಹೌದಾ? ಇಲ್ಲೇ ಕೂತ್ಕೊಂಡು ಎಲ್ಲೋ ಯೋಚನೆ ಮಾಡ್ತಿರ್ತೀವಿ, ಇಲ್ಲೇ ಕೂತ್ಕೊಂಡು ಬುರ್ಜ್ ಖಲೀಫಾ ಮೇಲೆ ಕುಂತಿರ್ತೀವಿ. ಹಂಗೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಕೆ ಏನು ಗಂಟು ಹೋಗಲ್ಲ. ನಿಮ್ಮ ಹತ್ರ ನೋಟ್ಸ್ ಐತಿ, ಹೌದಾ? ಕ್ಲಾಸಸ್ದು ಬುಕ್ ಅದಾವ, ಯಾವ್ಯಾವ ಜಾಗಗಳು ಎಲ್ಲೆಲ್ಲಿ ಬರ್ತಾವ ಅಂತ ನೋಡ್ತಾ ಬನ್ನಿರಿ ಅಷ್ಟ. ಓಕೆನಾ? ಇದು ಸಿ ಬ್ರಿಡ್ಜ್ ಅಂದ್ರೇನು, ಲ್ಯಾಂಡ್ ಬ್ರಿಡ್ಜ್ ಅಂದ್ರೇನು ಅಂತ ಗೊತ್ತಾಯ್ತಾ? ಇವಾಗ ಐಡಿಯಲ್ ಈಕ್ವೇಷನ್ಸ್ ಏನದ ನೋಡ್ರಿ, ಹೇಳ್ರಿ ನೋಡೋಣ. ಫಿಸಿಕ್ಸ್ ಬೇಸ್ಡ್ PUC ಸ್ಟೂಡೆಂಟ್ಸ್, ಐಡಿಯಲ್ ಈಕ್ವೇಷನ್ ಏನೈತಿ? ಐಡಿಯಲ್ ಈಕ್ವೇಷನ್ ಇದು ಯಾಕೋ ಡಸ್ಟರ್ ಒಂದು ಸ್ವಲ್ಪ ಹಸಿ ಇರೋದ್ರಿಂದಾಗಿ ಒಂದು ಸ್ವಲ್ಪ ಗಲೀಜು ಕಾಣ್ತದೆ. ಓಕೆ, ಕಾಣಿಸ್ತಿದ್ಯಾ?
ನನಗೆ ಯಾಕೋ ಆ ಕಡೆ ಹೋದಾಗ ಝೂಮ್ ಗೀಮ್ ಆಗುತ್ತೇನೋ ಅಂತ ಫೀಲ್ ಆಗುತ್ತೆ. ಝೂಮ್ ಆಗಲಿಲ್ಲ ಅಂದರೆ ಹೇಳ್ರಿ, ಓಕೆನಾ. ಝೂಮ್ ಆಗ್ತಾಯಿದ್ರೆ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ, ಓಕೆನಾ. ಇವಾಗ ಮಾನ್ಸೂನ್ ಈಕ್ವೇಷನ್ಸಿಗೆ ಬರೋಣ. ಹೌದಾ, ಮಾನ್ಸೂನ್ ಈಕ್ವೇಷನ್ಸಿಗೆ ಬರೋಣ. ಸೊ ಏನಾಗ್ತದೆ ನೋಡೋಣ. ಅದೇನೋ ಐಡಿಯಲ್ ಈಕ್ವೇಷನ್ ಅನ್ನಲ್ಲ, PV = nRT ಅಂತ, ಓಕೆನಾ. ಈ ಈಕ್ವೇಷನ್ ಯೂಸ್ ಆಗಲ್ಲ. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೆಂಪ್ರೇಚರ್, ಇಲ್ಲಿ ಆಗಲ್ಲ. ಫಿಸಿಕ್ಸ್ನಾಗ ಏನಾಗ್ತದೆ, P ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ 1/T, ಓಕೆನಾ. T ಅಂದ್ರೂ ಅಷ್ಟೇ, ಅದು ಮೇಲ್ಗಡೆ ಇದರದ್ದು ಈ ಕಡೆ ಬಂದ್ರೂ ಅಷ್ಟೇ, ಇದು ಈ ಕಡೆ ಬಂದ್ರೂ ಅಷ್ಟೇ, ಓಕೆ. ಇವಾಗ ಯಾವ್ಯಾವ ಫ್ಯಾಕ್ಟರ್ಗಳು, ಏನೇನು ಮಾನ್ಸೂನ್ ಮೇಲೆ ಯಾವ್ಯಾವ ಎಫೆಕ್ಟ್ ಮಾಡ್ತಾವೆ ಅನ್ನೋದನ್ನ ನೋಡೋಣ, ಓಕೆನಾ. ಫ್ಯಾಕ್ಟರ್ಸ್ ಎಫೆಕ್ಟ್ ಆನ್ ಮಾನ್ಸೂನ್ ಮೇಲೆ, ಓಕೆ. ಏನೇನು ಫ್ಯಾಕ್ಟರ್ಗಳು ಯಾವ್ಯಾವುದುಗಳು ಮಾನ್ಸೂನ್ ಮೇಲೆ ಎಫೆಕ್ಟ್ ಮಾಡ್ತವೆ ಅನ್ನೋದನ್ನ ನೋಡೋಣ, ಓಕೆನಾ. ಇವಾಗ ಒಂದನೇದಾಗಿ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಲ್ಯಾಟಿಟ್ಯೂಡ್, ಈ ಮಾನ್ಸೂನ್ ಬರಲಿಕ್ಕೆ ಇವೆಲ್ಲ ರೀಸನ್ಗಳು ರೀ, ಹೌದಾ. ಏನೇನು ಥರ ಯಾವ ಥರ ರೀಸನ್ ಕೊಡ್ತಾವೆ ಅನ್ನೋದನ್ನ ನೋಡೋಣ. ಲ್ಯಾಟಿಟ್ಯೂಡ್ ಅಂದರೆ ಇದೆಲ್ಲ ನೋಡಿದ್ಮೇಲೆ ಆಮೇಲೆ ಇಂಡಿಯನ್ ಮಾನ್ಸೂನ್ ಡೈರೆಕ್ಟಾಗಿ ನೋಡೋಣ, ಓಕೆನಾ. ಇದು ಗೊತ್ತಾಗಲಿಲ್ಲ ಅಂದರೆ ಇಂಡಿಯನ್ ಮಾನ್ಸೂನ್ ಗೊತ್ತಾಗಲ್ಲ ರೀ. ನಾನು 10 ಸಲ ಹೇಳಿದ್ದೀನಿ, ನೀವು 10 ಸಲ ಜಿಯೋಗ್ರಫಿ ಓದ್ರಿ, ಆದರೆ ಮಾನ್ಸೂನ್ ಕಾನ್ಸೆಪ್ಟ್ಗಳು ಭಾಳ ಕನ್ಫ್ಯೂಸ್ ಇರ್ತಾವೆ, ಹೌದಾ. ಅಲ್ಲಿನೋ ಅಂದ್ರೇನು, ಲಾಲಿನೋ ಅಂದ್ರೇನು, ಅವೆಲ್ಲ ಭಾಳ ಕನ್ಫ್ಯೂಸ್ಗಳು, ಹೌದಾ. ನಾರ್ಮಲ್ ಕಂಡೀಷನ್ಸ್ನಾಗ ಏನಾಗ್ತದೆ, ಇದೆಲ್ಲ ಗೊತ್ತಾಗಬೇಕಂದ್ರೆ ಒಂದು ಸ್ವಲ್ಪ ನೋಡಿ. ಎಷ್ಟೋ ಜನರಿಗೆ ನೀವೇ ಹೇಳ್ರಿ ನೋಡೋಣ, ಹೌದಾ. ಹಿಮಾಲಯ ಪರ್ವತದಲ್ಲಿ ಯಾಕೆ ಹಿಮಾಲಯ ಜಾಸ್ತಿ ಐತೆ, ಅಲ್ಲಿ ಯಾಕೆ ನಮ್ಮ ಕಡೆನೂ ಗುಡ್ಡಗಳಿದಾವೆ, ನಮ್ಮ ಕಡೆನೂ ಬೆಟ್ಟಗಳಿದಾವೆ, ನಮ್ಮ ಕಡೆ ಪರ್ವತ ಶ್ರೇಣಿಗಳಿದಾವೆ, ವೆಸ್ಟರ್ನ್ ಘಾಟ್ಸ್ ಅದಾವೆ. ಸೊ ಇಲ್ಲಿ ಯಾಕೆ ಬರ್ಫ್ ಬೀಳಲ್ಲ, ಅಲ್ಲಿ ಯಾಕೆ ಬೀಳುತ್ತಾ, ಯೋಚನೆ ಮಾಡಿರಿ, ಅಲ್ಲಿ ಯಾಕೆ ಬೀಳುತ್ತಾ, ಹೌದಾ. ಸೊ ಭೂಮಿ ಭಾಗದಿಂದ ಒಂದು ಸ್ವಲ್ಪ ಎತ್ತರಕ್ಕೆ ಐತಿ, ಸೂರ್ಯನ ಕಿರಣಗಳು ನೇರವಾಗಿ ಅಲ್ಲಿ ಬೀಳ್ತಾವೆ, ಆದರೂ ಕೂಡ ಅಲ್ಲಿ ಯಾಕೆ ಬರ್ಫ್ ಐತಿ, ಬರ್ಫೆಲ್ಲ ಕರಿ ಬಿಡ್ಬೇಕಲ್ಲ, ಫುಲ್ ಗುಡ್ಡ ಬೈಲಿ ಕಾಣಬೇಕಲ್ಲ, ಹೌದಾ. ಯಾಕೆ, ಅದೆಲ್ಲವೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದದ್ದು. ಸೊ ಇಲ್ಲಿ ಲ್ಯಾಟಿಟ್ಯೂಡ್ ಬೇಸ್ಡ್ ಮೇಲೆ ನೋಡೋಣ, ಓಕೆನಾ. ಸೊ ಕಾನ್ಸೆಪ್ಟ್ ಓದೋದಲ್ರಿ, ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್, ಓಕೆನಾ. ಲ್ಯಾಟಿಟ್ಯೂಡಿಗೆ ಕನ್ನಡದಾಗ ಏನಂತೀವಿ ರೀ, ಅಕ್ಷಾಂಶ, ಓಕೆ. ಅಕ್ಷಾಂಶ ಅಂತೀವಿ. ಈ ಅಕ್ಷಾಂಶಗಳು ಹೆಂಗೆ ಯಾವ ಥರ ಮಾನ್ಸೂನ್ ಮೇಲೆ ಎಫೆಕ್ಟ್ ಹಾಕತ್ತಾ ಅಂತ ನೋಡಿರಿ. ಅಕ್ಷಾಂಶಗಳು ನೋಡಿ. ಸೊ ಇಲ್ಲೇನಾಗ್ತದೆ, ಅರ್ತ್ ಇದೆ, ಹೌದಾ. ಭೂಮಿ ಇದೆ, ಭೂಮಿ ಮೇಲೆ ಈಕ್ವಿಟರ್ ಲೈನ್ ಐತೆ, ಹೌದ್ರಾ. ಈಕ್ವಿಟರ್ ಐತಾ. ಸೊ ಸಮಭಾಜಕ ವೃತ್ತ ಐತೆ. ಈ ಸಮಭಾಜಕ ವೃತ್ತ ಇಲ್ಲಿ ಮೇಲ್ಗಡೆ ಒಂದು ಯಾವುದೈತೆ, ಟ್ರೋಪಿಕ್ ಆಫ್ ಕ್ಯಾನ್ಸರ್, ಕೆಳಗಡೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಐತೆ, ಹೌದಾ. ಮಕರ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಾರಿ. ಸೊ ಇವಾಗ ಏನಾಗ್ತದೆ, ಇದು ಒಂದು ಲ್ಯಾಟಿಟ್ಯೂಡ್ ಐತೆ, ಇದು ಒಂದು ಲ್ಯಾಟಿಟ್ಯೂಡ್. ಒಂದು ಯಾವುದೋ ತೆಗೆದು ಇಲ್ಲಿಟ್ಟಿನ, ಝೂಮ್ ಮಾಡಿಟ್ಟಿನ, ಡಿಜಿಟಲ್ ಬೋರ್ಡ, ಹೌದಾ. ಇಲ್ಲಿಟ್ಟಿನ. ಇಲ್ಲೇನಾಗುತ್ತೆ, ಲ್ಯಾಂಡ್ ಹೆಂಗೆ ಐತ್ರಿ, ಹಿಂಗೂ ಐತಿ, ಪ್ಲಾಟ್ಯೂ ಲ್ಯಾಂಡ್ ಐತಿ, ಫ್ಲ್ಯಾಟ್ ಲ್ಯಾಂಡ್ ಐತಿ. ಇದೇ ಲ್ಯಾಟಿಟ್ಯೂಡ್ ಮೇಲೆ ಒಂದು ಮೌಂಟೇನ್ ಭೀ ಐತಿ, ಗೊತ್ತಾಗ್ಲಿಕ್ಕತ್ತದ. ನೆಕ್ಸ್ಟ್ ಇದು ಒಂದು ಲ್ಯಾಟಿಟ್ಯೂಡ, ಫಾರ್ ಎಕ್ಸಾಂಪಲ್ 5 ಡಿಗ್ರಿ 6 ಡಿಗ್ರಿ ಏನಾರ ಅನ್ಕೊಳ್ರಿ. ಸೊ ಇದೊಂದು ಲ್ಯಾಟಿಟ್ಯೂಡ್ ಐತಿ, ಇದ್ರ ಮೇಲೆ ನಾರ್ಮಲ್ ಲ್ಯಾಂಡ್ ಭೀ ಐತಿ, ಇದ್ರ ಮೇಲೆ ಒಂದು ಮೌಂಟೇನ್ ರೇಂಜ್ ಭೀ ಐತಿ. ಇವಾಗ ನೋಡಿ. ಸೊ ಈ ಮೌಂಟೇನ್ ರೇಂಜ್ ಐತಿ, ಇದು ಹಿಂಗೆ ಅರ್ತ್ ಐತೆ ಕೆಳಗಡೆ, ಹಿಂಗೆ ಅರ್ತ್ ಐತಿ ಕೆಳಗಡೆ. ಇವಾಗ ಏನಾಗ್ತದ, ಸೊ ಅರ್ತ್ಗೆ ಒಂದು ಸ್ಪೆಷಲ್ ಫೋರ್ಸ್ ಐತಿ, ಅದನ್ನು ನಾವೇನಂತೀವಿ ಗ್ರಾವಿಟಿ ಫೋರ್ಸ್ ಅಂತ ಕರಿತೀವಿ. ಗ್ರಾವಿಟೇಷನಲ್ ಫೋರ್ಸ್, ಹೌದಾ. ಗ್ರಾವಿಟಿ ಫೋರ್ಸ್ ಐತಿ, ಗ್ರಾವಿಟೇಷನಲ್ ಫೋರ್ಸ್ ಐತಿ. ಈ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲಿ ಸೂರ್ಯ ಅದನ್ರಿ ನಮ್ಮದು. ಸೂರ್ಯ ಏನು ಮಾಡ್ತಾ ಇದ್ದಾನೆ, ಕಿರಣಗಳನ್ನು ನಮ್ಮ ಲ್ಯಾಂಡಿಗೂ ಕಳಿಸ್ತಾ ಇದ್ದಾನೆ, ಸೂರ್ಯನ ಕಿರಣಗಳು ಈ ಕಡೆ ಮೌಂಟೇನ್ಗೂ ಬೀಳ್ತಾ ಇದ್ದಾವ. ಇವಾಗ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಪ್ರದೇಶಕ್ಕೆ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾವೆ, ಇಲ್ಲಿ ಈ ಪ್ರದೇಶಕ್ಕೂ ಮೌಂಟೇನ್ಗೂ ಬೀಳ್ತಾ ಇದ್ದಾವೆ. ಸೊ ಇಲ್ಲಿಯೂ ಬೀಳ್ತಾ ಇದೆ. ಆದರೆ ಈ ಭೂಮಿಗೆ ಒಂದು ಪವರ್ ಐತೆ, ಗ್ರಾವಿಟೇಷನಲ್ ಫೋರ್ಸ್. ಆದರೆ ಭೂಮಿ ಏನು ಮಾಡ್ತದೆ, ಆ್ಯಕ್ಚುಲಿ ಭೂಮಿಗೆ ಇರೋ ಗ್ರಾವಿಟೇಷನಲ್ ಫೋರ್ಸ್ ಯಾವುದರಿಂದ, ಭೂಮಿಯಲ್ಲಿ ಇಂಟರ್ನಲ್ಲಿ ಒಂದಿಷ್ಟು ಮಿನರಲ್ಸ್ಗಳಿದ್ದಾವೆ, ಒಂದಿಷ್ಟು ಸೋರ್ಸ್ ಇದ್ದಾವೆ. ಯಾವುದು ನಾವು ಸೈಮಾ ಅಂತ ಕರಿತೀವಿ, ಸಿಲಿಕೇಟ್ ಆಗಿರ್ಬೋದು, ನಮ್ಮದು ಮೆಗ್ನೀಷಿಯಮ್ ಆಗಿರ್ಬೋದು, ಹೌದಾ. ಫೆರ್ರಸ್ ಆಗಿರ್ಬೋದು, ಹೌದಾ. ಕಬ್ಬಿಣದ ಅದಿರುಗಳಾಗಿರ್ಬೋದು. ಇವೆಲ್ಲವೂ ಇಲ್ಲಿ ಇರ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಏನಂತೀವಿ ನಾವು, ಗ್ರಾವಿಟಿನ ಹಿಡಿದಿಡುವಂಥ ಶಕ್ತಿನ ಇದರಲ್ಲಿ ಇರ್ತದೆ, ಹೌದಾ. ಆದರೆ ಈ ಗ್ರಾವಿಟಿನ ಹಿಡಿದಿರುವಂಥ ಶಕ್ತಿ ಇರೋಂಥದ್ದು ಈ ಸೂರ್ಯನ ಕಿರಣಗಳನ್ನು ಎಳೆದು ಹಿಡಿಯುವಂಥ ತಾಕತ್ತಿರಲ್ಲ. ಸೊ ಈ ಸೂರ್ಯನ ಕಿರಣಗಳನ್ನು ಎಳೆದು ಈ ಅಟ್ಮಾಸ್ಫಿಯರ್, ಈ ಪ್ರಕೃತಿಯಲ್ಲಿ ಇಡುವಂಥ ತಾಕತ್ತು ಯಾವುದಕ್ಕೆ ಇರ್ತದೆ ರೀ, ಅಟ್ಮಾಸ್ಫಿಯರ್ಗೆ ಇರ್ತದೆ. ಅಟ್ಮಾಸ್ಫಿಯರ್ ಮೀನ್ಸ್ ವಾತಾವರಣ ಮೀನ್ಸ್ ವಾಯುಗೋಳಕ್ಕೆ ಇರ್ತದೆ, ಹೌದಾ. ಇಲ್ಲೇನಿರ್ತದೆ ರೀ, ವಾಯುಗೋಳಕ್ಕೆ ಆ ತಾಕತ್ತು ಇರ್ತದೆ. ಆದ್ರೆ ವಾಯುಗೋಳ ಏನು ಮಾಡ್ತದೆ, ಸೂರ್ಯನಿಂದ ಬರ್ತಕ್ಕಂಥ ನೇರ ಕಿರಣಗಳನ್ನು ಅಬ್ಸರ್ವ್ ಮಾಡೋ ತಾಕತ್ತಿರಲ್ಲ. ಸೂರ್ಯನ ಕಿರಣಗಳನ್ನು ನೇರವಾಗಿ ಅಬ್ಸರ್ವ್ ಮಾಡೋ ತಾಕತ್ತು ಯಾವುದಕ್ಕಿರಲ್ಲ ರೀ, ವಾಯುಗೋಳಕ್ಕಿರಲ್ಲ. ಯಾಕಂದ್ರೆ ಅದು ಶಾರ್ಟ್ ವೇವ್ ಅಂತ ಕರಿತೀವಿ. ಅವುಗಳನ್ನು ಏನಂತೀವಿ ರೀ, ಶಾರ್ಟ್ ವೇವ್ ಅಂತ ಕರಿತೀವಿ. ಈ ಶಾರ್ಟ್ ವೇವ್ಗಳನ್ನು ನೇರವಾಗಿ ಭೂಮಿ ಅಬ್ಸರ್ವ್ ಮಾಡೋ ತಾಕತ್ತಿರಲ್ಲ.
ಗೊತ್ತಿರಲಿ. ಸೊ ಯಾವಾಗ ಅಬ್ಸರ್ವ್ ಮಾಡ್ತದೆ ಅಂದರೆ ಭೂಮಿಗೆ ಬಂದು ತಾಗಿದ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ಗೆ ಲಿಂಕ್ ಆದಮೇಲೆ ಅವುಗಳು ಏನು ಹೊರಗಡೆ ಹೋಗ್ತಿರ್ತಾವಲ್ಲ, ಈ ಹೊರಗಡೆ ಹೋಗುವಾಗ ಅವುಗಳೇನಾಗ್ತವೆ, ಲಾಂಗ್ ಟೆರೆಸ್ಟ್ರಿಯಲ್ ವೇವ್ಗಳಾಗ್ತವೆ, ಲಾಂಗ್ ವೇವ್ಗಳಾಗಿ ಫಾರ್ಮೇಟ್ ಆಗ್ತವೆ. ಈ ಲಾಂಗ್ ವೇವ್ ಅಂದರೆ ಉದ್ದವಾದ ವೇವ್ಗಳು ಅಂತ ಅಂತೀವಲ್ಲ, ಆ ಲಾಂಗ್ ವೇವ್ಗಳಾದಾಗ ಇದನ್ನು ಹಿಡಿದಿರುವ ತಾಕತ್ತು ವಾಯುಗುಳಕ್ಕೈತೆ. ಇದನ್ನು ಹಿಡಿದಿಡೋ ತಾಕತ್ತು, ಲಾಂಗ್ ವೇವ್ಗಳನ್ನು ಹಿಡಿದಿಡೋ ತಾಕತ್ತು ವಾಯುಗುಳಕ್ಕೈತೆ. ಇವಾಗ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ, ಸೂರ್ಯನ ಕಿರಣಗಳು ಇಲ್ಲಿನೂ ಬಿದ್ದು ಆದ್ರೆ ಭೂಮಿ ಮೇಲೆ ಏನೈತ್ರಿ, ಒಳಗೇನೈತೆ ಇಂಟೀರಿಯರಲ್ಲಿ, ಸೊ ಕೋಲ್ ಐತೆ, ಮಿನರಲ್ಸ್ ಐತೆ, ಅಥವಾ ತದನಂತರ ಏನಿದೆ ಸಿಲಿಕೇಟ್ ಐತೆ, ಮ್ಯಾಗ್ನೀಷಿಯಮ್ ಐತೆ, ಫೆರ್ರಸ್ ಐತೆ, ಐರನ್ ಐತೆ. ಈ ಎಲ್ಲ ಅಣುಗಳು ಇಲ್ಲಿರೋದ್ರಿಂದ ಗ್ರಾವಿಟಿ ಆಗೈತೆ. ಇಲ್ಲಿ ನೋಡಿ, ಇಲ್ಲಿಂದ ಈ ಅರ್ಥದ ಇಂಟೀರಿಯರ್ ಬರಲಿಕ್ಕೆ ಎಷ್ಟೊತ್ತು ರೀ, ಭಾಳ ಹತ್ರನ, ಇಲ್ಲಿಂದ ಇಲ್ಲಿಗೆ ಬರೋಕ್ಕೇನು ಭಾಳ ಹತ್ತಿರ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಭಾಳ ಹತ್ತಿರ. ಇಲ್ಲಿಂದ ಬಿದ್ದ ಕಿರಣಗಳನ್ನು ಅಬ್ಸರ್ವ್ ಮಾಡೋದು ಇಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರಿಗೆ ಭಾಳ ಹತ್ತಿರ, ಹೌದಾ, ಭಾಳ ಹತ್ತಿರ. ಹಾಗಾಗಿ ಇದು ಅಬ್ಸರ್ವ್ ಈಸಿಯಾಗಿ ಮಾಡ್ತದೆ. ಆದರೆ ಇಲ್ಲಿ ಭೂಮಿಯ ತುದಿ ಐತೆ, ಹೌದಾ, ಇಲ್ಲಿ ಮೌಂಟೇನ್ ಐತೆ, ಮೌಂಟೇನ್ ಈ ತುದಿಯಿಂದ ಇಲ್ಲಿಗೆ ಬರಲಿಕ್ಕೆ ಏನಾಗ್ತದೆ, ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ, ಗ್ಯಾಪ್ ಜಾಸ್ತಿ ಆಗ್ತದೆ. ಯಾಕಂದ್ರೆ 8 ಕಿಲೋಮೀಟ್ರ್, 9 ಕಿಲೋಮೀಟ್ರ್, 7 ಕಿಲೋಮೀಟ್ರ್ ಭೂಮಿ ಬಿಟ್ಟು ಮ್ಯಾಲೆ ಹೈಟಿಗೆ ಅದಾವೆ, ಮೀನ್ ಸಿ ಲೆವೆಲ್ ಬಿಟ್ಟು ಅಷ್ಟು ಹೈಟಿಗೆ ಅದಾವೆ, ಹೌದಾ, ಸಮುದ್ರ ಮಟ್ಟವನ್ನು ಬಿಟ್ಟು ಇಷ್ಟು ಹೈಟಿಗೆ ಮೌಂಟೇನ್ಗಳದಾವ. ಇಲ್ಲಿ ಏನಾಗ್ತದೆ, ಅಟ್ಮಾಸ್ಫಿಯರ್ ಮೇಲೆ ಹೋದಂಗೆಲ್ಲ ಏನಾಗ್ತದೆ, ಅಟ್ಮಾಸ್ಫಿಯರ್ ಕಮ್ಮಿ ಆಗುತ್ತೆ, ಹೌದಾ. ಯಾವಾಗ ಅಟ್ಮಾಸ್ಫಿಯರ್ ಮೇಲೆ ಹೋದಂಗೆ ಕಮ್ಮಿ ಆಗುತ್ತೋ ಅಲ್ಲೇನಾಗ್ತದೆ, ಸೊ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ ಭೂಮಿನ. ಅದೇನಂದರೆ ಸೂರ್ಯನ ಶಾರ್ಟ್ ವೇವ್ನ ಕನ್ವರ್ಟ್ ಮಾಡಿ ಲಾಂಗ್ ವೇವ್ನ ಕನ್ವರ್ಟ್ ಮಾಡಲಿಕ್ಕೆ ಅಟ್ಮಾಸ್ಫಿಯರೇ ಕಡಿಮೆ ಇದೆ ಅಂದರೆ ಏನಾಗ್ತದೆ, ಆಕ್ಸಿಜನ್ ಕಡಿಮೆ ಆಗುತ್ತೆ. ಈ ಭಾಗದಲ್ಲಿ ಏನಾಗ್ತದೆ, ಮೌಂಟೇನ್ ರೇಂಜ್ಗಳಲ್ಲಿ ಅಟ್ಮಾಸ್ಫಿಯರ್ ಕಮ್ಮಿ ಇರೋದ್ರಿಂದಾಗಿ ಈ ಮೇಲ್ಭಾಗದಲ್ಲಿ ಅಟ್ಮಾಸ್ಫಿಯರ್ ಕಮ್ಮಿ ಇರೋದ್ರಿಂದಾಗಿ ಏನು ಫಾಲ್ಟ್ ಆಗ್ತದೆ ರೀ. ಸೊ ಇದು ಕೂಡ ಲ್ಯಾಟಿಟ್ಯೂಡ್ಗೆ ಒಂದು ಎಫೆಕ್ಟ್ ಹಾಕತ್ತೆ, ಓಕೆನಾ. ಈ ಭಾಗದಲ್ಲಿ ಜಾಸ್ತಿ ಹೈಟಿಗಿರೋದ್ರಿಂದಾಗಿ ಈ ಭಾಗ ಕೂಡ ನಮಗೆ ಎಫೆಕ್ಟ್ ಆಗ್ತದೆ ಮಾನ್ಸೂನಿಗೆ, ಓಕೆನಾ. ತದನಂತರ ಸೊ ಇನ್ನೊಂದು ಕ್ವಶನ್ ನೋಡಿರಿ. ಸೊ ಒಂದು ಅರ್ತ್ ಇದೆ, ಅರ್ಥದ ಪೋಲ್ ಕಡೆ ಜಾಸ್ತಿ ಪವರ್ ಇರುತ್ತೋ ಅಥವಾ ಈ ಮಿಡಲಲ್ಲಿ ಜಾಸ್ತಿ ಪವರ್ ಇರುತ್ತೋ, ಹೌದಾ. ಸೊ ಇಲ್ಲಿ ಯಾವ ಥರ ಫೋರ್ಸಸ್ ಅಂತೀವಿ, ಇಲ್ಲಿ ಜಾಸ್ತಿ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೋ ಅಥವಾ ಇಲ್ಲಿ ಜಾಸ್ತಿ ಈ ಅರ್ಥದು ಈಕ್ವಿಟರ್ ಲೈನಲ್ಲಿ ಜಾಸ್ತಿ ಗ್ರಾವಿಟೇಷನಲ್ ಫೋರ್ಸ್ ಇರ್ತದೋ. ಎಲ್ಲಿ ಗ್ರಾವಿಟಿ ಫೋರ್ಸ್ ಇರ್ತದೆ ಅಲ್ಲೇನಾಗಿರ್ತದೆ ರೀ, ಸೊ ಗ್ರಾವಿಟಿ ಫೋರ್ಸ್ ಜಾಸ್ತಿ ಇದ್ರೆ ಏನಾಗ್ತದೆ, ವೇವ್ಸ್ಗಳನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ತದೆ. ಅಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದ್ರೆ ಅಬ್ಸರ್ವೇಷನ್ಸ್ ಚೆನ್ನಾಗಿರುತ್ತೆ. ಹಾಗಾದರೆ ಸೊ ಇಲ್ಲೇನಾಗುತ್ತೆ ನೋಡಿರಿ, ಅರ್ಥದು ಈಕ್ವಿಟರ್ ಲೈನ್ ಐತಲ್ಲ, ಈ ಈಕ್ವಿಟರ್ ಲೈನಲ್ಲಿ ಏನೋ ಮಿನರಲ್ಸ್ಗಳು ಇಲ್ಲಿನೂ ಇದ್ದಾವೆ ಎಲ್ಲ ಕಡೆನೂ ಐತೆ, ಹೌದಾ. ಸೊ ಫೆರ್ರಸ್ಸು, ಸಿಲಿಕೇಟು, ಮ್ಯಾಗ್ಮಾ ಅದೆಲ್ಲನೂ ಐತೆ. ಆದರೆ ಇಲ್ಲೇನಾಗುತ್ತಪ್ಪ ಅಂದ್ರೆ ಇಲ್ಲಿಂದ ಈ ಈಕ್ವಿಟರ್ ಲೈನಿಂದ ಈ ಮಿಡಲ್ ಬರಲಿಕ್ಕೆ ಜಾಸ್ತಿ ಗ್ಯಾಪ್ ತಗೊಳುತ್ತೆ, ಜಾಸ್ತಿ ಡಿಸ್ಟೆನ್ಸ್ ಐತಿ. ಆದರೆ ಇಲ್ಲಿಂದ ಇಲ್ಲಿ ಮಿಡಲ್ ಆಫ್ ದ ಅರ್ತ್ ಬರಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಹಾಗಾಗಿ ಜಾಸ್ತಿ ಗ್ಯಾಪ್ ಇಲ್ಲ. ಇಲ್ಲಿ ಜಾಸ್ತಿ ಏನೈತೆ ರೀ, ಗ್ರಾವಿಟಿ ಫೋರ್ಸ್ ಐತೆ, ಅಲ್ಲಿ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ. ಗೊತ್ತಾಗ್ತಿದೆಯಾ? ಓಕೆ. ಈ ಕಾನ್ಸೆಪ್ಟು ಕೂಡ ಏನಾಗ್ತದೆ ನಮಗೆ ಯಾವುದ್ರ ಮೇಲೆ ಎಫೆಕ್ಟ್ ಆಗ್ತದೆ, ನಮ್ಮ ಮಾನ್ಸೂನ್ ಮೇಲೆ ಎಫೆಕ್ಟ್ ಹಾಕತ್ತೆ. ಯಾವ ಥರ ಅನ್ನೋದನ್ನ ನೋಡಿದ್ವಿ, ಓಕೆನಾ. ಇವಾಗ ಲ್ಯಾಟಿಟ್ಯೂಡ್ಗಳು ಎಫೆಕ್ಟ್ ಹಾಕುತ್ತಾ, ಹೌದಾ. ಲ್ಯಾಟಿಟ್ಯೂಡ್ ಎಷ್ಟು ಹೈಟಿಗೆ ಇರ್ತದೆ ಅಷ್ಟು ಅಟ್ಮಾಸ್ಫಿಯರ್ ಕಮ್ಮಿ ಆಗುತ್ತೆ. ಅಟ್ಮಾಸ್ಫಿಯರ್ ಕಮ್ಮಿ ಆಯ್ತು ಅಂದ್ರೆ ಅಬ್ಸರ್ವೇಷನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಓಕೆನಾ. ಒಂದೇ ಸರಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನಿಧಾನಕ್ಕೆ ಇನ್ನೊಂದು ಸಲ ವೀಡಿಯೋನ ಸ್ಲೋ ಮಾಡಿ ನೋಡಿ, ಓಕೆನಾ. ಭಾಷೆಯಲ್ಲಿ ಏನಾದರೂ ಸ್ಪೀಡ್ ಆಗ್ತಾಯಿದ್ರೆ ಹೇಳಿ. ಸೊ ಯಾವ ಊರಿಂದ ವೀಡಿಯೋನ ನೋಡ್ತಿದ್ರೆ ನನ್ನ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ನಾನು ಬೋರ್ಡ್ ಫುಲ್ಲು ಹೊಲ್ಸ್ ಕಾಣ್ತೈತೆ, ಡಸ್ಟ್ ಹಸಿ ಇದ್ರೆ ಹಿಂಗೆ ಹಣೆ ಬರ, ಓಕೆನಾ. ಸೊ ಎರಡನೇದಾಗಿ ಸೊ ಇದ್ರ ಮೇಲೆ ಲ್ಯಾಟಿಟ್ಯೂಡ್ಗಳಾಯಿತು. ಇವಾಗ ಅಲ್ಟಿಟ್ಯೂಡ್ಗಳು ಎಫೆಕ್ಟ್ ಆಗ್ತದೆ. ಯಾವ ಥರ ಅಲ್ಟಿಟ್ಯೂಡ್ ಅಂದರೆ ಎತ್ತರದ ಪ್ರದೇಶಗಳು ಕೂಡ ಏನು ಮಾಡ್ತದೆ, ಎಫೆಕ್ಟ್ ಆಗ್ತದೆ. ಎತ್ತರ ಪ್ರದೇಶಗಳಿಗೆ ಈಗ ತಾನೇ ಹೇಳಿದೆ, ಮೌಂಟೇನ್ಗಳಿಗೂ ಮತ್ತು ನಾರ್ಮಲ್ ಲ್ಯಾಂಡಿಗೂ ಸೊ ಎಫೆಕ್ಟ್ ಏನಾಗುತ್ತಾ, ಇದು ಹಾಕುತ್ತೆ. ಎಫೆಕ್ಟ್ ಬೈ ಥ್ರೂ ದ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್. ಅಟ್ಮಾಸ್ಫಿಯರ್ ಅಂದರೆ ವಾಯುಗೋಳದ ಕಂಡೀಷನ್ಸ್ ಮುಖಾಂತರ ಇದು ಹಾಕುತ್ತೆ. ನೆಕ್ಸ್ಟ್ ಇವಾಗ ನೋಡಿ, ಈ ಅಟ್ಮಾಸ್ಫಿಯರಿಕ್ ವಾಯುಗೋಳದ ಕಂಡೀಷನ್ಸ್ ಪ್ರಕಾರ ಅಂತ ಬಂದಾಗ ಈ ವಾಯುಗೋಳದ ಏನು ಎಫೆಕ್ಟ್ ಇರುತ್ತಲ್ಲ, ಇದು ನಾರ್ಮಲಾಗಿ ಶಾರ್ಟ್ ವೇವ್ಗಳ ಮೇಲೆ ಇರಲ್ಲ. ಶಾರ್ಟ್ ವೇವ್ನ ಅಬ್ಸರ್ವ್ ಮಾಡೋದು ತಾಕತ್ತಿರಲ್ಲ. ಶಾರ್ಟ್ ವೇವ್ಗಳು ಅಬ್ಸರ್ವ್ ಮಾಡೋ ಸಿಕ್ಕತ್ತಿರಲ್ಲ ಅಂದರೆ ಗಿಡಗಳು ಚೆನ್ನಾಗಿ ಫೋಟೋಸಿಂಥಸಿಸ್ ಆಗಲ್ಲ ಅಂದರೆ ಗಿಡಗಳು ಚೆನ್ನಾಗಿ ಗ್ರೋ ಆಗಲ್ಲ. ಗಿಡಗಳು ಚೆನ್ನಾಗಿ ಗ್ರೋ ಆಗಲ್ಲ ಅಂದರೆ ಏನಾಗಲ್ಲ, ಫಾರೆಸ್ಟ್ಗಳಾಗಲಿಲ್ಲ ಅಂದರೆ ಏನಾಗಲ್ಲ, ಅಲ್ಲಿ ಮಳೆಗಳು ಜಾಸ್ತಿ ಆಗಲ್ಲ ಆಗಲಿಲ್ಲ ಅಂದರೆ ನದಿಗಳು ಜಾಸ್ತಿ ಆಗಲಿಲ್ಲ ಅಂದರೆ ಅಲ್ಲಿ ನೀರಿರಲ್ಲ. ಒಂದು ಸ್ವಲ್ಪ ಕಾಡು ಬಂಜರು ಪ್ರದೇಶ ಆಗಿಬಿಡ್ತದೆ. ಗೊತ್ತಾಗಲಿ? ಓಕೆ.
ಇದು ಎತ್ತರದ ಪ್ರದೇಶಗಳಲ್ಲೂ ಕೂಡ ಈ ಎಫೆಕ್ಟ್ ಹಾಕತ್ತೆ. ಓಕೆನಾ, ಎತ್ತರದ ಪ್ರದೇಶದ ಮೇಲೂ ಕೂಡ ಎಫೆಕ್ಟ್ ಹಾಕತ್ತೆ. ನೆಕ್ಸ್ಟ್ ತದನಂತರ ಇನ್ನು ಮೂರನೇದಾಗಿ ಅಂತ ನೋಡೋದಾದ್ರೆ ಏನಂತೀವಿ ನಾವು, ಪ್ರೆಸರ್ ಮತ್ತು ವಿಂಡ್ ಯಾವ ಥರ ಎಫೆಕ್ಟ್ ಹಾಕತ್ತೆ. ಪ್ರೆಸರ್ ಮತ್ತು ವಿಂಡ್, ಸೊ ಇದು ಒಂದು ಕಾನ್ಸೆಪ್ಟ್ ಗೊತ್ತಾದರೆ ಸಾಕ್ರಿ, ಆಲ್ಮೋಸ್ಟ್ ಅಲ್ಲಿ ಮಾನ್ಸೂನ್ ಎಲ್ಲ ಎಫೆಕ್ಟ್ಗಳು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೆಸರ್ ಆ್ಯಂಡ್ ವಿಂಡ್, ಹೌದಾ. ಪ್ರೆಸರ್ ಹೆಂಗಾಗುತ್ತೆ, ವಿಂಡ್ ಹೆಂಗಾಗುತ್ತೆ ನೋಡಿ. ನಾನು ಆಗ್ಲೇ ಹೇಳಿದ್ದೀನಿ, ಪ್ರೆಸರ್ ಯಾವ ಕಡೆಯಿಂದ ಯಾವ ಕಡೆ ಫ್ಲೋ ಆಗ್ತದೆ ರೀ, ಹೈ ಪ್ರೆಸರ್ ಟು ಏನಾಗ್ತದೆ, ಹೈ ಪ್ರೆಸರ್ ಟು ಲೋ ಪ್ರೆಸರ್ ಕಡೆ ಫ್ಲೋ ಆಗುತ್ತೆ. ನೆನಪಾಯ್ತಾ, ಹೈ ಪ್ರೆಸರ್ ಟು ಲೋ ಪ್ರೆಸರ್ ಕಡೆ ಫ್ಲೋ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೈ ಪ್ರೆಸರ್ ಟು ಲೋ ಪ್ರೆಸರ್ ಕಡೆ ಫ್ಲೋ ಆಗುತ್ತಾ, ಅದನ್ನೇ ಹೇಳಿದ್ನಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ ಭೂಭಾಗ ಇದೆ, ಇಲ್ಲಿ ಸಮುದ್ರಗಳಿದೆ. ಇವಾಗ ಇಲ್ಲಿನೂ ಕಿರಣಗಳು ಬೀಳ್ತಾ ಇದ್ದಾವೆ, ಸೂರ್ಯನ ಕಿರಣಗಳು ಇಲ್ಲಿನೂ ಬೀಳ್ತಾ ಇದ್ದಾವೆ, ಇಲ್ಲಿನೂ ಬೀಳ್ತಾ ಇದ್ದಾವೆ. ಆದರೆ ಯಾವುದು ಜಾಸ್ತಿ ಬೇಗ ಹೀಟ್ ಆಗ್ತದೆ, ಲ್ಯಾಂಡ್ ಭಾಳ ಬೇಗ ಹೀಟ್ ಆಗ್ತದೆ. ಇಲ್ಲೇನಾಗ್ತದೆ, ಟೆಂಪ್ರೇಚರ್ ಹೈ ಇದೆ. ಟೆಂಪ್ರೇಚರ್ ಹೈ ಇದೆ ಅಂದರೆ ಪ್ರೆಸರ್ ಏನಾಗುತ್ತೆ, ಡೌನ್ ಇರುತ್ತೆ. ಗೊತ್ತಾಗ್ತಿದೆಯಾ. ತದನಂತರ ಇಲ್ಲೇನಾಗುತ್ತೆ, ಟೆಂಪ್ರೇಚರು ಲೋ ಇದೆ, ಪ್ರೆಸರ್ ಹೈ ಇದೆ. ಸೊ ವಿಂಡ್ ಏನಾಗುತ್ತೆ, ಇವಾಗ ಈ ಕಡೆಯಿಂದ ಇಲ್ಲಿಗೆ ಫ್ಲೋ ಆಗುತ್ತೆ, ಈ ಕಡೆಯಿಂದ ಫ್ಲೋ ಆಗುತ್ತೆ. ಇಲ್ಲೇನಾಗುತ್ತಾ, ಏರ್ ಕನ್ವರ್ಸ್ ಆಗುತ್ತೆ. ಕನ್ವರ್ಸ್ ಮೀನ್ಸ್ ಒತ್ತಡಕ್ಕೆ ಒಳಪಡ್ತದೆ. ಏರ್ ಕನ್ವರ್ಸ್ ಎಲ್ಲಿ ಆಗುತ್ತಪ್ಪ ಅಂದ್ರೆ, ಸೊ ಹೈ ಪ್ರೆಸರ್ ಟು ಲೋ ಪ್ರೆಸರ್ ಕಡೆ ಫ್ಲೋ ಆಗುತ್ತೆ. ಏರ್ ಏನು ಮಾಡ್ತದೆ ರೀ, ಹೈ ಪ್ರೆಸರ್ ಟು ಲೋ ಪ್ರೆಸರ್ ಕಡೆ ಫ್ಲೋ ಆಗುತ್ತೆ. ಹೌದಾ. ಸೊ ಇಲ್ಲಿ ಹೈ ಪ್ರೆಸರ್ ಇಲ್ಲಿದೆ, ಹೈ ಪ್ರೆಸರ್ ಹಿಂಗಾಗುತ್ತೆ, ಹಿಂಗೆ ಫ್ಲೋ ಆಗುತ್ತೆ. ಹೌದಾ, ಹಿಂಗೆ ಫ್ಲೋ ಆಗುತ್ತೆ. ಹೈ ಪ್ರೆಸರ್ ಹಿಂಗಿದ್ದು ಹಿಂಗೆ ಫ್ಲೋ ಆಗುತ್ತೆ. ಯಾವ ಟೈಮಲ್ಲಿ, ಡೇ ಟೈಮಲ್ಲಿ ಏನಾಗ್ತದೆ, ಇದ್ರದ್ದು ಟೆಂಪ್ರೇಚರ್ ಲ್ಯಾಂಡದು ಜಾಸ್ತಿ ಇರ್ತದೆ, ಸೊ ಸಮುದ್ರದ್ದು ಕಮ್ಮಿ ಇರ್ತದೆ. ಹಾಗಾಗಿ ಇಲ್ಲಿ ಪ್ರೆಸರ್ ಜಾಸ್ತಿ ಇರ್ತದೆ, ಇಲ್ಲಿ ಕಮ್ಮಿ ಇರ್ತದೆ, ಹಿಂಗೆ ಫ್ಲೋ ಆಗ್ತದೆ. ಅದೇ ರಾತ್ರಿ ಹೊತ್ತು ಚಂದ್ರಮ ಬಂದು ಏನು ಮಾಡ್ತಾನೆ ರೀ, ಭೂಮಿ ತಣ್ಣಗೆ ಮಾಡ್ತಾನೆ ಜಲ್ದಿ. ಸೊ ಈ ಕಡೆ ಸಮುದ್ರನೂ ತಣ್ಣಗೆ ಮಾಡ್ತಾನೆ. ಆದ್ರೆ ಭೂಮಿ ಜಲ್ದಿ ತಣ್ಣಗಾಗ್ತದೆ, ಸಮುದ್ರ ಸ್ವಲ್ಪ ತಡ ಮಾಡಿ ತಣ್ಣಗಾಗ್ತದೆ. ಇಲ್ಲಿ ಟೆಂಪ್ರೇಚರ್ ಪೂರ್ತಿ ಡೌನ್ ಆಗೈತಿ. ಮೀನ್ಸ್ ಪ್ರೆಸರ್ ಜಾಸ್ತಿ ಆಗಿರ್ತದೆ. ಡೌನ್ ಅಂದರೆ ಪೂರ್ತಿ 0 ಡಿಗ್ರಿಗೆ ಬರೋಲ್ಲ, ಅಷ್ಟೇ ಒಂದು 12 ಡಿಗ್ರಿ 13ಕ್ಕೆ 15ಕ್ಕೆ ಏನಕ್ಕೋ ಒಂದು ಬರ್ತದೆ. ಸೊ ಇಲ್ಲಿ ಪ್ರೆಸರ್ ಇನ್ನೂ ಏನಾಗಿರ್ತದೆ, ಆ್ಯಸ್ ಕಂಪೇರ್ ಟು ದ ಸಮುದ್ರಕ್ಕೆ ಜಾಸ್ತಿ ಇರ್ತದೆ. ಹಾಗಾಗಿ ನೈಟ್ ವಿಂಡ್ ಹಿಂಗಾಗ್ತದೆ. ಸೊ ಹಗಲತ್ತು ಸೀ ಬ್ರಿಡ್ಜ್ ಆಗ್ತದೆ, ನೈಟ್ ಹೊತ್ತು ಏನಾಗ್ತದ್ರೆ ಲ್ಯಾಂಡ್ ಬ್ರಿಡ್ಜ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದೆ. ಗೊತ್ತಾಯ್ತಾ. ಓಕೆ. ಸೊ ಇವಾಗ 4ನೇದಾಗಿ ವಿಂಡ್ ಹೆಂಗೆ ಫ್ಲೋ ಆಗ್ತದೆ ಅನ್ನೋದು ಗೊತ್ತಾಗ್ಲಿಕ್ಕತ್ತದ ನಿಮಗೆ. ಓಕೆನಾ. ನಿಮಗೆ ಇನ್ನೂ ಕನ್ಫ್ಯೂಸ್ ಏನಿಸ್ತದೆ, ಏನು ಹೇಳಾಕತ್ತಾರೆ ಇವರು, ಎಲ್ಲಿಂದ ಎಲ್ಲಿಗೆ. ಸೊ ವಿಡಿಯೋ ಒಂದೇ ಸಾರಿ ನೋಡಿದ್ರೆ ಒಂದೊಂದು ಸಾರಿ ಗೊತ್ತಾಗಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಿ ಒಂದು ಸ್ವಲ್ಪ ನೋಡಿರಿ. ನನ್ನ ಬೋರ್ಡ್ ಭಾಳ ಹೊಲಸಾಗ್ಲಿಕ್ಕತ್ತದ. ಇಲ್ಲಿ ಯಾವುದೂ ಬಟ್ಟಿನೂ ಕೂಡ ಇಟ್ಟಿಲ್ಲ. ಓಕೆ. ಸೊ ಇರಲಿ. ಓಕೆನಾ. ಓಕೆ. ಇವಾಗ 4ನೇದಾಗಿ ಅಂತ ನೋಡಿದಾಗ ನಾವು ಸಮುದ್ರದಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಇರ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗ್ತದೆ. ಮಾನ್ಸೂನಿಗೆ ಯಾವುದು ಮ್ಯಾಟರ್ ಆಗ್ತದೆ ರೀ, ಡಿಸ್ಟೆನ್ಸ್ ಫ್ರಮ್ ದ ಸೀನೂ ಮ್ಯಾಟರ್ ಆಗ್ತದೆ. ಡಿಸ್ಟೆನ್ಸ್ ಫ್ರಮ್ ಸಿ, ಹೌದಾ, ಸಿ ಮ್ಯಾಟರ್ ಆಗ್ತದೆ. ಯಾಕೆ ಡಿಸ್ಟೆನ್ಸ್ ಫ್ರಮ್ ಸಿ ಮ್ಯಾಟರ್ ಆಗ್ತದೆ ನೋಡಿ, ಬಡ ಹೋಗೋಣ. ಸೊ ಇಲ್ಲಿ ಏನಾಗ್ತದೆ, ಸೊ ಇದು ಭಾರತ ಇದೆ, ಹೌದಾ, ಇದು ಭಾರತ ಇದೆ. ಸೊ ಇಲ್ಲಿ ಸಮುದ್ರ ಇದೆ. ಸಮುದ್ರದಲ್ಲಿ ಏನಾಗ್ತದೆ, ಡೇ ಟೈಮಲ್ಲಿ ಸೊ ಯಾವ ಕಡೆಯಿಂದ ಟೆಂಪ್ರೇಚರು, ಪ್ರೆಸರ್ ಈ ಕಡೆ ಜಾಸ್ತಿ ಇರ್ತದೆ, ಸೊ ಈ ಕಡೆ ಪ್ರೆಸರು ಕಮ್ಮಿ ಇರುತ್ತೆ. ಸೊ ಡೇ ಟೈಮಲ್ಲಿ ಏನಾಗ್ತದೆ, ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗ್ತದೆ, ಹೌದಾ, ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗ್ತದೆ, ಈ ಕಡೆಯಿಂದ ಈ ಕಡೆ ಫ್ಲೋ ಆಗ್ತದೆ. ಇಲ್ಲಿಂದ ಈ ಕಡೆ ಫ್ಲೋ ಆಗುವಾಗ ಏನಾಗ್ತದೆ, ಮಳೆ ತರಿಸ್ತದೆ. ಸೊ ಇಲ್ಲಿಂದ ವಿಂಡ್ ಈ ಕಡೆ ಹೋಯ್ತಾ, ಪ್ರೆಸಿಪಿಟೇಷನ್ ಆಗ್ತಿದೆಯಾ. ಸೊ ಇಲ್ಲಿಂದ ಇರ್ತಕ್ಕಂಥ ನೀರಿನ ಕಣಗಳನ್ನು ಮೇಲ್ಗಡೆ ತೊಗೊಂಡೋಗಿ ಇಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಮಳೆಯನ್ನು ತರಿಸ್ತದೆ. ಆದರೆ ಭಾರತದಲ್ಲಿ ಒಂದಿಷ್ಟು ಕೋಸ್ಟಲ್ ಏರಿಯಾಗಳಿದ್ದಾವೆ, ಸಮುದ್ರ ತೀರದ ನಗರಗಳು. ಇಲ್ಲಿ ಮುಂಬೈ ಆಗಿರ್ಬೋದು, ಹೌದಾ, ಇಲ್ಲಿ ತದನಂತರ ಇಲ್ಲಿ ನಮ್ಮ ಉಡುಪಿ ಕಾರವಾರ ಆಗಿರ್ಬೋದು, ನಡುವಂತರ ಮಂಗಳೂರು ಆಗಿರ್ಬೋದು, ಇಲ್ಲಿ ವಿಶಾಖಪಟ್ಟಣಂ, ಚೆನ್ನೈ, ಹೌದಾ, ಚೆನ್ನೈ ವಿಶಾಖಪಟ್ಟಣಂ ಆಗಿರ್ಬೋದು, ಹೌದಾ, ಇಲ್ಲಿ ಕೇರಳ ಪ್ರಾಂತ್ಯವಾಗಿರ್ಬೋದು. ಇವೆಲ್ಲ ಕೋಸ್ಟಲ್ ಏರಿಯಾಗಳು, ಹೌದಾ, ಕೋಸ್ಟಲ್ ಏರಿಯಾಗಳು, ಸಮುದ್ರ ತೀರದ ನಗರಗಳಾಗಿರ್ಬೋದು, ಸಮುದ್ರ ತೀರದ ರಾಜ್ಯಗಳಾಗಿರ್ಬೋದು. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಹ್ಯೂಮಿಡಿಟಿ ಮ್ಯಾಟರ್ ಆಗುತ್ತೆ. ಏನು ಹ್ಯೂಮಿಡಿಟಿ, ತೇವಾವರಿತ ಗಾಳಿಯ ಮ್ಯಾಟರ್ ಆಗ್ತದೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಸೊ ಡೇ ಟೈಮಲ್ಲಿ ಏನೋ ವಿಂಡ್ ಹೋಗಿತ್ತಲ್ಲ, ಡೇ ಟೈಮಲ್ಲಿ ಇಲ್ಲಿಂದ ಪ್ರೆಸಿಪಿಟೇಷನ್ಸ್ ತೊಗೊಂಡು ನೀರಿನ ಆವಿಗಳು, ಮಳೆ ಸೀಸನ್ ಇತ್ತು ಅಂದ್ರೆ ಮಳೆ ತರಿಸ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಗಾಳಿ ಏನೋ ಫ್ಲೋ ಆಗ್ತಿರ್ತದೆ. ಆ ಗಾಳಿ ಜೊತೆಗೆ ನೀರಿನ ಅಂಶಗಳು ತೊಗೊಂಡು ಹೋಗಿ ಒಂದಿಷ್ಟು ಪ್ರದೇಶದಲ್ಲಿ ಇಲ್ಲೇನು ಮಾಡ್ತದೆ, ಸಣ್ಣದಾಗಿ ಮಳೆ ತರಿಸ್ತದೆ, ಇಲ್ಲ ತಂಪು ಭರಿತ ಗಾಳಿಯನ್ನು ತರಿಸ್ತದೆ. ಇದೇ ಕಾರಣದಿಂದಾಗಿ ಈ ಪ್ರದೇಶದ ಜಾಗಗಳು ಒಂದು ಸ್ವಲ್ಪ ತಂಪಿರ್ತಾವೆ, ಹೌದಾ.
ಹೌದ್ರಾ ನೋಡಿರ ತಂಪಿರ್ತಾವೆ. ಯಾವುದು ಉತ್ತರ ಕನ್ನಡ ಆಗಿರ್ಬೋದು, ನಮ್ಮ ಧಾರವಾಡ ಪ್ರಾಂತ್ಯವಾಗಿರ್ಬೋದು, ಕೆಲವೊಂದಿಷ್ಟು ಪ್ರಾಂತ್ಯಗಳು ತಣ್ಣಗಿರ್ತಾವೆ. ಪೂರ್ತಿ ಕೋಸ್ಟಲ್ ಏರಿಯಾ ಹೇಳಾಗತ್ತಿಲ್ಲ ನಾನು, ಪೂರ್ತಿ ಸಮುದ್ರ ದಂಡಿ ನಗರಗಳು ಹೇಳಾಗತ್ತಿಲ್ಲ, ಒಂಥರ ಅದು ಬೇರೆ ಫೀಲ್ ಆಗ್ತದೆ. ಬಟ್ ಈ ಪ್ರಾಂತ್ಯಗಳೇನಾಗಿರ್ತಾವೆ, ವೆಸ್ಟರ್ನ್ ಘಾಟ್ಸ್ ಸೈಡ್ಸ್ ಪ್ಲೇಸಸ್ಗಳು ಸ್ವಲ್ಪ ತಂಪಿರ್ತಾವೆ. ಶಿವಮೊಗ್ಗ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ನೋಡಿದಿರಾ ಕರ್ನಾಟಕದಲ್ಲಿ ಅಂತ ಬಂದರೆ ಶಿವಮೊಗ್ಗ, ಧರ್ಮಸ್ಥಳ ಆಗಿರ್ಬೋದು, ಕುದುರೆಮುಖ ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಇವೆಲ್ಲ ಒಂದು ಸ್ವಲ್ಪ ಕೂಲ್ ಫೀಲ್ ಕೊಡ್ತಾವೆ ಆ್ಯಸ್ ಕಂಪೇರ್ ಟು ಇಲ್ಲಿ ನೈಟು ಮತ್ತು ಡೇ. ಹೌದಾ, ಡೇ ಆ್ಯಂಡ್ ನೈಟ್ ನಡುವೆ ಜಾಸ್ತಿ ವ್ಯತ್ಯಾಸನೇ ಇರಲ್ಲ. ಸೊ ಇಲ್ಲಿ ಡೇ 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೆ ನೈಟ್ ಒಂದು 27-28 ಇರ್ತದೆ ಅಷ್ಟೇ. ಆ್ಯನ್ ಆ್ಯಂಡ್ ಅವರೇಜ್ ಒಂದು 3-4 ವ್ಯತ್ಯಾಸ ಇರ್ತದೆ. ಇದು ಸೊ ಸಮುದ್ರ ಮಟ್ಟಕ್ಕೆ ವ್ಯತ್ಯಾಸ ಅದ. ನಮ್ಮ ಗುಲ್ಬರ್ಗಕ್ಕೆ ಬರ್ರಿ ನೋಡೋಣ, ಓಕೆನಾ. ಗುಲ್ಬರ್ಗದಲ್ಲಿ ಏನಾಗ್ತದೆ, ಹಗಲತ್ತು ಒಂದು 45 ಡಿಗ್ರಿ ಇದ್ರೆ 40-42 ಹೋಗಿರ್ತದೆ, ಒಂದೊಂದು ಸರಿ 43-44 ಹೋಗಿರ್ತದೆ, ಓಕೆನಾ. ಅದ ಸಂಜೆ ಹೊತ್ತ ಸೊ 34-35-30 ಈ ಥರ ಫೀಲ್ ಆಗ್ತದೆ, ಗೊತ್ತಾಗ್ತಿದೆ. ಜಾಸ್ತಿ ಗ್ಯಾಪ್ ಇರ್ತದೆ. ಬಟ್ ಈ ಕೋಸ್ಟಲ್ ಲೈನ್ ಏರಿಯಾಗಳಲ್ಲಿ ಸ್ವಲ್ಪ ಕಡಿಮೆ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಪ್ರಿಸಿಪಿಟೇಷನ್ಸ್ ಏರ್ ಏನು ಮಾಡ್ತದೆ, ವಿಂಡ್ ಹಿಂಗೆ ಫ್ಲೋ ಆಗ್ತಾ ಇರ್ತದೆ. ಹಾಗಾಗಿ ಒಂದು ಸ್ವಲ್ಪ ಕೂಲ್ ಫೀಲ್ ಕೊಡ್ತದೆ. ಮಳೆ ತರಿಸಲಿಲ್ಲ ಅಂದರೂ ಚಿಂತೆ ಇಲ್ಲ, ಗಾಳಿ ತೇವಾಂಶ ಭರಿತವಾಗಿರ್ತದೆ, ಒಂದು ಸ್ವಲ್ಪ ಕೂಲ್ ಫೀಲ್ ಕೊಡ್ತದೆ. ಸರ ಈ ಕಡೆ ಏನೋ ಕೂಲ್ ಫೀಲ್ ಕೊಡ್ತದೆ ರೀ, ಆದರೆ ಕರ್ನಾಟಕದಾಗ ಒಂದು ಬೆಸ್ಟ್ ಪ್ಲೇಸ್ ಐತ್ರಿ ಜಾಸ್ತಿ ಕೂಲ್ ಕೊಡುವಂಥದ್ದು. ಒಂದು ಬೆಂಗಳೂರು ಐತೆ ಸರ, ಇನ್ನೊಂದು ಮೈಸೂರು ಐತೆ ಸರ, ಇನ್ನೊಂದು ಹಾಸನ ಐತೆ ಸರ್. ಇದು ಹೆಂಗೆ ಕೂಲ್ ಫೀಲ್ ಕೊಡ್ತದೆ ಸರ? ಈ ನಗರಗಳಿಗೆ ಸಮುದ್ರ ಇಲ್ಲ, ಆದರೂ ಹೆಂಗೆ ಕೂಲ್ ಫೀಲ್ ಕೊಡ್ತದೆ ಸರ? ಇಲ್ಲಿ ಒಂದಿಷ್ಟು ಘಾಟ್ಗಳಿದಾವೆ ಸರ. ಈ ಘಾಟ್ಗಳು ಇಲ್ಲೇನಾಗ್ತದೆ, ನಡುವೆ ಪಾಸಸ್ಗಳಿದ್ದಾವೆ, ನಡುವೆ ಗ್ಯಾಪ್ಗಳಿದ್ದಾವೆ. ಬೆಟ್ಟ ಪರ್ವತ ಶ್ರೇಣಿಗಳ ನಡುವೆ ಹಿಂಗೇನಿದೆ, ವೆಸ್ಟರ್ನ್ ಘಾಟ್ಸ್ಗಳ ನಡುವೆ ಪಾಸಸ್ಗಳಿದ್ದಾವೆ. ಇಲ್ಲೇನೇನಿದ್ದಾವೆ ಪಾಸಸ್ಗಳು. ಕರ್ನಾಟಕದಲ್ಲಿ ಅಂತ ಬಂದಾಗ ಪಾಸಸ್ಗಳನ್ನ ಹೇಳಿದ್ದೀನಿ, ವೆಸ್ಟರ್ನ್ ಘಾಟ್ಸ್ನ ಹೇಳುವಾಗ ಹೇಳಿದ್ದೀನಿ. ಚಾರ್ಮುಡಿ ಘಾಟ್ ಇರ್ಬೋದು, ಆಗುಂಬೆ ಘಾಟ್ ಆಗಿರ್ಬೋದು, ಹುಲಿಕಲ್ ಘಾಟ್ ಆಗಿರ್ಬೋದು, ಸಕಲೇಶ್ಪುರ ಘಾಟ್ ಆಗಿರ್ಬೋದು, ಕುದುರೆಮುಖ ಘಾಟ್ ಆಗಿರ್ಬೋದು, ಲಾಲ್ಪಾಲ್, ಘಾಲ್ ಘಾಟ್, ರಾಮ್ ಘಾಟ್, ಓಕೆನಾ. ಮಹಾರಾಷ್ಟ್ರಕ್ಕಾಗಿರ್ಬೋದು, ಕುರ್ಲಾ ಘಾಟ್ ಆಗಿರ್ಬೋದು, ಗೋವಾಕ್ಕಾಗಿರ್ಬೋದು, ಕೆಳಗಡೆ ಕ್ಯಾಲಿಕೆಟ್ ಆಗಿರ್ಬೋದು, ಕೇರಳ ಪ್ರಾಂತ್ಯಕ್ಕಾಗಿರ್ಬೋದು, ತ್ರಿಶೂರ ಆಗಿರ್ಬೋದು, ಇವೆಲ್ಲ ಕೂಡ ಪಾಸಸ್ಗಳು. ಇಲ್ಲಿ ಏನು ಮಾಡ್ತದೆ, ಈ ಪಾಸಸ್ ಮುಖಾಂತರ ಗಾಳಿ ಎಂಟ್ರಿ ಹೊಡಿತದೆ ಒಳಗಡೆ. ವಿಂಡ್ ಪ್ರೆಸಿಪಿಟೇಷನ್ಸ್ ಏರು ಏನಾಗ್ತದೆ ಒಳಗಡೆ ಎಂಟ್ರಿ ಹೊಡಿತದೆ. ಸೊ ಈ ಪ್ರಾಂತ್ಯಗಳಲ್ಲಿ ಹಾಸನ, ಬೆಂಗಳೂರು, ಮೈಸೂರು ಪ್ರಾಂತ್ಯಗಳಲ್ಲಿ ಒಂದು ಸ್ವಲ್ಪ ಕೂಲ್ ವಾತಾವರಣ ಕೊಡ್ತದೆ, ವೆದರ್ ಕೂಲಾಗಿ ಕೊಡ್ತದೆ, ಫೀಲು ಚೆನ್ನಾಗಿರ್ತದೆ, ಓಕೆನಾ. ಸೊ ಇಲ್ಲಿ ಸೊ ಏನಾಗ್ತದೆ, ಮಾನ್ಸೂನ್ ಈ ಥರನೂ ಎಂಟ್ರಿ ಹೊಡಿತದೆ ಅಂತ ಹೇಳಿದೆ, ಓಕೆನಾ. ಇನ್ನೂ ನಾನು ಮಾನ್ಸೂನಿಗೆ ಎಂಟ್ರಿ ಹೊಡೆದಿಲ್ಲ. ಮಾನ್ಸೂನ್ ಯಾವ ಥರ ವಿಂಡ್ ಫ್ಲೋ ಆಗ್ತಾಯಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ, ಓಕೆನಾ. ಇಲ್ಲೇನಾಗ್ತದೆ, ವಿಂಡ್ ಯಾವ ಥರ ಫ್ಲೋ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಡಸ್ಟ್ರ್ ಹಸಿ ಇದ್ದು ಜಾಸ್ತಿ ಸಮಸ್ಯೆ ಮಾಡ್ತಾ ಐತೆ. ಓಕೆ, ಸೊ ಇವಾಗ ಸೀದಿಂದ ದೂರ ಇದ್ದಾಗ ಏನಾಗ್ತದೆ, ಸಮುದ್ರದಿಂದ ಹತ್ತಿರ ಇದ್ದಾಗ ಏನಾಗ್ತದೆ ಫೀಲು ಅನ್ನೋದನ್ನ ನೋಡಿದ್ವಿ. ಇವಾಗ ಏನಾಯಿತು, ಡಿಸ್ಟೆನ್ಸ್ ಫ್ರಮ್ ದ ಸಿ ಆಯಿತು. ಇವಾಗ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರೋಣ, ಓಕೆನಾ. ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟಲ್ಲಿ ಇವಾಗ ಏನಾಗ್ತದೆ ರೀ, ಏನಂತೀವಿ, ನೆಕ್ಸ್ಟ್ ಪಾಯಿಂಟ್ ಎಂಟ್ರಿ ಆಗ್ತದೆ ನಮಗೆ. ಸೊ ಏನು, ಸಿ ಕರೆಂಟ್ ಎಂಟ್ರಿ ಆಗ್ತದೆ. ಸಿ ಕರೆಂಟ್ ಮೀನ್ಸ್ ಸಮುದ್ರ ಯಾವ ಥರ ನಮಗೆ ಫ್ಲೋ ಮಾನ್ಸೂನ್ನ ಕೊಡ್ತದೆ, ಯಾವ ಥರ ಫೀಲ್ ಕೊಡ್ತದೆ, ಯಾವ ಥರ ಗಾಳಿಯನ್ನು ತಿರುಗಿಸ್ತದೆ ಅನ್ನೋದು ನೋಡೋಣ. ಸೊ ಇನ್ನು 5ನೇದಾಗಿ ಸಿ ಕರೆಂಟ್ ಅಂತ ಕರಿತೀವಿ, ಓಕೆನಾ. ಸಿ ಕರೆಂಟ್ ಮೀನ್ಸ್ ಗಾಳಿಯನ್ನು ಯಾವ ದಿಕ್ಕಲ್ಲಿ ತಿರುಗಿಸ್ತದೆ ಸಮುದ್ರ ಬೇಸ್ಗಳು ಅನ್ನೋದನ್ನ ನೋಡೋಣ. ನೋಡಿ, ಸೊ ಇಲ್ಲೇನಾಗಿದೆ, ಗಾಳಿ ಯಾವಾಗಲೂ ಸಮುದ್ರದ ಗಾಳಿ, ಈ ಅರ್ತ್ ಇದೆಯಲ್ಲ, ಅರ್ತು ಈಕ್ವಿಟರ್ ಇದೆ, ಈಕ್ವಿಟರಲ್ಲಿ ಹಾಟ್ ಆಗಿರ್ತಕ್ಕಂಥ ಏರು. ಸೊ ಇಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳ್ತವೆ, ಹೌದಾ. ಈ ಕಡೆ ನೇರವಾಗಿ ಇಲ್ಲಿ ಮೇಲ್ಗಡೆ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಕೆಳಗಡೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇದೆ. ಕಾಣಿಸ್ತಿದೆಯಾ, ನಾನು ನೋಡಲಾ ಒಂದು ಸಾರಿ? ಹಾಂ, ಕಾಣಿಸ್ತಿದೆ. ಬೆಂಕಿ, ಬಿರುಗಾಳಿ ಮತ್ತು ದಗದಗ, ಓಕೆ. ಸೊ ಇಲ್ಲೇನಾಗ್ತಾ ಇದೆ ರೀ, ಟ್ರೋಪಿಕ್ ಆಫ್ ಕ್ಯಾನ್ಸರು, ಕೆಳಗಡೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತದೆ. ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಇಲ್ಲಿ ವಾಟರ್ ಏನಾಗ್ತದೆ, ವಾರ್ಮ್ ಆಗ್ತದೆ, ಗರಮ್ ಆಗ್ತಾಯಿದೆ, ಗೊತ್ತಾಗ್ತಿದೆಯಾ, ಗರಮ್ ಆಗ್ತದೆ. ಈ ವಾಟರ್ ಗರಮ್ ಆಗಿರೋ ವಾಟರು ಏನಾಗ್ತದೆ, ಪೋಲ್ ಕಡೆ ಫ್ಲೋ ಆಗ್ತದೆ, ಧ್ರುವಗಳ ಕಡೆ ಫ್ಲೋ ಆಗ್ತದೆ. ಯಾವಾಗ ಧ್ರುವಗಳ ಕಡೆ ವಾಟರ್ ಫ್ಲೋ ಆಗುತ್ತೋ ಇದು ವಾರ್ಮ್ ಕರೆಂಟ್ ಅಂತ ಕರಿತೀವಿ. ವಾರ್ಮ್ ಕರೆಂಟ್, ಇದನ್ನೇನಂತೀವ್ರಿ, ವಾರ್ಮ್ ಕರೆಂಟ್. ಸೊ ಈ ನೀರು ಈ ಕಡೆ ಫ್ಲೋ ಆದರೆ ಇದನ್ನು ವಾರ್ಮ್ ಕರೆಂಟ್ ಅಂತ ಕರಿತೀವಿ. ಅಂದರೆ ಬಿಸಿ ನೀರಿನ ಬೆಚ್ಚಗೆ ಇರ್ತದೆ, ಒಂದು ಸ್ವಲ್ಪ ಫೀಲ್ ಜಾಸ್ತಿ ಇರ್ತದೆ, ಓಕೆ. ಅದೇ ಪೋಲ್ ಕಡೆಯಿಂದ ನೀರು ಏನಾದರೂ ರಿಟರ್ನ್, ಸೊ ಮೇಲೆ ಬಂದ ನೀರು ಮತ್ತೆ ಈ ಕಡೆ ಬಂದಾಗ ಈ ಕಡೆ ರಿಟರ್ನ್ ತಿರುಗಿದರೆ ಇದನ್ನು ನಾವು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ ಸರ. ಇದು ಭಾಳ ಇಂಪಾರ್ಟೆಂಟ್ ಸರ. UPSC GS ಪೇಪರ್ನಾಗ ಭಾಳ ಒಂಥರ ಆಪ್ಷನಲ್ ಸಬ್ಜೆಕ್ಟ್ನಾಗ ಇದ್ದಂಗೆ ಹೋಗಾಗತ್ತೀವಿ, ಅಷ್ಟು ಡೆಪ್ತಾಗಿ ಹೋಗಾಗತ್ತೀವಿ. ತಿಳ್ಕೊಳ್ರಿ, ಮಾನ್ಸೂನ್ ಮೇಲೆ ಒಂದು ಡೌಟ್, ಒಂದು ಸಣ್ಣ ಟಾಪಿಕ್ ನಿಮಗೆ ಗೊತ್ತಾಗಲ್ಲ, ಒಂದು ಸಣ್ಣದು ಒಂದು ಕಾನ್ಸೆಪ್ಟ್ ಉಳಿಯಲ್ಲ. ಯಾಕೆ ಚಿರಾಪುಂಜಿ ಮಾನ್ಸೂನ್ ರಮ್ಮಲ್ಲಿ ಜಾಸ್ತಿ ಮಳೆ ಆಗ್ತದೆ ಅನ್ನೋದು ಈಗ ಹೇಳ್ತೀನಿ, ಓಕೆನಾ. ಯಾಕೆ ಬಾಂಗ್ಲಾದೇಶದ ಮಳೆನೇ ಆಗಲ್ಲ ಅದನ್ನು ಹೇಳ್ತೀನಿ, ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್ ಇದ್ರ ಮೇಲೆ, ಓಕೆನಾ. ಯಾಕೆ
ಪೆರು ಚಿಲಿ ರೀಜನಲ್ಲಿ ಜಾಸ್ತಿ ಫಿಶಿಂಗ್ ಆಗ್ತದೆ. ಯಾಕೆ ಅಲ್ಲೇ ಆಸ್ಟ್ರೇಲಿಯಾದ ಮೇಲೆ ಅಲ್ಲಿನೋ ಬಂದರೆ ಯಾಕೆ ನಮಗೆ ಎಫೆಕ್ಟ್ ಆಗ್ತದೆ, ಲಾನಿನೋ ಬಂದರೆ ಯಾಕೆ ನಾವು ಗುಡ್ ಅಂತ ಕರಿತೀವಿ, ಎಲ್ಲನೂ ಇದ್ರ ಬೇಸರ ಮೇಲೆ ಆಗ್ತದೆ. ಓಕೆನಾ? ನೋಡಿ, ಸೊ ಇವಾಗ ಏನಾಗ್ತಾ ಇದೆ, ಇಲ್ಲಿ ಫ್ಲೋ ಆಗ್ತಾ ಇದೆ. ಓಕೆನಾ? ಈ ವಾರ್ಮ್ ಕರೆಂಟು ಕೋಲ್ಡ್ ಕರೆಂಟ್ ಅಂದರೆ ಏನಂತ ಗೊತ್ತಾಯ್ತು. ಓಕೆ, ಬಿಡಿ. ಸೊ ರಿಟರ್ನ್ ಈಕ್ವಿಟೋರಿಯಲಿಂದ ಪೋಲ್ ಕಡೆ ಹೋದರೆ ವಾರ್ಮ್ ಕರೆಂಟ್ ಮೀನ್ಸ್ ಕರೆಂಟ್ ಅಂದರೆ ಅದು ವಿದ್ಯುತ್ ಅಲ್ರಿ, ಇದು ಬೇರೆ. ಓಕೆನಾ? ಅದೇ ಈಕ್ವಿಟರಿಂದ ಪೋಲ್ ಕಡೆ ಬಂದರೆ ವಾರ್ಮು, ಪೋಲಿಂದ ಅಂದರೆ ಧ್ರುವಗಳಿಂದ ಸಮಭಾಜಕ ವೃತ್ತದ ಕಡೆ ನೀರಿನ ಹರಿಕೆ ಇದ್ದರೆ ಅದನ್ನು ಏನಂತೀವಿ ನಾವು, ಕೋಲ್ಡ್ ಕರೆಂಟ್ ಮೀನ್ಸ್ ಕೂಲ್ ಇರ್ತದೆ. ಓಕೆ, ಬಿಡಿ. ಇವಾಗ ನೋಡಿ, ನಮ್ಮಲ್ಲಿ ಡಿಜಿಟಲ್ ಬೋರ್ಡ್ ಇಲ್ಲ, ವರ್ಲ್ಡ್ ಮ್ಯಾಪ್ ಇಲ್ಲ. ಇವಾಗ ಒಂದು ಸ್ವಲ್ಪ ವರ್ಲ್ಡ್ ಮ್ಯಾಪಿನ ಕಾನ್ಸೆಪ್ಟಿಗೆ ಬರೋಣ. ಸೊ ಇಲ್ಲೇನಿದೆ ರೀ, ನಮ್ಮದು ಹಿಂಗಪ್ಪ, ಇದೇನು ರೀ, ನಾರ್ತ್ ಅಮೇರಿಕಾ ಕಾಣಿಸ್ತಿದ್ಯಾ ನಿಮಗೆ? ಬೋರ್ಡ್ ಕಾಣಿಸ್ತಿದ್ಯಾ? ಓಕೆ, ಇದು ಏನು ರೀ, ಸೌತ್ ಅಮೇರಿಕಾ. ನಿಮಗೆ ಬೋರ್ಡ್ ಎಲ್ಲಿ ಒಟ್ಟು ಕಾಣಿಸ್ತದೋ ನನಗಂತೂ ಗೊತ್ತಿಲ್ಲ. ಓಕೆ, ಪೂರ್ತಿ ಕಾಣಿಸ್ತೈತೆ. ಇದೇನು ರೀ, ಸೌತ್ ಅಮೇರಿಕಾ. ಓಕೆನಾ? ಸೊ ಇಲ್ಲಿದೆ ಯುರೋಪು, ಇದರಲ್ಲೇ ಒಂದು ಭಾಗವಾಗಿ ಏಷ್ಯಾ ಇದೆ. ಓಕೆನಾ? ಇದಿಷ್ಟು ಏಷ್ಯಾ ಅಂದ್ಕೊಳ್ಳಿ, ಇದಿಷ್ಟು ಏಷ್ಯಾ. ಇಲ್ಲಿದೆ ನಮ್ಮ ಇನ್ನೊಂದು ದೇಶ ಯಾವುದ್ರಿ, ಆಫ್ರಿಕಾ ಖಂಡ ಐತೆ. ಇದು ಬಂದುಬಿಟ್ರೆ ಆಸ್ಟ್ರೇಲಿಯಾ ಈ ಕಡೆ ಐತೆ, ಕೆಳಗಡೆ ಅಂಟಾರ್ಟಿಕಾ, ಮೇಲ್ಗಡೆ ಆರ್ಕ್ಟಿಕ್ ಐತೆ. ಓಕೆ, ಬಿಡಿ. ಇದೊಂದು ಸ್ವಲ್ಪ ಅಳಕಿಸ್ಲಾ. ಓಕೆನಾ? ಈ ಈಕ್ವಿಟರ್ ಪಾಸಸ್ ಆಗ್ತದೆ, ಈ ಲೈನ್ ಏನು ಪಾಸಸ್ ಆಗ್ತದೆ, ಸಮಭಾಜಕರು ಹಿಂಗೆ ಪಾಸ್ ಆಗ್ತದೆ. ಬಿಡಿ, ಇಲ್ಲಿಂದ ಪಾಸ್ ಆಗ್ತಾಯಿದೆ. ಓಕೆ, ಇದನ್ನು ಅಳಕಿಸ್ತಿದ್ದೀನಿ. ವಾರ್ಮ್ ಕರೆಂಟು ಕೋಲ್ಡ್ ಕರೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ನೋಡಿ, ಸೊ ಇಲ್ಲೇನಾಗ್ತಾಯಿದೆ, ಈ ಕಡೆಯಿಂದ ಗಾಳಿ ಬೀಸ್ತಾ ಇದೆ. ಇದು ವೆಸ್ಟ್ ಏರ್ ಅಂತ ಕರಿತೀವಿ. ಏನಂತೀವಿ? ವೆಸ್ಟ್ ಏರ್. ವೆಸ್ಟ್ ಸೈಡ್ ಬೀರ್ಸೋದನ್ನ ವೆಸ್ಟ್ ವಿಂಡ್ ಅಂತ ಕರಿತೀವಿ, ಈ ಕಡೆ ಬೀರ್ಸೋದನ್ನ ಈಸ್ಟ್ ವಿಂಡ್ ಅಂತ ಕರಿತೀವಿ. ಹೌದಾ? ಗಾಳಿ ಬೀಸ್ತಿದೆಯಾ, ಈಸ್ಟ್ ವಿಂಡು. ಸೊ ಇನ್ನೊಂದು ಈ ಕಡೆದು ವೆಸ್ಟ್ ವಿಂಡು ಮತ್ತು ಈಸ್ಟ್ ವಿಂಡ್ ಅಂತ ನೋಡ್ತಾ ಇದ್ದೀವಿ. ಹೌದಾ? ಓಕೆ, ಸೊ ಈಗ ಏನಾಗ್ತಾಯಿದೆ, ಕೋಲ್ಡ್ ಕರೆಂಟ್ ಎಲ್ಲಿದೆ? ಸೊ ಈಕ್ವಿಟರ್ ಇಲ್ಲಿ ಪಾಸಸ್ ಆಗ್ತಾಯಿದೆ, ಸೊ ಇದು ಈಕ್ವಿಟೋರಿಯಲ್ ಪಾಸಸ್ ಆಗ್ತಾಯಿದೆ. ಈ ಕಡೆ ಮೇಲ್ಭಾಗದಲ್ಲಿ ಹೋದಂಗೆಲ್ಲ ಏನಾಗ್ತದೆ, ಕೋಲ್ಡ್ ಕರೆಂಟ್ ಇದ್ದಿದ್ದು ವಾರ್ಮ್ ಕರೆಂಟ್ ಆಗ್ತದೆ. ಆದರೆ ಈಕ್ವಿಟೋರಿಯಲ್ ಲೈನಲ್ಲಿ ಪಾಸ್ ಆಗ್ತದೆ. ಸೊ ಇಲ್ಲಿ ಕೋಲ್ಡ್ ಕರೆಂಟು ಈ ಭಾಗದಲ್ಲಿ ಕೋಲ್ಡ್ ಕರೆಂಟ್ ಇರುತ್ತೆ. ಓಕೆನಾ? ಸೊ ಈ ಭಾಗದಲ್ಲಿ ಕೋಲ್ಡ್ ಕರೆಂಟ್ ಐತೆ, ಈ ಭಾಗದಲ್ಲಿ ಏನಾದರೆ ಕೋಲ್ಡ್ ಕರೆಂಟ್. ಹೌದಾ? ಈ ಭಾಗದಲ್ಲಿ ಕೋಲ್ಡ್ ಕರೆಂಟ್. ಹೌದಾ? ಈ ಭಾಗದಲ್ಲಿ ಕೋಲ್ಡ್ ಕರೆಂಟ್. ಇಲ್ಲಿ ಏನು ಇರ್ತೀನಲ್ಲ, ಇದೆಲ್ಲ ಪೇರು ದೇಶ. ಹೌದಾ? ಪೇರು, ಚೀಲಿ ಬರ್ತಾವೆ. ಹೌದಾ? ಚೀಲಿ ದೇಶ, ಪೇರು ದೇಶ ಇವೆಲ್ಲ ಬರ್ತಾವೆ ಸೌತ್ ಅಮೇರಿಕಾದಲ್ಲಿ, ನೆನಪಿರಲಿ. ಓಕೆನಾ? ಇಲ್ಲಿ ಕೋಲ್ಡ್ ಕರೆಂಟ್ ಆಗುತ್ತೆ. ನೋಡಿ, ಈ ಕೋಲ್ಡ್ ಕರೆಂಟಿಂದ ಎಫೆಕ್ಟ್ ಏನಾಗ್ತದೆ, ಕೋಲ್ಡ್ ಕರೆಂಟ್ ಇದ್ರೆ ಏನಾಗ್ತದೆ, ಅಲ್ಲಿ ಕೋಲ್ಡ್ ನೋಡಿ, ವಾಟರ್ ಕರೆಂಟ್ ಏನಾಗ್ತದೆ, ಕೋಲ್ಡ್ ಇದೆ ಅಂದರೆ ಏನಾಗ್ತದೆ ನೋಡಿ, ವಾಟರ್ ಕೋಲ್ಡ್ ಕರೆಂಟ್ ಫ್ಲೋ ಆಗ್ತದೆ ಅಂತ ಹೇಳಿದ್ನ. ವಾಟರ್ ಕೋಲ್ಡ್ ಇದ್ರೆ ಏನಿರ್ತದೆ, ಟೆಂಪ್ರೇಚರ್. ಸೊ ಅಲ್ಲಿ ಏನಾಗಿರ್ತದೆ, ಕೂಲ್ ಇರ್ತದೆ. ಹೌದಾ? ಟೆಂಪ್ರೇಚರ್ ಏನಾಗಿರ್ತದೆ, ಕೂಲ್ ಇರ್ತದೆ. ಯಾವಾಗ ಟೆಂಪ್ರೇಚರ್ ಕೂಲ್ ಇರುತ್ತೋ ಅಲ್ಲೇನಾಗ್ತದೆ, ಟೆಂಪ್ರೇಚರ್ ಕೂಲ್ ಇದ್ದರೆ ಪ್ರೆಷರ್ ಜಾಸ್ತಿ ಇರ್ತದೆ. ಹೌದಾ? ಪ್ರೆಷರ್ ಜಾಸ್ತಿ ಇರ್ತದೆ. ನೋಡಿ, ಈ ಭಾಗದಲ್ಲಿ ಕೋಲ್ಡ್ ಕರೆಂಟ್ ಇದೆ. ಹೌದಾ? ಈ ಭಾಗದಲ್ಲಿ ಕೋಲ್ಡ್ ಕರೆಂಟ್ ಇದೆ. ಇಲ್ಲಿ ಕೋಲ್ಡ್ ಇದೆ ಅಂದರೆ ಟೆಂಪ್ರೇಚರ್ ಕಡಿಮೆ ಇದೆ ಅಂದರೆ ಏನಾಗ್ತದೆ, ಸೊ ಏರು ಹಿಂಗೆ ಮೂವ್ ಆಗ್ತಾಯಿತ್ತು, ಈ ಥರ ಈ ಕಡೆ ಮೂವ್ ಆಗ್ತಾಯಿತ್ತು. ಈ ಕಡೆ ಫ್ಲೋ ಆಗುವಾಗ ಟೆಂಪ್ರೇಚರ್ ಇಲ್ಲಿ ಕಡಿಮೆ ಇದೆ, ಈ ಕಡೆ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಏನಾಗ್ತದೆ, ಇಲ್ಲೇನಾಗ್ತದೆ, ಪ್ರೆಷರ್ ಜಾಸ್ತಿ ಇದೆ. ಯಾವಾಗ ಪ್ರೆಷರ್ ಇಲ್ಲಿ ಜಾಸ್ತಿ ಇದೆಯೋ, ಈ ಪ್ರಾಂತ್ಯದಲ್ಲಿ ಪ್ರೆಷರ್ ಜಾಸ್ತಿ ಇದೆಯೋ, ಆ ವಿಂಡ್ ಹಿಂಗೆ ಹೋಗ್ತಾ ಇತ್ತು. ಇಲ್ಲೇನಿತ್ತು, ಮೊದಲು ಟೆಂಪ್ರೇಚರ್ ಇಲ್ಲಿ ಜಾಸ್ತಿ ಇತ್ತು, ಪ್ರೆಷರ್ ಕಡಿಮೆ ಇತ್ತು. ಹೌದಾ? ಸೊ ಇಲ್ಲಿ ಪ್ರೆಷರ್ ಕಡಿಮೆ ಇತ್ತು, ಇಲ್ಲೇನಾಗಿದೆ, ಟೆಂಪ್ರೇಚರ್ ಏನಾಗಿದೆ, ಕಡಿಮೆ ಇದೆ, ಪ್ರೆಷರು ಜಾಸ್ತಿ ಇದೆ. ಹೌದಾ? ಇಲ್ಲೇನಾಗಿದೆ, ಟೆಂಪ್ರೇಚರು ಕಡಿಮೆ ಇದೆ, ಪ್ರೆಷರು ಜಾಸ್ತಿ ಇದೆ. ಯಾಕಂದರೆ ಇಲ್ಲಿ ಕೋಲ್ಡ್ ಐತೆ, ಇಲ್ಲಿ ಕೋಲ್ಡ್ ಇದ್ದಾಗ ಟೆಂಪ್ರೇಚರ್ ಕಡಿಮೆ, ಪ್ರೆಷರ್ ಜಾಸ್ತಿ. ಇವಾಗ ನೋಡಿ, ಸೊ ಏರು ಹಿಂಗೆ ಹೋಗುವಾಗಿದ್ದು, ಸೊ ಏರು ಯಾವ ಕಡೆ ಮೂವ್ ಆಗ್ತದೆ, ಇವಾಗ ದಿಢೀರ್ನೆ ಟರ್ನ್ ಆಗ್ತದೆ. ಏರು ಹಿಂಗೆ ಹೋಗಬೇಕಾಗಿದ್ದು ಏರು ಹಿಂಗೆ ಬರ್ತದೆ, ಹಿಂಗೆ ಫ್ಲೋ ಆಗ್ತದೆ. ಯಾಕೆ ಹಿಂಗೆ ಫ್ಲೋ ಆಗ್ತದೆ ಹೇಳ್ರಿ, ಹೈ ಪ್ರೆಷರ್ ಇದ್ದ ಕಡೆ ಲೋ ಪ್ರೆಷರ್ ಕಡೆ ಏರ್ ಏನು ಮಾಡ್ತದೆ, ಹೈಯರ್ ಪ್ರೆಷರ್ ಟು ಸೊ ಏನಾಗ್ತದೆ, ಲೋಯರ್ ಪ್ರೆಷರ್ ಕಡೆ ಏರ್ ಟರ್ನ್ ಆಗುತ್ತೆ. ಹಿಂಗೆ ಹೋಗಿ ಮಳೆ ಬೀಸಬೇಕಾಗಿದ್ದು ಈ ಸಮುದ್ರದ ಮೇಲೆ ಇರ್ತಕ್ಕಂಥ ನೀರನ್ನು ಆವಿ ಮಾಡಿಕೊಂಡು ಗಾಳಿ ಈ ಕಡೆ ಒಯ್ದು ಹಾಕಬೇಕಾಗಿತ್ತಲ್ವೇ. ಆದರೆ ಪ್ರೆಷರ್ದಿಂದಾಗಿ, ಸೊ ಇಲ್ಲಿ ಹೈ ಪ್ರೆಷರಿಂದಾಗಿ ಲೋ ಪ್ರೆಷರ್ ಕಡೆ ಗಾಳಿ ತಿರುಗಿ ಏನು ಮಾಡ್ತದೆ, ರಿಟರ್ನ್ ಹಿಂಗೆ ಹೋಗಬೇಕಾಗಿದ್ದು ಏರು ತಂದು ಖಾಲಿ ಪ್ರದೇಶದಲ್ಲಿ ಮಳೆಯನ್ನು ಹಾಕ್ತದೆ. ಈ ಪ್ರದೇಶದಲ್ಲಿ ಜಾಸ್ತಿ ಮಳೆನೇ ಆಗಲ್ಲ, ಏನೋ ಒಂದು ಸ್ವಲ್ಪ ವಿಂಡ್ಗಳು ಒಂದು ಸ್ವಲ್ಪ ವೀಕ್ ಆದವು ಅಂದರೆ ಇಲ್ಲಿ ದಂಡಕ್ಕೆ ತಂದು ಮಳೆ ಹಾಕಿರ್ತದೆ. ಇಲ್ಲಾಂದರೆ ಈ ಕಡೆ ಗಾಳಿಗೆ ಟರ್ನ್ ಆಗಿ ಈ ಕಡೆ ಮಳೆಯನ್ನು ತರಿಸ್ತದೆ. ಹಾಗಾಗಿ ಈ ಕಡೆ ಜಾಸ್ತಿ ಮಳೆನೇ ಬೀಳಲ್ಲ, ಇಲ್ಲಿ ಜಾಸ್ತಿ ಮಳೆನೇ ಬೀಳಲ್ಲ ಅಂದರೆ ಡ್ರೈ ಆಗ್ತದೆ. ಇದೇ ಒಂದು ರೀಸನ್ನಿಂದಾಗಿ ಇಲ್ಲಿ ಪೇರು ಚೀಲಿ ರೀಸನಲ್ಲಿ ಡ್ರೈ ಆಗೋದ್ರ ಒಂದೇ ರೀಸನ್ನಿಂದಾಗಿ ವರ್ಲ್ಡ್
ವರ್ಲ್ಡ್ ಲಾರ್ಜೆಸ್ಟ್ ಡ್ರೈಯೆಸ್ಟ್ ಡೆಸರ್ಟ್ ಅಂತ ಕರಿತೀವಿ. ಡೆಸರ್ಟ್ ವಿಶ್ವದಲ್ಲಿ ಅತಿ ಹೆಚ್ಚು ಒಣಭೂಮಿಯ ಮರುಭೂಮಿಯನ್ನು ಹೊಂದಿರತಕ್ಕಂಥದ್ದು ಅಟಾಕಾಮ ಮರುಭೂಮಿ ಎಲ್ಲೈತ್ರಿ? ಸೊ ಇಲ್ಲೇ ಐತೆ. ವರ್ಲ್ಡ್ ಹೈಯೆಸ್ಟ್ ಡೆಸರ್ಟ್ ಏನೈತೆ? ಇಲ್ಲೇ ಐತೆ. ವರ್ಲ್ಡ್ ಹೈಯೆಸ್ಟ್ ಡ್ರೈಯೆಸ್ಟ್ ಡೆಸರ್ಟ್, ವರ್ಲ್ಡಲ್ಲೇ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಒಣಭೂಮಿಯ ಮರುಭೂಮಿಯ ಪ್ರದೇಶ ಎಲ್ಲೈತೆ? ಅಟಾಕಾಮ ಅಂತ ಕರಿತೀವಿ. ಸೊ ಇದು ಮರುಭೂಮಿಗಳಲ್ಲಿ ಸ್ಟಡಿ ಮಾಡುವಾಗ ಬರ್ತದೆ. ವರ್ಲ್ಡ್ ಹೈಯೆಸ್ಟ್ ಡೆಸರ್ಟ್ ಯಾಕಂದರೆ ಇಲ್ಲಿ ಮಳೆನೇ ಜಾಸ್ತಿ ಆಗಲ್ಲ. ಅಟಾಕಾಮ ರೀಸನಲ್ಲಿ ಮಳೆನೇ ಜಾಸ್ತಿ ಆಗಲ್ಲ. ಮಳೆ ಜಾಸ್ತಿ ಆಗಲ್ಲ ಅಂದರೆ ಏನಾಗ್ತದೆ? ಇಲ್ಲಿ ಅಟಾಕಾಮ ರೀಸನಲ್ಲಿ ಡೆಸರ್ಟ್ ಫಾರ್ಮೇಷನ್ ಆಗ್ತದೆ. ನೋಡಿ ಒಂದು ಕಂಡೀಷನ್ ಹಿಂಗಾಯ್ತಾ. ಇನ್ನೊಂದು ಏನಾಗ್ತದೆ? ಈ ಕಡೆಯಿಂದ ವಿಂಡ್ ಏನೋ ಬರ್ತಾ ಇರ್ತದೆ. ಒಂದು ಸ್ವಲ್ಪ ಈ ಕಡೆಯಿಂದ ಕಡಿಮೆ ಪ್ರೆಷರಲ್ಲಿ ಬರಬೇಕು. ಈ ಕಡೆಯಿಂದ ಈಸ್ಟ್ ಕಡೆಯಿಂದ ಬರ್ತಕ್ಕಂಥ ಗಾಳಿ ಜಾಸ್ತಿ ಸ್ಪೀಡಾಗಿ ಬಂದರೆ ಈ ಕಡೆ ಸಾರಿ ನಾನು ಬೋರ್ಡ್ ಅಳ್ಳಾಡ್ತೇನೋ. ಓಕೆ, ಇರಲಿ, ಕಾಣಿಸ್ತೈತೆ. ಸೊ ಈ ಕಡೆಯಿಂದ ಬರ್ತಕ್ಕಂಥ ಗಾಳಿ ಒಂದು ಸ್ವಲ್ಪ ವೀಕ್ ಇತ್ತು. ಈ ಕಡೆಯಿಂದ ಬರ್ತಕ್ಕಂಥ ಗಾಳಿ ವಿಂಡ್ ಜಾಸ್ತಿ ಇದ್ದರೆ ಸೊ ಈ ಗಾಳಿ ಹಿಂಗೆ ಹೋಗಬೇಕಾಗಿದ್ದು ಕೂಡ ಟರ್ನ್ ಆಗುತ್ತಾ. ಮತ್ತು ಈ ಪ್ರದೇಶದಲ್ಲಿ ಗಾಳಿಯಿಂದಾಗಿ ಕಡಿಮೆ ಏನಾಗ್ತದೆ? ಕಡಿಮೆ ವಿಂಡಿಂದಾಗಿ ಮಳೆ ಬರಲ್ಲ. 2 ರೀಸನ್ ಆಯಿತಾ. ಮೂರನೇದು ನೋಡಿರಿ, ಜಿಯೋಗ್ರಫಿ ಅಂದರೆ ಒಂದೇ ರೀಸನ್ ಬೇಸ್ ಆಗಲ್ಲ. ಸೊ ಇಲ್ಲೇನಾಗಿದೆ? ಈ ಕಡೆ ಇದು ಪೇರು ಚೀಲಿ ರೀಸನ್. ಓಕೆನಾ? ಇದು ಇಂಡಿಯಾ ಅಲ್ಲರಿ, ಪೇರು ಚೀಲಿ ರೀಸನ್. ಹೌದಾ? ಪೇರು ಚೀಲಿ ರೀಸನಲ್ಲಿ ಏನಾಗ್ತದೆ? ಪೇರು ಚೀಲಿ ರೀಸನ್ಗಳಲ್ಲಿ ಸೊ ಈ ಕಡೆ ವಿಂಡ್ ಹೋಗಬೇಕಾಗಿದ್ದು ಹಿಂಗೆ ಟರ್ನ್ ಆಯ್ತು. ಅಕಸ್ಮಾತ್ ಒಂದು ನಾರ್ಮಲ್ ಕಂಡೀಷನಾಗಿ ವಿಂಡ್ ಏನೋ ಹೋಗ್ಲಿಕ್ಕತ್ತಿತ್ತಪ್ಪ, ಪ್ರೆಸಿಪಿಟೇಷನ್ ಏರ್ನ ತೊಗೊಂಡು ಹೋಗ್ಲಿಕ್ಕತ್ತಿತ್ತು, ಸಮುದ್ರ ಮೇಲಿನ ನೀರಿನ ಅಂಶಗಳನ್ನು ತೊಗೊಂಡು ಸೊ ಏನು ಹೋಗ್ತಾಯಿತ್ತು? ವಿಂಡ್ ಗಾಳಿ ಹೋಗ್ತಾ ಇತ್ತು. ಆದರೆ ಈ ಕಡೆ ಏನಾಗ್ತಾ ಇದೆ? ಇಲ್ಲಿ ಆ್ಯಂಡೀಸ್ ಪರ್ವತಗಳಿದ್ದಾವೆ. ಆ್ಯಂಡೀಸ್ ಪರ್ವತಗಳು ಇದಕ್ಕೆ ಡಿಕ್ಕಿ ಹೊಡೆದು ಈ ಆ್ಯಂಡೀಸ್ ಪರ್ವತಗಳು ಕೂಡ ಅಡ್ಡವಾಗಿ ನಿಂತ್ಕೊತವೆ. ಇಲ್ಲಿ ಕೂಡ ಮಳೆ ಬರದೇ ಇರಂಗೆ ಮಾಡ್ತವೆ. ಈ ರೀಸನಿಂದಾಗಿನೂ ಕೂಡ ಇಲ್ಲಿ ಜಾಸ್ತಿ ಮಳೆ ಆಗಲ್ಲ. ಜಿಯೋಗ್ರಫಿ ಅಂದರೆ ಒಂದೇ ರೀಸನ್ ಇಟ್ಕೊಂಡು ಸ್ಟಡಿ ಮಾಡೋದಲ್ಲ, 3-4 ರೀಸನ್ ಇಟ್ಕೋಬೇಕು. ಯಾಕೆ ಮಳೆ ಆಗ್ತಿಲ್ಲ? ಸೊ ಈ ಕಡೆ ಟರ್ನ್ ಆಗ್ತಾಯಿದೆ ಗಾಳಿ. ಒಂದು ಕಡೆ ಈ ಕಡೆಯಿಂದ ಗಾಳಿ ಜಾಸ್ತಿ ಆಗ್ತದೆ. ಇನ್ನೊಂದು ಮೂರನೇದಾಗಿ ಏನಾಗ್ತಾಯಿದೆ? ಆ್ಯಂಡೀಸ್ ಪರ್ವತಗಳಿಂದಾಗಿ ಕೂಡ ಮಳೆ ಕಡಿಮೆ ಆಗ್ತಾಯಿದೆ. ಓಕೆನಾ? ರಫಾಗಿ ನಿಮಗೆ ಏನಾದರೂ ಅರ್ಥ ಆಗ್ತಿತ್ತು ಅಂದರೆ ರಫಾಗಿ ಬರ್ಕೊಳ್ಳಿ. ಓಕೆನಾ? ಇಲ್ಲಿ ಕೂಡ ಆಸ್ಟ್ರೇಲಿಯಾ ಪ್ರಾಂತ್ಯಗಳಲ್ಲೂ ಕೂಡ ಹಾಗೆ ಆಗ್ತದೆ. ಆಸ್ಟ್ರೇಲಿಯಾದ ಕಡೆ ಹಿಂಗೆ ಫ್ಲೋ ಆಗ್ತಾ ಇರ್ತದೆ. ಇಲ್ಲಿ ಸಣ್ಣ ಪುಟ್ಟ ಐಸ್ಲ್ಯಾಂಡ್ಗಳಲ್ಲಿ ಒಂದಿಷ್ಟು ಹೈಯೆಸ್ಟ್ ಜಾಸ್ತಿ ಪರ್ವತಗಳೇನು ಮಾಡ್ತವೆ? ಗಾಳಿನ ಹಿಂಗೆ ತಿರುಗಿಸಾಕ್ತದೆ. ಸೊ ಇಲ್ಲಿ ಕೂಡ ಕೋಲ್ಡ್ ಕರೆಂಟ್ ಫಾರ್ಮೇಷನ್ಸ್ ಆಗುತ್ತೆ. ಓಕೆನಾ? ಒಂದು ನಿಮಿಷ, ಒಂದು ಪಾಯಿಂಟ್ಗಳು ಯಾವುದಾದ್ರೂ ಗೊತ್ತಾಗ್ತಿದ್ದಿಲ್ಲ ಅಂದರೆ ಬರೀರಿ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ಜಸ್ಟ್ ಅಸ್ಯೂಮ್ ಮಾಡ್ಕೋಬೇಕು ಸರ್, ಜಿಯೋಗ್ರಫಿ ಮೀನ್ಸ್ ಸ್ಟಡಿ ಅಲ್ಲ, ಜಿಯೋಗ್ರಫಿ ಮೀನ್ಸ್ ಥಿಂಕ್. ಓಕೆ, ಆಯ್ತು ರೀ, ಗೊತ್ತಾಗ್ತಿದ್ಯಾ? ಓಕೆ, ಇಲ್ಲಿ ಕೋಲ್ಡ್ ಕರೆಂಟ್ ಅಂದ್ರೇನು ಅಂತ ಗೊತ್ತಾಯ್ತು, ಮಳೆ ಯಾಕೆ ಬರಲ್ಲ ಅಂತಲೂ ಗೊತ್ತಾಯ್ತು. ಓಕೆನಾ? ಇವಾಗ ಈ ಎಲ್ಲ ಫ್ಯಾಕ್ಟರ್ಗಳು ಕೂಡ ಮಳೆ ಬರಬೇಕಿತ್ತು ಹಿಂಗೆ ಬರ್ತಿತ್ತು, ಬಟ್ ಬರಲ್ಲ. ಈಗ ಇವೆಲ್ಲ ಫ್ಯಾಕ್ಟರ್ಗಳು ಇಂಡಿಯಾದ ಮೇಲೆ ಹೆಂಗೆ ಎಫೆಕ್ಟ್ ಆಗ್ತದೆ ಸರ್? ಆಗಲೇ ಇಂದ ಹೇಳಾಗತ್ತೀರಿ ಇಂಡಿಯನ್ ಮಾನ್ಸೂನ ಬಂದಿಲ್ಲ ಅಂತ ಹೇಳಾಗತ್ತೀರಿ. ಇನ್ನು ಈಗ ಇಂಡಿಯನ್ ಮಾನ್ಸೂನ್ ಬರೋಣ. ಓಕೆನಾ? ಇವೆಲ್ಲ ಫ್ಯಾಕ್ಟರ್ಗಳು ಏನು ಮಾಡ್ತಾವ್ರಿ? ಎಫೆಕ್ಟ್ ಆಗ್ತಾವೆ. ಯಾವುದ್ರ ಮೇಲೆ? ಮಾನ್ಸೂನಿಗೆ. ಇದು ವರ್ಲ್ಡಿಗೆ ಸಂಬಂಧಪಟ್ಟಂಗೆ ನೋಡಿದ್ವಿ. ಇಷ್ಟೊತ್ತು ನೋಡಿದ್ದು ವರ್ಲ್ಡಲ್ಲಿ ಹಿಂಗೆ ಆಗ್ತದ, ಮಳೆ ಬರ್ಲಿಕ್ಕೆ ಹಿಂಗೆಲ್ಲ ರೀಸನ್ಗಳು ಆಗ್ತಾವ, ಗಾಳಿ ಹಿಂಗೆ ತಿರುಗ್ತದ, ಈ ಕಡೆ ತಿರುಗ್ತದ ಅಂತ ಹೇಳೋದು. ಇವಾಗ ನೋಡೋಣ ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ದು ಏನು ರೀ? ವರ್ಲ್ಡ್ ಹೈಯೆಸ್ಟ್ ಡ್ರೈಯೆಸ್ಟ್ ಡೆಸರ್ಟ್ ಯಾವುದ್ರಿ? ಅಟಾಕಾಮ ಡೆಸರ್ಟ್. ಆ್ಯಂಡೀಸ್ ಪರ್ವತಗಳ ಬಗ್ಗೆ ಓದಿದ್ದೀರಾ? ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ, ಅಲ್ಲಿ ಒಂದಿಷ್ಟು ಯುರೇಷಿಯನ್ ಪರ್ವತಗಳು ಬರ್ತವೆ. ಹೌದಾ? ಸೊ ಅವೆಲ್ಲ ನೋಡಿರಿ, ಯಾವ್ಯಾವ ಎಲ್ಲೆಲ್ಲಿ ಬರ್ತಾವೆ ನೋಡ್ರಿ. ಓಕೆನಾ? ಓದ್ಕೊಳ್ರಿ, ಚೆನ್ನಾಗಿ ಓದ್ಕೋಬೇಕು. ನೆಕ್ಸ್ಟ್ ಇವಾಗ ಇಂಡಿಯನ್ ಮಾನ್ಸೂನ್. ಸೊ ಇಂಡಿಯನ್ ಮಾನ್ಸೂನಲ್ಲಿ ಏನಾಗ್ತದೆ? ಮಾನ್ಸೂನ್ ಅಂದರೆ ಏರ್ ಹಿಂಗೋಗಿ ಹಿಂಗೆ ರಿಟರ್ನ್ ಬರೋದನ್ನ ಮಾನ್ಸೂನ್ ಅಂತ ಹೇಳೋದು. ನೋಡಿರಿ ಇಂಡಿಯನ್ ಮಾನ್ಸೂನ್. ಭಾರತ ಬೆಂಕಿ ಬಂತಲ್ಲೋ ಭಾರತ. ಓಕೆ, ತಿಳ್ಕೊಳ್ರಿ ಸಾಕು. ಓಕೆ, ಸುಮ್ಮನೆ ತಿಳ್ಕೊಳ್ರಿ ಕಾನ್ಸೆಪ್ಟ್. ಓಕೆನಾ? ಮ್ಯಾಪ್ ಬಗ್ಗೆ ಇಳಿಸ್ಕೊಂತ ಕುಂತ್ರೆ ಟೈಮ್ ಆಗುತ್ತೆ. ಓಕೆನಾ? ನೋಡೋರಿಗೆ ವೇಸ್ಟ್ ಟೈಮ್ ಬೇಸರ ಅನ್ನಿಸ್ತದೆ. ಇರಲಿ, ಇವಾಗ ಏನೈತೆ ರೀ? ಇಂಡಿಯಾ ಇಲ್ಲೈತೆ. ಓಕೆ, ಸೊ ಇಲ್ಲಿ ಕೆಳಗಡೆ ಏನೈತೆ? ಹಿಂದೂ ಮಹಾಸಾಗರ ಐತಿ, ಭರ್ಜರಿ ದೊಡ್ಡದು. ಈ ಕಡೆ ಬಂಗಾಳ ಕೊಲ್ಲಿ ಐತಿ, ಈ ಕಡೆ ಏನೈತೆ ರೀ? ಅರಬ್ಬಿ ಸಮುದ್ರ ಐತಿ. ಇಲ್ಲಿ ಸಣ್ಣ ಪುಟ್ಟ ಅಂಡಮಾನ್ ನಿಕೋಬಾರ ಲಕ್ಷದ್ವೀಪಗಳು ಅವು ಇವು ಅದಾವ, ದೀವ್ ದಮನ ನಾಗರ್ ಹವೇಲಿ ಅವು ಅದಾವೆ. ಓಕೆನಾ? ಇರಲಿ, ನನಗೆ ಕಾಣಿಸ್ತೈತಾ ನಿಮಗೆ? ಓಕೆ, ಕಾಣಿಸ್ತೈತಿ. ಈಗ ಏನಾಗತ್ತೆ ರೀ? ಸೊ ಇಲ್ಲಿ ಡೇ ಟೈಮಲ್ಲಿ ಏನಾಗ್ತದೆ? ವಿಂಡೋ ಫ್ಲೋ ಆಗ್ತದೆ. ನೋಡಿ, ಅರ್ತ್ ಇಲ್ಲಿ ಸಮ್ಮರ್ ಸೀಸನ್ ಅಂತ ಇಟ್ಕೊಳ್ಳಿ.
ಸಮ್ಮರ್ ಸೀಸನು, ಇದು ವಿಂಟರ್ ಸೀಸನ್. ಈ ಲೈನ್ ಯಾವುದ್ರಿ ಈಕ್ವಿಟರ್ ಲೈನ್ ಅಂತ ಅನ್ಕೊಳ್ಳಿ, ಈಕ್ವಿಟರ್ ಲೈನ್. ಇದು ಏನು ಟ್ರೋಪಿಕ್ ಆಫ್ ಕ್ಯಾನ್ಸರ್, ಇದು ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಇಲ್ಲಿ ವಿಂಟರ್ ಸಮ್ಮರ್ ಅಂತ ಬರೆದಿದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇದರ ಅರ್ಥ ಏನಪ್ಪ ಅಂದರೆ ಸೂರ್ಯನ ಕಿರಣಗಳು ಇದಿಷ್ಟು ಭೂಮಿ ರೀ, ಈ ಭೂಮಿಯ ಸೂರ್ಯನ ಕಿರಣಗಳು ನೇರವಾಗಿ ಈಕ್ವಿಟರ್ ಲೈನ್ ಮೇಲೆ ಬಿದ್ದಾಗ ಸೂರ್ಯನ ಕಿರಣಗಳು ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗ್ತವೆ, ತದನಂತರ ಈ ಕಡೆಯಿಂದ ಇಷ್ಟು ನಡುವೆ ಫ್ಲೋ ಆಗ್ತವೆ ಅಂತ ಹೇಳಿದ್ನ, ಹೌದಾ? ಈಕ್ವಿಟರ್ ಮೇಲೆ ಸೂರ್ಯನ ಕಿರಣಗಳು ಯಾವಾಗ ನೇರವಾಗಿ ಬೀಳ್ತವೆ? ಈಕ್ವಿಟರ್ ಮೇಲೆ. 21 ಮಾರ್ಚ್ಗೆ ಸೂರ್ಯನ ಕಿರಣಗಳು ನೇರವಾಗಿ ಸೂರ್ಯನ ಮೇಲೆ ಬೀಳ್ತವೆ. ತದನಂತರ ನಿಧಾನವಾಗಿ ಸೂರ್ಯನ ಕಿರಣಗಳು ಮೇಲೆ ಹೋಗ್ತಾ 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 ಬರ್ತವೆ, ಇಲ್ಲಿಂದ ಬರ್ತದೆ, ಇಲ್ಲಿ ಬರ್ತವೆ, ಹೌದಾ? ಇಲ್ಲಿ ಮೇಲ್ಗಡೆ ಸೂರ್ಯನ ಕಿರಣಗಳು ಮೇಲ್ವಾಗಿ ಹೋಗ್ತವೆ, ಹೌದಾ? ಅಲ್ಲಿ ಮೇಲ್ಗಡೆ ಫ್ಲೋ ಆಗ್ತವೆ ಸೂರ್ಯನ ಕಿರಣಗಳು. ಎಲ್ಲಿಂದ ಎಲ್ಲಿವರೆಗೂ? ಸೀದಾ ಮಾರ್ಚ್, ಏಪ್ರಿಲು, ಜೂನ್ವರೆಗೂ ಇಲ್ಲಿವರೆಗೂ ಫ್ಲೋ ಆಗ್ತದೆ, ಹೌದಾ? ಜೂನ್ 22ಕ್ಕೆ, ಹೌದಾ? ಜೂನ್ 22ರವರೆಗೂ ಮೇಲಾಗ್ತದೆ. ಜೂನ್ 22 ಆದಮೇಲೆ ನಿಧಾನ ಹಂಗೆ ಡೈರೆಕ್ಟ್ 23ನೇ ತಾರೀಕಿಗೆ ಹಂಗೆ ಸೂರ್ಯನ ಕಿರಣಗಳು ನೇರವಾಗಿ ಕೆಳಗೆ ಬರಲಿಕ್ಕೆ ಶುರು ಆಗ್ತದೆ. ಮತ್ತು ಕೆಳಗಡೆ ಬರುವಾಗ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿಗೆ ನೇರವಾಗಿ ಕಿರಣಗಳು ಬೀಳ್ತಾವೆ. ಗೊತ್ತಾಗ್ತಿದೆಯಾ? ಇವಾಗ ನಮ್ಮ ಇಂಡಿಯಾ ಎಲ್ಲೈತ್ರಿ? ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಟ್ರೋಪಿಕ್ ಆಫ್ ಕ್ಯಾನ್ಸರ್ ಲೈನಲ್ಲಿ ಐತೆ. ಈಗ ಏನಾಗ್ತದೆ ಅಂದರೆ ಈ ಲೈನಲ್ಲಿ ಈ ಲೈನನ್ನು ಅಂತೀವಿ ITCZ, ಇಂಟರ್ ಟ್ರೋಪಿಕಲ್ ಕನ್ವರ್ಜ್ ಝೋನ್ ಅಂತ. ಇಂಟರ್ ಟ್ರೋಪಿಕಲ್ ಕನ್ವರ್ಜ್ ಝೋನ್ ಅಂತ. ಇದ್ರ ಮೇಲೇ ಮಾನ್ಸೂನ್ ಡಿಪೆಂಡ್ ಆಗ್ತದೆ. ಮಾನ್ಸೂನ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ ರೀ? ITCZ, ಇಂಟರ್ ಟ್ರೋಪಿಕಲ್ ಕನ್ವರ್ಜ್ ಝೋನ್ ಅಂತ. ಓಕೆ. ಇವಾಗ ನೋಡಿ ಸೂರ್ಯನ ಕಿರಣಗಳು ಏನೋ ಹಿಂಗೆ ಮೂವ್ ಆಗ್ತಾಯಿದೆ, ಮೇಲ್ಗಡೆ ಹೋಗ್ತಾ ಇದೆ, ಇಲ್ಲಿ ಹೀಟ್ ಆಗ್ತಾಯಿದೆ, ಇಲ್ಲಿನೂ ಹೀಟ್ ಆಗ್ತಾಯಿದೆ. ಸೂರ್ಯನ ಕಿರಣಗಳು ನಮಗೆ ಪೂರ್ತಿ ವರ್ಲ್ಡದು ಬೇಕಾಗಿಲ್ಲ, ನಮಗೆ ಇಂಡಿಯಾದ ಇಷ್ಟ ನೋಡ್ಕೊಳ್ಳೋಣ. ನೀವು ಇಂಡಿಯಾದ ಮೇಲೆ ನೋಡಿದಾಗ ಡೇ ಟೈಮಲ್ಲಿ ಏನಾಗ್ತದೆ ರೀ? ಇಲ್ಲಿನೂ ಬೀಳ್ತಾಯಿದೆ, ಇಲ್ಲಿನೂ ಬೀಳ್ತಾಯಿದೆ. ಇದ್ರ ಮೇಲೆ ಮಾನ್ಸೂನ್ ಡಿಪೆಂಡ್ ಆಗ್ತದೆ ಅಂತ ಹೇಳೋದು, ಹೌದಾ? ಇವಾಗ ನೋಡಿ ಏನಾಗ್ತದೆ, ಇಂಟರ್ ಟ್ರೋಪಿಕಲ್ ಕನ್ವರ್ಜ್ ಝೋನಲ್ಲಿ ಇಲ್ಲಿ ಡೇ ಟೈಮಲ್ಲಿ ಬಿಸಿಲಿದೆ, ಇಲ್ಲಿನೂ ಬಿಸಿಲಿದೆ, ಇಲ್ಲಿ ಸಮುದ್ರದ ಮೇಲೂ ಬಿಸಿಲಿದೆ, ಇಲ್ಲಿನೂ ಭೂಮಿ ಮೇಲೂ ಬಿಸಿಲಿದೆ. ಇವಾಗ ಏನಾಗ್ತದೆ? ಹೀಟು ಜನ್ರೇಟ್ ಆಗ್ತದೆ, ಕನ್ವರ್ಜ್ ಆಗ್ತದೆ. ನೋಡಿರಿ ಏನಾಗ್ತದೆ? ಇಂಟರ್ ಟ್ರೋಪಿಕಲ್ ಕನ್ವರ್ಜ್ ಝೋನ್ ಕನ್ವರ್ಜ್ ಆಗ್ತದೆ. ಏನು ಕನ್ವರ್ಜ್ ಆಗ್ತದೆ? ಏರ್ ಕನ್ವರ್ಜ್ ಆಗ್ತದೆ. ಏರ್ ಎಲ್ಲಿ ಕನ್ವರ್ಜ್ ಆಗ್ತದೆ? ಹೈ ಪ್ರೆಷರ್ ಇದ್ದಲ್ಲಿ ಕಡೆ ಹಿಡ್ದು ಲೋ ಪ್ರೆಷರ್ ಕಡೆ ಏರ್ ಏನು ಮಾಡ್ತದೆ? ಕನ್ವರ್ಜ್ ಆಗ್ತದೆ, ಸೇರ್ಕೊಂತದೆ, ಒತ್ತಡಕ್ಕೆ ಒಳಪಡ್ತದೆ, ಹೌದಾ? ಈಗ ನೋಡಿ ಇಲ್ಲೇನಾಗ್ತದೆ? ಹಗಲತ್ತು ಇಲ್ಲಿನೂ ಬಿಸಿಲಿದೆ, ಇಲ್ಲಿನೂ ಬಿಸಿಲಿದೆ. ಆ್ಯಸ್ ಕಂಪೇರ್ ಟು ಬಿಸಿಲು ಎಲ್ಲಿ ಜಾಸ್ತಿ ಇದೆ? ಇಲ್ಲಿ ಬಿಸಿಲು ಜಾಸ್ತಿ ಇದೆ. ಟೆಂಪ್ರೇಚರ್ ಇಲ್ಲಿ ಜಾಸ್ತಿ ಇದೆ, ಟೆಂಪ್ರೇಚರ್ ಇಲ್ಲಿ ಜಾಸ್ತಿ ಇದೆ. ಟೆಂಪ್ರೇಚರ್ ಜಾಸ್ತಿ ಇದೆ, ಪ್ರೆಷರ್ ಏನಿದೆ? ಡೌನ್ ಇದೆ. ಡೇ ಟೈಮಲ್ಲಿ ಹೇಳ್ತಾ ಇರೋದು ಟೆಂಪ್ರೇಚರ್ ಜಾಸ್ತಿ ಇದೆ, ಪ್ರೆಷರು ಕಮ್ಮಿ ಇದೆ. ಇಲ್ಲೇನಾಗ್ತಾ ಇದೆ? ಆ್ಯಸ್ ಕಂಪೇರ್ ಟು ಲ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಟೆಂಪ್ರೇಚರ್ ಕಡಿಮೆ ಇದೆ, ಟೆಂಪ್ರೇಚರ್ ಕಡಿಮೆ ಇದೆ, ಪ್ರೆಷರ್ ಏನಿದೆ? ಹೈ ಇದೆ, ಪ್ರೆಷರು ಹೈ ಇದೆ. ಇವಾಗ ಏನಾಗ್ತದೆ? ಗಾಳಿ ಈ ಕಡೆ ಮೇಲ್ಗಡೆ ಫ್ಲೋ ಆಗ್ತದೆ. ಏನಾಗ್ತದೆ? ಹೈ ಪ್ರೆಷರ್ ಟು ಲೋ ಪ್ರೆಷರ್ ಕಡೆ ಫ್ಲೋ ಆಗ್ತದೆ. ನೀರಿನ ಇಲ್ಲಿರ್ತಕ್ಕಂಥ ಹಿಂದೂ ಮಹಾಸಾಗರದಾಗಿರ್ಬೋದು, ಇಲ್ಲಿ ಬಂಗಾಳ ಕೊಲ್ಲಿದಾಗಿರ್ಬೋದು, ಈ ಕಡೆ ಒಂದು ಸ್ವಲ್ಪ ಅರಬ್ಬಿ ಸಮುದ್ರದ ಪ್ರಾಂತ್ಯದ ನೀರಾಗಿರ್ಬೋದು, ಎಲ್ಲವೂ ಕೂಡ ಏನಾಗ್ತದೆ? ಎಲ್ಲಿ ಬರ್ತಾ ಇದೆ? ಹೀಟು ಇದ್ರ ಮೇಲೆ ಕಂಪೇರ್ ಆಗಿ ಕಮ್ಮಿ ಇದೆ. ಪ್ರೆಷರ್ ಜಾಸ್ತಿ ಇದೆ. ಪ್ರೆಷರ್ ಜಾಸ್ತಿ ಇದೆ ಅಂದರೆ ಏನಾಗ್ತದೆ? ಗಾಳಿ ಈ ಕಡೆ ಫ್ಲೋ ಆಗ್ತದೆ, ವಿಂಡ್ ಈ ಕಡೆ ಫ್ಲೋ ಆಗ್ತಿದೆಯಾ? ಇಲ್ಲಿ ಕೆಳಗಡೆ ಹಂಗೆ ಬಂದರೆ ಮಡಸ್ಕರ್ ರೀಜನ್ ಅಂತ ಕರಿತೀವಿ, ಹೌದಾ? ಮಡಸ್ಕರ್ ರೀಜನ್ ಅಂತ, ಹೌದಾ? ಮಾಲ್ಡೀವ್ಸ್ ಅವೆಲ್ಲ ಕೆಳಗಡೆ ದಾಟ್ಕೊಂಡು ಬರ್ಬೇಕು, ಫುಲ್ ಕೆಳಗಡೆ ಬರ್ಬೇಕು. ಇಲ್ಲಿ ಆಸ್ಟ್ರೇಲಿಯಾ ಪ್ಲಾಟಿಗೆ ನಿಯರ್ ಆಗಿ, ಓಕೆನಾ? ಅಲ್ಲಿ ಇದು ನಾನು ಸುಮ್ಮನೆ ಸ್ವಲ್ಪ ಈ ಕಡೆ ಕೆಳಗೆ ಬೋರ್ಡ್ ಜಾಗ ಇಲ್ಲ ಅಂತ ಬರೆಯಕತ್ತೀನಿ, ಸಮುದ್ರದ ನೀರಿದು, ಹೌದಾ? ಇವಾಗ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ನೀರಿನ ಕಣಗಳ ಆವಿಯಾಗಿ ಪ್ರೆಸಿಪಿಟೇಷನ್ ಫ್ಲೋ ಆಗ್ತದೆ, ಓಕೆನಾ? ಇಲ್ಲೇನಾಗ್ತದೆ? ಆವಿಯಾಗಿ ಅವಾಪರೇಟ್ ಆಗಿ ವಿಂಡಲ್ಲಿ ಬಂದು ಸೇರ್ಕೊಂತದೆ. ತೇವಾಂಶ ಏನು ಮಾಡ್ತದೆ? ಗಾಳೀಲಿ ಬಂದು ಸೇರ್ಕೊಂತದೆ. ಈಗ ಗಾಳೀಲಿ ಬಂದು ಸೇರ್ಕೊಂಡಂಥ ತೇವಾಂಶ ಯಾವ ಕಡೆ ಫ್ಲೋ ಆಗ್ತದೆ ರೀ? ಹೈ ಪ್ರೆಷರ್ ಇದ್ದಿದ್ದು ಲೋ ಪ್ರೆಷರ್ ಕಡೆ. ಗಾಳಿ ಯಾವ ಕಡೆ ಫ್ಲೋ ಆಗ್ತದೆ? ಹೈ ಪ್ರೆಷರ್ ಇದ್ದಿದ್ದು ಲೋ ಪ್ರೆಷರ್. ಹೈ ಎಲ್ಲೈತಿ? ಸಮುದ್ರದಲ್ಲೈತಿ. ಹೈ ಎಲ್ಲೈತಿ? ಸಮುದ್ರದಲ್ಲೈತಿ. ಈ ಸಮುದ್ರದಲ್ಲಿ ಇದ್ದಿದ್ದು ಏನು ಮಾಡ್ತದ? ಯಾವ ಕಡೆ ಫ್ಲೋ ಆಗ್ಬೇಕು ರೀ? ಈಗ ಭೂಭಾಗದ ಕಡೆ ಫ್ಲೋ ಆಗ್ಬೇಕು. ಯಾಕಂದರೆ ಇಲ್ಲಿ ಭೂಭಾಗದಲ್ಲಿ ಏನೈತಿ? ಪ್ರೆಷರ್ ಕಮ್ಮಿ ಐತಿ. ಹಿಂಗೆ ಇಲ್ಲಿರ್ತಕ್ಕಂಥದ್ದು ಗಾಳಿ ಏನು ಮಾಡ್ತದೆ? ಹಿಂಗೆ ಫ್ಲೋ ಆಗ್ಲಿಕ್ಕೆ ಶುರು ಮಾಡ್ತದೆ. ಏನು ಮಾಡ್ತದೆ? ಮೇಲ್ಭಾಗಕ್ಕೆ ಶುರು ಮಾಡ್ತದೆ, ಹೌದಾ? ಮೇಲ್ಭಾಗಕ್ಕೆ ಶುರು ಮಾಡ್ತದೆ. ಈ ಮೇಲ್ಭಾಗಕ್ಕೆ ಫ್ಲೋ ಆಗಬೇಕಾದ್ರೆ ಏನೋ ಶುರು ಆಗ್ತದೆ. ಆದ್ರೆ ಭೂಮಿಗೆ ಒಂದು ಫೋರ್ಸ್ ಐತಿ, ಅದನ್ನು ನಾವೇನಂತೀವಿ? ಕೊರೋಲಿಸ್ಟ್ ಫೋರ್ಸ್ ಅಂತ. ಕೊರೋಲಿಸ್ಟ್ ಫೋರ್ಸ್ ಏನಿದೆ? ಕೊರೋಲಿಸ್ಟ್ ಫೋರ್ಸ್ ಅಂದ್ರೆ ಭೂಮಿ ಏನು ತಿರುಗುತ್ತಲ್ಲ, ತಿರುಗೋ ಶಕ್ತಿನ ತಿರುಗುವಾಗ ಇನ್ನೊಂದು ಥರದ ಶಕ್ತಿನ ರಿಲೀಸ್ ಮಾಡ್ತದೆ, ಕೊರೋಲಿಸ್ಟ್ ಫೋರ್ಸ್ ಅಂತ. ಕೊರೋಲಿಸ್ಟ್ ಫೋರ್ಸ್ ಅಂದರೆ ಯಾವುದೇ ಒಂದು ಶಕ್ತಿನ ಅಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಮಾಡ್ತದೆ ನೋಡಿ. ಇವಾಗ ಮೇಲ್ಗಡೆ ಬರ್ತಕ್ಕಂಥ ಎವಾಪರೇಷನ್ ಶಕ್ತಿನ ಮೇಲ್ಗಡೆ ಬರ್ತಕ್ಕಂಥ ಆವಿಯನ್ನು ಈ ದಿಕ್ಕಿಗೆ ಟರ್ನ್ ಮಾಡ್ತದೆ. ಗೊತ್ತಾಗ್ತಿದೆಯಾ? ನೋಡಿ ಇಲ್ಲಿ ಮೇಲ್ಗಡೆ ಬರ್ತಾ ಇದೆ, ಸಮುದ್ರದ ನೀರಿನ ಆವಿಯ ಏನು ಮಾಡ್ತದೆ? ಮೇಲ್ಗಡೆ ಫ್ಲೋ ಆಗ್ತದೆ. ಈ ಮೇಲ್ಗಡೆ ಬರ್ತಕ್ಕಂಥದ್ದು ಏನು ಮಾಡ್ತದೆ? ಈ ಕಡೆ ಫ್ಲೋ ಮಾಡ್ತದೆ, ಈ ಕಡೆ ಟರ್ನ್ ಮಾಡ್ತದೆ.
ಟರ್ನ್ ಮಾಡ್ತದೆ. ಯಾವಾಗ ಟರ್ನ್ ಮಾಡ್ತದೋ ಈ ಟರ್ನ್ ಮಾಡಿದಾಗ ಇಲ್ಲಿದೆ ಸಮುದ್ರ, ಇಲ್ಲಿದೆ ಏನಿದೆ ಸೊ ಇದು ಸಾಗರ, ಇಲ್ಲಿ ಟರ್ನ್ ಆಗುತ್ತೆ. ಯಾವಾಗ ಇದು ಟರ್ನ್ ಆಗುತ್ತೋ ಸೊ ಮಾನ್ಸೂನ್ ಗಾಳಿ ಒಳಗಡೆ ಭಾರತದ ಕಡೆ ಒಳಗಡೆ ಸುರಿತದೆ, ಒಳಗಡೆ ಭಾರತಕ್ಕೆ ಒಳಗಡೆ ಎಂಟ್ರಿ ಹೊಡಿತದೆ. ಈ ಮಾನ್ಸೂನ್ ಇದನ್ನು ನಾವು ಮಾನ್ಸೂನ್ ಗಾಳಿ ಒಳಗಡೆ ಎಂಟ್ರಿ ಹೊಡಿತದೆ. ಇಲ್ಲಿ 2 ಭಾಗವಾಗಿ ವಿಂಗಡಣೆ ಆಗ್ತದೆ. ಒಂದು ಅರಬ್ಬಿ ಸಮುದ್ರದ ಬ್ರ್ಯಾಂಚ್ ಅಂತ ಕರಿತೀವಿ, ಅರಬ್ಬಿ ಸಮುದ್ರ. ಇನ್ನೊಂದು ಹಿಂಗೆ ಈ ಕಡೆ ಫ್ಲೋ ಆಗ್ತದೆ, ಇದನ್ನು ಬೇ ಆಫ್ ಬೆಂಗಾಲ್ ಬ್ರ್ಯಾಂಚ್ ಅಂತ ಕರಿತೀವಿ. ಬೇ ಆಫ್ ಬೆಂಗಾಲ್ ಮೀನ್ಸ್ ಬಂಗಾಳ ಕೊಲ್ಲಿಯ ಬ್ರ್ಯಾಂಚ್ ಅಂತ ಕರಿತೀವಿ. ಗೊತ್ತಾಗ್ತಿದ್ದೀರಿ? ಬಂಗಾಳ ಕೊಲ್ಲಿಯ ಬ್ರಾಂಚ್ ಮಾನ್ಸೂನ್ ಎಂಟ್ರಿ ಹೊಡಿತು. ಇವಾಗ ಮಾನ್ಸೂನ್ ಎಂಟ್ರಿ ಹೊಡಿತು. ಸೊ ಸೀದಾ ಇಲ್ಲಿಂದ ಬಂತು. ಇಲ್ಲಿ ಕೇರಳ ಪ್ರಾಂತ್ಯ ಐತ್ರಿ, ಇಲ್ಲಿ ಕೇರಳ ಪ್ರಾಂತ್ಯ ಐತೆ, ಕಾಣಿಸ್ತಿದೆಯಾ? ಇಲ್ಲಿ ಕೇರಳ ಪ್ರಾಂತ್ಯ ಇದೆ. ಕೇರಳ ಪ್ರಾಂತ್ಯಕ್ಕೆ 1 ಜೂನ್ಗೆ ಎಂಟ್ರಿ ಹೊಡಿತದೆ. 1 ಜೂನ್ 1ನೇ ತಾರೀಕು ಜೂನ್ನೇ ತಿಂಗಳಲ್ಲಿ ಫಸ್ಟ್ ಮಾನ್ಸೂನ್ ಇಲ್ಲಿಗೆ ಎಂಟ್ರಿ ಹೊಡಿತದೆ. ಇದನ್ನು ನಾವು ಮಾನ್ಸೂನ್ ನೇರವಾಗಿ ಬಂದು ಕೇರಳಕ್ಕೆ ಫಸ್ಟ್ ಟೈಮ್ ಎಂಟ್ರಿ ಹೊಡಿತದೆ. ಇದನ್ನು ನಾವು ಮಾನ್ಸೂನ್ ಬ್ಲಾಸ್ಟ್ ಅಂತ ಕರಿತೀವಿ. ಏನಂತೀವಿ ರೀ? ಮಾನ್ಸೂನ್ ಬ್ಲಾಸ್ಟ್ ಅಂತ ಕರಿತೀವಿ. ಇಲ್ಲಿ ಮಾನ್ಸೂನ್ ಎಂಟ್ರಿ ಹೊಡಿತೀವಿ. ಇವಾಗ ಯಾವಾಗ ಮಾನ್ಸೂನ್ ಕೇರಳಕ್ಕೆ ಎಂಟ್ರಿ ಹೊಡಿತೋ ತದನಂತರ ಮೇಲ್ಗಡೆ ಬರ್ತದೆ, ಹಾಗೆ ಮೇಲ್ಗಡೆ ಹಿಂಗೆಲ್ಲ ಫ್ಲೋ ಆಗ್ತಾ ಇರ್ತದೆ. ಸೊ ಗಾಳಿ ಹಿಂಗೆ ಫ್ಲೋ ಆಗ್ತಾ ಇರ್ತದೆ. ಇಲ್ಲಿ ಏನಾಗಿದ್ದಾವೆ? ಸೊ ಇಲ್ಲಿ ಕಡಲ ತೀರದ ಪ್ರದೇಶಗಳಿದ್ದಾವೆ ನೋಡಿ. ಸೊ ಇದು ಭಾರತ, ಇಲ್ಲಿ ಪಶ್ಚಿಮ ಘಟ್ಟಗಳಿದ್ದಾವೆ. ಪಶ್ಚಿಮ ಘಟ್ಟಗಳದ್ದು ಈ ಕಡೆ ಪ್ರದೇಶಗಳಲ್ಲಿ ಏನು ಮಾಡ್ತಾ ಇದೆ? ಮಳೆ ತರಿಸ್ತದೆ. ಸೊ ನಡುವೆ ದಾರಿಲಿ ಏನಿದ್ದಾವೆ? ಲಕ್ಷದ್ವೀಪಗಳಿದ್ದಾವೆ. ಲಕ್ಷದ್ವೀಪಗಳ ಮೇಲೆ ಬರೋಬ್ಬರಿ ಮಳೆ ಸರಿಸ್ತದೆ. ದಮ್ ಜೋರಾಗಿ ಮಳೆ ಬರ್ತದೆ. ತದನಂತರ ಕೇರಳ ಪ್ರಾಂತ್ಯಕ್ಕೆ ಬರೋಬ್ಬರಿ ಮಳೆ ಬರ್ತದೆ. ಕಡಲ ತೀರದ ಪ್ರದೇಶಗಳಿಗೂ ಬರೋಬ್ಬರಿ ಮಳೆ ಬರ್ತದೆ. ಮುಂದೆ ಇಲ್ಲಿ ಪಶ್ಚಿಮ ಘಟ್ಟಗಳಿದ್ದಾವೆ, ಪಶ್ಚಿಮ ಘಟ್ಟಗಳಿಗೆ ತಾಗ್ತದೆ. ಪಶ್ಚಿಮಗಳ ನೋಡಿ ಗಾಳಿ ಹಿಂಗೆ ಬರ್ತಾ ಇದೆ. ಇಲ್ಲಿ ಪಶ್ಚಿಮ ಘಟ್ಟಗಳು ನಿಂತ್ಕೊಂಡಿದ್ದಾವೆ. ಪಶ್ಚಿಮ ಘಟ್ಟಗಳಿಗೆ ಗಾಳಿ ಡಿಕ್ಕಿ ಹೊಡಿತದೆ, ಮೇಲ್ಗಡೆ ಗಾಳಿ ಹೋಗ್ತದೆ. ಇಲ್ಲಿ ಗಾಳಿ ಏನು ಮಾಡ್ತದೆ? ಕಂಡೆನ್ಸೇಷನ್ ಆಗುತ್ತೆ, ಒಗ್ಗೂಡಿ ಈ ಜಾಗದಲ್ಲೂ ಮಳೆ ತರಿಸ್ತದೆ. ಪಶ್ಚಿಮ ಘಟ್ಟಗಳ ಪ್ರದೇಶದ ಮೇಲೂ ಕೂಡ ಮಳೆ ತರಿಸ್ತದೆ. ಪಶ್ಚಿಮ ಘಟ್ಟಗಳ ಪ್ರದೇಶಗಳು ಯಾವುವು? ಶಿವಮೊಗ್ಗ, ಧರ್ಮಸ್ಥಳ ಆಗಿರ್ಬೋದು, ಆಗುಂಬೆ ಆಗಿರ್ಬೋದು, ಶಿರಾಡಿ ಘಾಟ್ ಆಗಿರ್ಬೋದು, ಈ ಪ್ರದೇಶಗಳಲ್ಲೂ ಮಳೆ ತರಿಸ್ತದೆ. ಒಂದಿಷ್ಟು ಪ್ರಾಂತ್ಯ ಈ ಭಾಗದಲ್ಲೂ ತರಿಸ್ತದೆ, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಪ್ರಾಂತ್ಯಗಳಲ್ಲೂ ತರಿಸ್ತದೆ. ಹಾಗಾದರೆ ಸರ ಇಲ್ಲಿಂದ ಕರ್ನಾಟಕದಲ್ಲಿ ಹಿಂಗೇನೋ ಬಂತು. ಇನ್ನು ಕೇರಳದಲ್ಲಿ ಎಲ್ಲಿದೆ? ಕ್ಯಾಲಿಕೋಟ್ ಪ್ರದೇಶದಲ್ಲಿ ಮಳೆ ತರಿಸ್ತದೆ, ತ್ರಿಶೂಲ ಪ್ರದೇಶದಲ್ಲಿ ಮಳೆ ತರಿಸ್ತದೆ. ಇಲ್ಲಿ ಏನಾಗಿದೆಯಪ್ಪ ಅಂದರೆ ಈ ಘಾಟ್ ಸೆಕ್ಷನ್ಸಲ್ಲಿ ಏನೋ ಮಳೆ ಬಂತು. ಆದರೆ ಸರ್ ಇಲ್ಲಿ ಒಳಗಡೆ ಒಂದಿಷ್ಟು ಪ್ರದೇಶಗಳಿದಾವಲ್ಲ, ಈ ಪ್ರದೇಶದಲ್ಲಿ ಹೆಂಗೆ ಮಳೆ ಬರ್ತದೆ ಸರ್? ಇಲ್ಲೇನೈತೆ? ಇಲ್ಲಿ ಪಾಸಸ್ ಇದ್ದಾವೆ, ಗ್ಯಾಪ್ಗಳೈತೆ. ಸೊ ಈ ಗ್ಯಾಪ್ಗಳ ಮುಖಾಂತರ ಗಾಳಿ ಭೂಭಾಗಕ್ಕೆ ಒಳಗೆ ಬರ್ತದೆ. ಭೂಭಾಗಕ್ಕೆ ಒಳಗೆ ಬಂದು ಸೊ ವೀಕ್ ಆಗಿತ್ತು ಅಂದರೆ ಇಲ್ಲೇ ಎಲ್ಲೋ ದಂಡೆಗೆ ಮಳೆ ಬೀಳ್ತದೆ. ಒಂದು ಸ್ವಲ್ಪ ಜಾಸ್ತಿ ಫೋರ್ಸ್ ಇತ್ತು, ಇನ್ನೂ ಒಳಗಡೆ ಹೋಗ್ತಿತ್ತು ಅಂದರೆ ಇನ್ನೂ ಒಂದಿಷ್ಟು ಒಳ ಪ್ರದೇಶಕ್ಕೆ ಬರ್ತದೆ. ಅಲ್ಲಿ ಬೆಂಗಳೂರು ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಮಡಿಕೇರಿ ಪ್ರಾಂತ್ಯ ಆಗಿರ್ಬೋದು, ಹಾಸನ ಪ್ರಾಂತ್ಯ ಆಗಿರ್ಬೋದು, ಹೌದಾ, ಕೆಲವೊಂದಿಷ್ಟು ಒಳಗಡೆ ಬಂದು ಸೊ ಚಿತ್ರದುರ್ಗ ಈ ಕಡೆ ಆಗಕ್ಕೂರ್ಗೂ ಮಳೆ ತರಿಸ್ತದೆ. ಇಲ್ಲೆಲ್ಲ ಪಾಸಸ್ಗಳಿದಾವೆ. ಸೊ ಚಾರ್ಮುಡಿ ಘಾಟ್ ಆಯಿತು, ಶಿರಾಡಿ ಘಾಟ್ ಆಯಿತು, ಹುಲಿಕಲ್ ಘಾಟ್ ಆಯಿತು, ಸಕಲೇಶ್ಪುರ ಘಾಟ್ ಆಯಿತು, ಹೌದಾ, ಆಗುಂಬೆ ಘಾಟ್ ಆಯಿತು. ಇವೆಲ್ಲ ಘಾಟಗಳು ಕರ್ನಾಟಕದಲ್ಲಿ ಈ ಪ್ರದೇಶದಲ್ಲಿ ಮಳೆ ತರಿಸ್ತದೆ. ಮುಂದೆ ಮಾನ್ಸೂನ್ ಹಾಗೆ ಹೋಗ್ತದೆ, ಗೋವಾ ಕಡೆ ಹೋಗ್ತದೆ. ಗೋವಾದಲ್ಲಿ ಕುರ್ಲಾ ಘಾಟ್ ಮುಖಾಂತರ ಎಂಟ್ರಿ ಹೊಡಿತದೆ. ಗೋವಾದು ಪ್ರಾಂತ್ಯಗಳಲ್ಲಿ ಪೋರ್ಚುಗಲ್ ಈ ಕಡೆ ಇಲ್ಲಿ ಎಂಟ್ರಿ ಹೊಡೆದು ಇಲ್ಲಿ ಮಳೆ ತರಿಸ್ತದೆ ಗೋವಾ ಪ್ರಾಂತ್ಯಗಳಲ್ಲಿ. ತದನಂತರ ಹಾಗೆ ಮೇಲ್ಗಡೆ ಹೋಗ್ತದೆ, ಮುಂಬೈ ಪ್ರಾಂತ್ಯಗಳಲ್ಲಿ ಮಹಾರಾಷ್ಟ್ರಕ್ಕೆ ಎಂಟ್ರಿ ಹೊಡಿತದೆ. ಮಹಾರಾಷ್ಟ್ರದಲ್ಲಿ ಹಲವಾರು ಘಾಟ್ಗಳಿದ್ದಾವೆ, ರಾಮ್ ಘಾಟ್, ಪಾಲ್ ಘಾಟ್, ಮುರ್ಲಾ ಘಾಟ್, ಅಂಬೇನಾಲಿ ಘಾಟ್ ಅಂತ. ಸೊ ಈ ಹಲವಾರು ಘಾಟಸಲ್ಲಿ ಎಂಟ್ರಿ ಹೊಡಿತದೆ. ಮಹಾರಾಷ್ಟ್ರದ ಮುಂಬೈ, ಪುಣೆ, ನಾಸಿಕ್ ಪ್ಲಾಟ್ಗಳಲ್ಲಿ ಮಳೆ ಬರ್ತದೆ, ಆ ಜಾಗಗಳಲ್ಲಿ ಮಳೆ ಬರ್ತದೆ. ತದನಂತರ ಇಲ್ಲಿ ಗಲ್ಫ್ ಆಫ್ ಕಂಬತ್ ರೀಜನ್ ಆಗಿರ್ಬೋದು, ಕಚ್ಚಿ ಪ್ರದೇಶದಲ್ಲಿ ಈ ಥರದಲ್ಲೂ ಮಳೆ ಹೋಗ್ತದೆ. ಇಲ್ಲಿಂದ ಬಂದ ಏರು ವೀಕ್ ಆಗ್ತಾ ಇರ್ತದೆ. ನಡುವೆ ಅಲ್ಲಿ ಮಳೆ ಸುರಿಸ್ತಾ ಬಂದಿರ್ತದೆ, ವೀಕ್ ಆಗಿರ್ತದೆ ವಿಂಡು. ಸೊ ವೀಕ್ ಆಗಿರ್ತದೆ ವಿಂಡು, ಅಲ್ಲಿ ನೀರಿನ ಕಣಗಳು ಒಂದು ಸ್ವಲ್ಪ ಕಡಿಮೆ ಆಗಿರ್ತವೆ. ಆದರೆ ಇಲ್ಲೇನಾಗ್ತದೆ ರೀ? ಸೊ ಇಲ್ಲಿ ನದಿಗಳಿದ್ದಾವೆ, ದೊಡ್ಡ ನದಿಗಳಿದ್ದಾವೆ. ಸೊ ನರ್ಮದಾ ಐತೆ, ತಾಪಿ ಐತೆ, ಹೌದಾ, ನರ್ಮದಾ, ತಾಪಿ, ಈ ಹಲವಾರು ನದಿಗಳಿದ್ದಾವೆ, ಹೌದಾ. ಮಾಂಡವಿ ರಿವರ್ ಐತೆ, ಹೌದಾ. ಈ ನದಿಗಳಿಂದ ನೀರನ್ನು ತಗೊಳ್ತದೆ. ಮತ್ತು ಅಲ್ಲೊಂದಿಷ್ಟು ಆವಿಯಾಗಿ ಮತ್ತೊಂದಿಷ್ಟು ಆ ಗಾಳಿ ಆವಿ ಜೊತೆಗೆ ಇನ್ನೊಂದಿಷ್ಟು ಆವಿ ಸೇರಿಸಿ ಇಲ್ಲಿ ಒಂದಿಷ್ಟು ದೊಡ್ಡ ಪ್ರದೇಶಗಳಿದ್ದಾವೆ. ಇಲ್ಲೊಂದಿಷ್ಟು ಮೌಂಟೇನ್ ರೇಂಜಸ್ ಇದ್ದಾವೆ, ಅರಾವಳಿ ಹಿಲ್ಸ್ ಇದ್ದಾವೆ, ಹೌದಾ, ವಿಂಧ್ಯಾಸ್ ಪರ್ವತಗಳಿದ್ದಾವೆ, ಹೌದಾ, ಸತ್ಪುರ ರೇಂಜಸ್ ಇದ್ದಾವೆ. ಇಲ್ಲಿ ಏನು ಮಾಡ್ತದೆ? ಈ ಗುಡ್ಡಗಳಿಗೆ ಡಿಕ್ಕಿ ಹೊಡೆದು ಅಲ್ಲಿ ಮಳೆಯನ್ನು ತರಿಸ್ತದೆ. ಈ ರೀಜನಲ್ಲಿ ಇಲ್ಲಿ ಮಳೆ ತರಿಸ್ತದೆ ಮಾನ್ಸೂನು. ತದನಂತರ ಹಾಗೆ ಮೇಲ್ಗಡೆ ಹೋಗ್ತದೆ. ಸೊ ಹೌದು, ಮೇಲ್ಗಡೆ ಹೋಗ್ತದೆ. ಮಾಹಿ ರಿವರ್ ಐತೆ, ಹೌದಾ. ಮಾಹಿ ರಿವರಲ್ಲಿ ಗಿರ್ ಮೌಂಟೇನ್ಸ್ಗೆ, ಹೌದಾ, ಗಿರ್ ಮೌಂಟೇನ್ ರೇಂಜಸ್ಗಳಿಗೆ ಡಿಕ್ಕಿ ಹೊಡೆದು ಆ ಗುಜರಾತ್ನ ಕೆಲ ಪ್ರಾಂತ್ಯಗಳಲ್ಲಿ ಮಳೆ ತರಿಸ್ತದೆ, ಹೌದಾ. ಸೊ ಇಲ್ಲಿ ಹಾಗೆ ಮೇಲ್ಗಡೆ ಹೋಗ್ತದೆ, ಹೀಗೆ ಮೇಲ್ಗಡೆ ಹೋಗ್ತಿರ್ತದೆ. ಇಲ್ಲಿ ಪಂಜಾಬ್, ರಾಜಸ್ಥಾನದ ಪ್ರಾಂತ್ಯದಲ್ಲಿ ಮಳೆಯನ್ನು ತರಿಸ್ಬೇಕು. ಪಂಜಾಬ್ ಪ್ರಾಂತ್ಯಕ್ಕೆ ಒಂದು ಸ್ವಲ್ಪ ಮಳೆ ಕೊಡ್ತದೆ. ಆದರೆ ರಾಜಸ್ಥಾನದ ಪ್ರಾಂತ್ಯಕ್ಕೆ ಮಳೆ ಕೊಡಬೇಕು ಅಂದರೆ ಇಲ್ಲಿ ಅಡ್ಡವಾಗಿ ಏನಿದೆ? ಅರಾವಳಿ ಹಿಲ್ಸ್ ಐತೆ. ಅರಾವಳಿಗೆ ಹಿಲ್ಸ್ಗೆ ಮಾನ್ಸೂನ್ ಡಿಕ್ಕಿ ಹೊಡಿತದೆ,
ಟರ್ನ್ ಆಗುತ್ತೆ, ಹಿಂಗೆ ಡಿಕ್ಕಿ ಹೊಡಿತದೆ, ಈ ಕಡೆ ಟರ್ನ್ ಆಗುತ್ತೆ. ಇಲ್ಲಿ ದಿಲ್ಲಿ ಪ್ರಾಂತ್ಯ, ಹರಿಯಾಣ ಪ್ರಾಂತ್ಯಕ್ಕೆ ಒಂದು ಸ್ವಲ್ಪ ಮಳೆ ಕೊಡ್ತದೆ, ಗೊತ್ತಿರಲಿ. ಇಲ್ಲಿ ಒಂದು ಸ್ವಲ್ಪ ದಿಲ್ಲಿ ಪ್ರಾಂತ್ಯ, ಹರಿಯಾಣ ಪ್ರಾಂತ್ಯಕ್ಕೆ ಮಳೆ ಕೊಡ್ತದೆ, ಮಧ್ಯಪ್ರದೇಶದ ಕೆಲ ಭಾಗಗಳಲ್ಲಿ ಮಳೆ ಕೊಡ್ತದೆ. ಸೊ ಹಿಂಗೆ ಮಾನ್ಸೂನು ಈ ಕಡೆ ಟರ್ನ್ ಆಗುತ್ತೆ. ಬೇ ಆಫ್ ಬೆಂಗಾಲ್ ಬ್ರಾಂಚ್, ಯಾವುದು ಅರಬ್ಬಿ ಸಮುದ್ರದ ಬ್ರ್ಯಾಂಚು ಹಿಂಗೆ ಟರ್ನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅರಬ್ಬಿ ಸಮುದ್ರದ ಬ್ರ್ಯಾಂಚ್ ಹಿಂಗೆ ಟರ್ನ್ ಆಗುತ್ತೆ. ಸರ್ ಕರ್ನಾಟಕದ ಈ ಕಡೆ ಬರುವಾಗ ಬರೋಬ್ಬರಿ ಮಳೆ ಕೊಡ್ತದೆ, 400, ಹೌದಾ, 400 ಓಕೆನಾ, 300ರಿಂದ 400 ಸೆಂಟಿಮೀಟರ್ ಮಳೆಯನ್ನು ಕೊಡ್ತದೆ. ಸೊ ಯಾವುದು ವೆಸ್ಟರ್ನ್ ಘಾಟ್ಸ್ ಪೊಸಿಷನ್ಸಲ್ಲಿ 300ರಿಂದ 400 ಮಳೆ ಪಡ್ತದೆ. ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಕೂಡ ಒಂದಿಷ್ಟು ನದಿಗಳಿದ್ದಾವೆ, ಅಲ್ಲಿಂದ ಇಷ್ಟನ್ನು ನೀರು ತಗೊಳ್ತದೆ. ಕಾವೇರಿ ಇದೆ, ಗೋದಾವರಿ ಇದೆ, ಕೃಷ್ಣ ಇದೆ, ಹೌದಾ, ತುಂಗಭದ್ರಾ ಇದೆ, ಹಲವಾರು ನದಿಗಳಿದ್ದಾವೆ, ದೊಡ್ಡ ದೊಡ್ಡ ಡ್ಯಾಮ್ಗಳಿದ್ದಾವೆ. ಆ ಡ್ಯಾಮ್ಗಳಿಂದ ನೀರನ್ನು ತಗೊಳ್ತದೆ. ಆ ನೀರನ್ನು ತಗೊಂಡು ಪ್ರೆಸಿಪಿಟೇಷನ್ಸ್ ಮಳೆಯನ್ನು ಸುರಿಸ್ತದೆ, ಆವಿಯಾಗಿರ್ತಕ್ಕಂಥ ಮಳೆಯನ್ನು ಸುರಿಸ್ತದೆ ಈ ಪ್ರದೇಶದಲ್ಲಿ. ಸೊ ಈಗೇನೋ ಈ ಕಡೆ ಎಂಟ್ರಿ ಹೊಡಿತು, ಈ ಭಾಗ ಏನೋ ಎಂಟ್ರಿ ಹೊಡಿತು. ಸರ್ ಇಲ್ಲಿ ಇನ್ನೊಂದು ಭಾಗ ಐತೆ ಸರ್, ಈ ಕಡೆ ಇನ್ನೊಂದು ಭಾಗ ಐತೆ, ಈ ಬ್ರಾಂಚಲ್ಲಿ ಮಳೆ ಇನ್ನೂ ಬಂದಿಲ್ಲ ಸರ್, ಈ ಕಡೆ ಮೇಘಾಲಯ ಪ್ಲಾಟ್ಯೂ ಕಡೆ ಇನ್ನೂ ಮಳೆ ಬಂದಿಲ್ಲ ಸರ್. ಈ ಕಡೆ ಏನು ಮಾಡ್ತದೆ, ಈ ಕಡೆ ಯಾವ ರೇಂಜ್ ಹೋಗ್ತಾ ಇದ್ದಾರೆ ಸರ್, ಈ ಕಡೆ ಬಂಗಾಳದ ಮೇಲೆ ಒಂದು ಹೋಗ್ತಾ ಇದೆ. ಈ ಬಂಗಾಳದ ಮೇಲೆ ಮಾನ್ಸೂನ್ ಎಂಟ್ರಿ ಹೊಡಿತಾ ಇದೆ. ಬಂಗಾಳದ ಮೇಲೆ ಹಿಂಗೆ ಎಂಟ್ರಿ ಹೊಡಿತು. ಇಲ್ಲಿ ಬಾಂಗ್ಲಾದೇಶ ಇದೆ, ಬಾಂಗ್ಲಾದೇಶದ ಮೇಲೆ ಭರ್ಜರಿ ಮಳೆ ಸುರಿಸಬೇಕು, ಆದರೆ ಯಾವುದೇ ಕಾರಣಕ್ಕೂ ಸುರಿಸೋದೇ ಇಲ್ಲ. ರೀಸನ್ ಏನಪ್ಪ? ಸೊ ಮಾನ್ಸೂನ್ ಏನೋ ಸಮುದ್ರದ ನೀರನ್ನು ತೊಗೊಂಡು, ಅಲ್ಲಿನ ಆವಿಯನ್ನು ತೊಗೊಂಡು, ಸೊ ಇಲ್ಲೇನೋ ಮಳೆಯನ್ನು ಹಾಕಬೇಕು, ಕಂಡೆನ್ಸೇಷನ್ ಮಾಡಿ ಮಳೆಯನ್ನು ಹಾಕಬೇಕು. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡದಾದ ಪರ್ವತಗಳೇ ಇಲ್ಲ, ಬೆಟ್ಟಗಳ ಶ್ರೇಣಿನೇ ಇಲ್ಲ. ಆ ಬೆಟ್ಟಗಳಿಗೆ ಮಾನ್ಸೂನ್ನ ಅಲೆಗಳು ಹಿಂಗೆ ಬಂದು, ಆ ಮಾನ್ಸೂನ್ ವಿಂಡ್ ಬಂದು ಹಿಂಗೆ ಡಿಕ್ಕಿ ಹೊಡೆದು ಅರೈಸ್ ಆಗಿ ಇಲ್ಲಿ ಮೇಲ್ಗಡೆ ಬಂದು ಬಾಂಗ್ಲಾದೇಶದ ಮೇಲೆ ಮಳೆ ಸುರಿಸಬೇಕು ಅಂದರೆ ಇಲ್ಲಿ ಯಾವುದೇ ಬೆಟ್ಟ ಶ್ರೇಣಿಗಳೇ ಇಲ್ಲ. ಬೆಟ್ಟದ ಶ್ರೇಣಿಗಳೇ ಇಲ್ಲ ಅಂದಾಗ ವಿಂಡ್ ಏನು ಮಾಡ್ತದೆ, ಸೀದಾ ಹಿಂಗೆ ಒಳಗಡೆ ಎಂಟ್ರಿ ಹೊಡಿತದೆ, ಒಳಗಡೆ ಎಂಟ್ರಿ ಹೊಡಿತದೆ. ಯಾವುದಿದೆ ಇಲ್ಲಿ? ಮಿಜೋರಂ ಇದೆ, ಹೌದಾ, ತ್ರಿಪುರಾ ಇದೆ, ನಾಗಾಲ್ಯಾಂಡ್ ಇದೆ, ಅರುಣಾಚಲ ಪ್ರದೇಶ ಇದೆ. ಇಲ್ಲಿ ಈ ಮಿಜೋರಮು, ನಾಗಾಲ್ಯಾಂಡು, ಹೌದಾ, ಸೊ ತ್ರಿಪುರಾ, ಅರುಣಾಚಲ ಪ್ರದೇಶಕ್ಕೆ ಡಿಕ್ಕಿ ಹೊಡಿತದೆ. ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳ ಶ್ರೇಣಿಗಳಿದ್ದಾವೆ. ಯಾವುದಿದೆ? ಮೀಜೋ ಹಿಲ್ಸ್ ಇದೆ, ಮೀಜೋ ಹಿಲ್ಸ್, ನಾಗಾ ಹಿಲ್ಸ್, ಪಟ್ಕಾಯಿ ಹಿಲ್ಸ್. ಇಲ್ಲಿ ಮೇಲ್ಗಡೆ ಬಂದರೆ ನಾಮ್ಚಾವರ್ಮ ಪರ್ವತ ಶ್ರೇಣಿಗಳು, ಇಲ್ಲಿ ಮೇಲ್ಗಡೆ ಹಿಮಾಲಯ ಪರ್ವತ ಶ್ರೇಣಿಗಳದು ಹಿಂಗೆ ಬೆಂಡ್ ಆಗಿದೆ. ಈ ಕಡೆ ಅರ್ಕಾಮಾನ ಮೌಂಟೇನ್ ರೇಂಜಸ್ ಇಲ್ಲಿದೆ, ಹೌದಾ, ಮಯನ್ಮಾರ್ ದೇಶದ್ದು ಅರ್ಕಾಮಾನ ಮೌಂಟೇನ್ ರೇಂಜಸ್ ಇದೆ. ಇಲ್ಲಿ ನಮ್ಮ ಹಿಮಾಲಯದ್ದು ನಾಗಾ ಹಿಲ್ಸ್, ಪಟ್ಕಾಯಿ ಹಿಲ್ಸ್, ಮೀಜೋ ಹಿಲ್ಸ್, ಹೌದಾ, ನಾಮ್ಚಾವರ್ಮ ಇವೆಲ್ಲ ಡಿಕ್ಕಿ ಹೊಡೆದು ಈ ಮಿಜೋರಮು, ನಾಗಾಲ್ಯಾಂಡು, ತ್ರಿಪುರಾ, ಅರುಣಾಚಲ ಪ್ರದೇಶದಲ್ಲಿ ಭರ್ಜರಿ ಮಳೆಯನ್ನು ಸುರಿಸ್ತದೆ. 400 ಸೆಂಟಿಮೀಟರ್ವರೆಗೂ ಮಳೆಯನ್ನು ಸುರಿಸ್ತದೆ. ಸೊ ಇಲ್ಲೇನೋ ಮಳೆ ಸುರಿಸ್ತು, ಈಗ ಮುಂದ್ಗಡೆ ಹೋಗಲಿಕ್ಕೆ ಜಾಗ ಇಲ್ಲ. ಇದು ಏನಾಗ್ತದೆ? ಸೊ ಟರ್ನ್ ತಗೊಳ್ತದೆ, ಬೆಂಡ್ ತಗೊಳ್ತದೆ. ಈ ಮಳೆ ಏನಾಗ್ತದೆ? ಮಾನ್ಸೂನ್ ಮಾರುತಗಳು ಹಿಂಗೆ ಟರ್ನ್ ತಗೊಳ್ತದೆ. ಈ ಟರ್ನ್ ತಗೊಂಡು ಅಸ್ಸಾಂ ಪ್ರಾಂತ್ಯದಲ್ಲಿ ಮಳೆಯನ್ನು ಸುರಿಸ್ತದೆ, ಮೇಘಾಲಯ ಪ್ರಾಂತ್ಯದಲ್ಲಿ ಮಳೆಯನ್ನು ಸುರಿಸ್ತದೆ. ಯಾಕಂದರೆ ಮೇಲ್ಗಡೆ ಅಂತೂ ಹೋಗ್ಲಿಕ್ಕಾಗಲ್ಲ, ಮೇಲ್ಗಡೆ ಹಿಮಾಲಯ ಪರ್ವತ ಶ್ರೇಣಿಗಳಿದ್ದಾವೆ, ಅಷ್ಟು ದೂರ ಹೋಗುವಷ್ಟು ತಾಕತ್ತಿಲ್ಲ. ಯಾಕಂದರೆ ವೀಕ್ ಆಗ್ತಾ ಇದ್ದಾವೆ, ಇಲ್ಲಿಂದ ಕೆಳಗಡೆಯಿಂದ ಇಲ್ಲಿವರೆಗೂ ಬಂದಿದ್ದಾವೆ, ವೀಕ್ ಆಗ್ತಾ ಇದೆ ವಿಂಡು. ಸೊ ಇಲ್ಲಿ ಈ ಪ್ರದೇಶದಲ್ಲಿ ಭರ್ಜರಿಯನ್ನು ಮಳೆ ಸುರಿಸ್ತದೆ. ಈ ಪ್ರದೇಶದಲ್ಲಿ ಭರ್ಜರಿ ಮಳೆ ಸುರಿಸಲಿಕ್ಕೆ ಭರ್ಜರಿಯಾಗಿ ಪ್ರೆಸಿಪಿಟೇಷನ್ಸ್, ವಾತಾವರಣದ ಅಲೆಯಲ್ಲಿ, ನೀರಿನಲ್ಲಿ ಏನು ಗಾಳಿಯಲ್ಲಿ ನೀರಿನ ಕಣಗಳು ಬೇಕಲ್ವೇ, ನೀರಿನ ಕಣಗಳು ಜಾಸ್ತಿ ಏನೂ ಇಲ್ಲ. ಇಲ್ಲಿಂದ ಇಲ್ಲಿಗೆ ಬರೋಷ್ಟಿಗೆ ಸಣ್ಣ ಪುಟ್ಟ ಮಳೆಯನ್ನು ಬೀಸ್ತಾ ಕಮ್ಮಿ ಆಗಿದೆ. ಆದರೆ ಈ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ನದಿಗಳಿದಾವ್ರಿ. ಏನಿದೆ? ಬ್ರಹ್ಮಪುತ್ರ ಇದೆ, ಗಂಗಾ ಇದೆ, ಯಮುನಾ ಇದೆ, ಸೋನ್ ರಿವರ್ ಇದೆ, ಹೌದಾ, ಮತ್ತು ದಿಯಾಂಗ್ ರಿವರ್ ಇದೆ, ಹೌದಾ, ಲೋಹಿತ್ ರಿವರ್ ಇದೆ, ಹೌದಾ, ಹಲವಾರು ರಿವರ್ಗಳಿದೆ, ತೀಸ್ತಾ ಇದೆ. ಇಲ್ಲಿ ದೊಡ್ಡ ದೊಡ್ಡ ನದಿಗಳಿದ್ದಾವೆ, ದೊಡ್ಡ ದೊಡ್ಡ ನದಿಗಳದ್ದು ಡ್ಯಾಮ್ಗಳಿದ್ದಾವೆ, ಬ್ರಿಡ್ಜ್ಗಳಿದ್ದಾವೆ. ಅಲ್ಲಿರ್ತಕ್ಕಂಥ ನೀರನ್ನು ಎತ್ಕೊತದೆ. ಆ ನೀರನ್ನು ಎತ್ಕೊಂಡು ಇಲ್ಲಿ ಬರೋಬ್ಬರಿ ಮಳೆಯನ್ನು ಸುರಿಸ್ತದೆ. ಮೇಘಾಲಯ, ಅಸ್ಸಾಂ ಪ್ಲಾಟ್ಯೂಗಳಲ್ಲಿ ಭಾಳ ಮಳೆ ಸುರಿಸ್ತದೆ. ಯಾಕೆ ಇಲ್ಲಿ ಮಳೆ ಸುರಿಸ್ತದೆ? ಇಲ್ಲಿಯೂ ಕೂಡ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳಿದ್ದಾವೆ. ಯಾವ್ಯಾವ ಇದಾವೆ ರೀ? ಇಲ್ಲಿ ಗೇರೋ, ಖಾಸಿ, ಜಯಂತಿಯ, ಹೌದಾ, ಗೇರೋ, ಖಾಸಿ, ಜಯಂತಿಯ ಇವೆಲ್ಲ ಮೇಘಾಲಯ ಪ್ಲಾಟ್ಯೂ ಅಲ್ಲಿ ಬರುವಂಥದ್ದು. ಗೇರೋ, ಖಾಸಿ, ಜಯಂತಿಯ ಮೇಘಾಲಯ ಪ್ಲಾಟ್ಯೂ ಅಲ್ಲಿ ಬರ್ತದೆ. ಗೇರೋ, ಖಾಸಿ, ಜಯಂತಿಗೆ ಡಿಕ್ಕಿ ಹೊಡೆದು ಭರ್ಜರಿಯನ್ನು ಮಳೆ ಸುರಿಸ್ತದೆ. ಹಾಗಾಗಿನೇ ಇಲ್ಲೊಂದು ವಿಶ್ವದ ಒಂದು ಇತಿಹಾಸ ಮೂಡಿದೆ. ಇಲ್ಲೇ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ತೇವಾಂಶ ಭರಿತ ಲ್ಯಾಂಡ್ ಅಲ್ಲಿ ಪ್ರದೇಶ ಆಗಿದೆ. ಚಿರಾಪುಂಜಿ ಎಲ್ಲಿ ಬರ್ತದೆ ರೀ? ಚಿರಾಪುಂಜಿ, ಮೂಸಿನ್ ರಾಮ್ ಎಲ್ಲ ಬರ್ತಾವಲ್ಲ, ಚಿರಾಪುಂಜಿ ಆಗಿರಬಹುದು, ಮಾನ್ಸಿನ್ ರಾಮ್ ಎಲ್ಲ ಈ ಮೇಘಾಲಯ ಪ್ಲಾಟ್ಯೂ ಅಲ್ಲೇ. ಗೇರೋ, ಖಾಸಿ, ಜಯಂತಿಯ, ಖಾಸಿ ಹಿಲ್ಸ್ ಏನಿದಾವೆ, ಖಾಸಿ ಹಿಲ್ಸ್ಗೆ ಆಗಿರೋದಲ್ಲ, ಖಾಸಿ ಹಿಲ್ಸಲ್ಲೇ ಮೂಸಿನ್ ರಾಮ್ ಆಗಿರ್ಬೋದು. ಗೇರೋ, ಖಾಸಿ, ಜಯಂತಿಗೆ ಡಿಕ್ಕಿ ಹೊಡೆದು ಮಾನ್ಸೂನ್ಗಳು ಇಲ್ಲಿ ಟರ್ನ್ ಆಗುತ್ತೆ. ಮುಂದೆ ಬರ್ತಾ ಇದೇ ಮಾನ್ಸೂನ್ ರಾಮ್ಗಳದ್ದು ಅದೇ ಈ ಕಡೆ ಬಂಗಾಳ ಕೊಲ್ಲಿಯ ಬ್ರ್ಯಾಂಚ್ ಏನು ಮಾಡ್ತದೆ? ಬರ್ತಾ ಇನ್ನೂ ಗಾಳಿ ಹಂಗೆ ವೀಕ್ ಆಗ್ತಾ ಇರ್ತದೆ. ಇಲ್ಲಿ ಬರ್ತಾ ಪ್ರೆಸಿಪಿಟೇಷನ್ಸ್ಗೆ ಗಂಗಾ ನದಿ ಇದೆ, ಯಮುನಾ ಇದೆ, ಹೌದಾ, ಸರಸ್ವತಿ ಇದೆ, ಆ ಕಡೆ ತೀಸ್ತಾ ರಿವರ್ ಇದೆ, ಸೋನ್ ರಿವರ್ ಇದೆ. ಈ ಕಡೆ ಇದರದ್ದು ಗಂಗಾ ನದಿ ಉಪನದಿಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಹಲವಾರು ನೀರುಗಳನ್ನು ತಗೊಳ್ತದೆ. ಅಲ್ಲಿ ಬಿಹಾರದ ಪ್ರಾಂತ್ಯಕ್ಕೆ ಮಳೆಯನ್ನು ಕೊಡ್ತದೆ. ತದನಂತರ ಉತ್ತರ ಪ್ರದೇಶಕ್ಕೆ ಮಳೆಯನ್ನು ಕೊಡ್ತದೆ. ತದನಂತರ ಅಲ್ಲಿರ್ತಕ್ಕಂಥ ಜಾರ್ಖಂಡ್ ಪ್ರದೇಶಕ್ಕೆ ಒಂದಿಷ್ಟು ಮಳೆ ಕೊಡ್ತದೆ. ಈ ಮಳೆ ಟರ್ನ್ ಆಗುತ್ತೆ.
ಟರ್ನ್ ಆಗಿ ಮೇಲ್ಗಡೆ ಹಿಮಾಚಲ ಪ್ರದೇಶದವರೆಗೂ ಹೋಗ್ತದೆ. ಅಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳಿದ್ದಾವೆ. ಬಾಕ್ರಾ ನಾಂಗಲ್ ಡ್ಯಾಮ್, ಹೌದಾ, ಬಾಕ್ರಾ ನಾಂಗಲ್ ಡ್ಯಾಮ್ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಡ್ಯಾಮ್. ಈ ಡ್ಯಾಮ್ಗಳದ್ದು ನೀರನ್ನು ತಗೊಂಡು ಈ ಪ್ರದೇಶದಲ್ಲೂ ಮಳೆ ಕೊಡ್ತದೆ. ಸೊ UPSC ಕ್ವಶನ್ಸ್ ಒಂದಲ್ಲ ಮೂರು ಸಾರಿ ಅರೈಸ್ ಆಗಿದೆ. ಈ ಪ್ರದೇಶ ಬಂಗಾಳದ ಬೆಂಗಾಲ್ ಬ್ರಾಂಚ್ ಉತ್ತರ ಪ್ರದೇಶಕ್ಕೆ ಯಾವ ಮಳೆಯನ್ನು ಕೊಡ್ತದೆ ಅಂದರೆ ಅರಬ್ಬಿ ಸಮುದ್ರದ ಅಲೆ ಹೋಗಿ ಮಾನ್ಸೂನ್ ಮಳೆಯನ್ನು ತರಿಸಲ್ಲ, ಈ ಪ್ರದೇಶ ಹೋಗಿ ಮಾನ್ಸೂನ್ ಮಳೆಯನ್ನು ತರಿಸ್ತದೆ. ಯಾವುದು ಬಂಗಾಳ ಕೊಲ್ಲಿಯ ಬ್ರಾಂಚ್ ಹೋಗಿ ಮಾನ್ಸೂನ್ ಮಳೆಯನ್ನು ತರಿಸ್ತದೆ. ಹಿಂಗೆ ಹೋಗುತ್ತೆ, ಹಿಂಗೋಗಿ ಮೇಘಾಲಯ ಪ್ಲಾಟ್ಯೂಗೆ ಡಿಕ್ಕಿ ಹೊಡೆದು ಸೊ ಹಿಂಗೆ ಟರ್ನ್ ಆಗ್ತದೆ. ಸೊ ಇಲ್ಲಿ ಅಸ್ಸಾಂ ಪ್ರಾಂತ್ಯಕ್ಕೆ, ಜಾರ್ಖಂಡ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಪ್ರಾಂತ್ಯಕ್ಕೆ ಮಳೆಯನ್ನು ತರಿಸ್ತದೆ. ಗೊತ್ತಾಗ್ತಿದೆಯಾ? ಸೊ ಈಗ ಎಂಟ್ರಿ ಏನೋ ಹೊಡಿತು, ಮಳೆ ಏನೋ ಎಂಟ್ರಿ ಹೊಡಿತು, ಈಗ ರಿಟ್ರಿವೇಟ್ ಆಗಬೇಕಲ್ವೇ? ನೋಡಿ, ಕರ್ನಾಟಕದಲ್ಲಿ ಹೋಗುವಾಗ ಕೇರಳ, ಇಲ್ಲಿ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಮೇಲ್ಗಡೆಯಿಂದ ಹೋಗುವಾಗ KRS ಡ್ಯಾಮ್ ಇದೆ, ಮಟ್ಟೂರು ಡ್ಯಾಮ್ ಇದೆ, ಹೌದಾ, ಮುಲ್ಲಾಮಾರಿ ಡ್ಯಾಮ್ ಇದೆ, ಯಾವುದು ಮುಲ್ಲಾ ಪೆರಿಯಾರ್ ಡ್ಯಾಮ್ ಇದೆ ಕೇರಳಕ್ಕೆ ಅಂತ ಬಂದಾಗ ಇಲ್ಲಿಂದ ನೀರನ್ನ ಎತ್ಕೊತದೆ. ಈ ಕರ್ನಾಟಕದ ಕೆಲ ಒಳಭಾಗದ ಪ್ರದೇಶಗಳಿಗೆ ಮಳೆಯನ್ನು ನೀಡ್ತದೆ. ಸೊ ಹಾಗೆ ಮೇಲ್ಗಡೆ ಹಿಂಗೆ ಫ್ಲೋ ಆಗ್ತದ. ಸೊ ಈಗೇನೋ ಫ್ಲೋ ಆಯಿತು. ಯಾವಾಗ ಇಲ್ಲಿವರೆಗೂ ಬಂತು? ಜೂನ್ 22 ಆದಮೇಲೆ ಮಾನ್ಸೂನು ಡೌನ್ ಆಗ್ತಾ ಬರ್ತದೆ, ಕೆಳಗಡೆ ಬರೋಕ್ಕೆ ಶುರು ಮಾಡ್ತಾರೆ, ಕೆಳಗಡೆ. ಸೊ ನಮ್ಮ ಇಂಡಿಯನ್ ಮಾನ್ಸೂನು 100ಇಂದ 120 ಡೇಸ್ವರೆಗೂ ಇರ್ತದೆ. 120 ಡೇಸ್ ಈ ಮಾನ್ಸೂನ್ ಟೈಮ್ ಏನ್ರಿ 100 to 120 ಡೇಸ್ ಇರ್ತದೆ. ಎಂಟ್ರಿ ಏನೋ ಹೊಡೆದಿದೆ, ರಿಟರ್ನ್ ಬಂದರೆ ತಾನೇ ಅದನ್ನು ಮಾನ್ಸೂನ್ ಅನ್ನೋದು. ರಿಟರ್ನ್ ಬರಲಿಲ್ಲ ಅಂದರೆ ಮಾನ್ಸೂನ್ ಅಂತೀವ? ಸೊ ಇಲ್ಲ. ಸೊ ಇವಾಗ ಹೋಗಿದೆ, ರಿಟರ್ನ್ ಬರ್ತದೆ. ರಿಟರ್ನು ಇಲ್ಲಿಂದ ಟರ್ನ್ ಆಗುತ್ತೆ. ಸೊ ನೋಡಿ, ರಿಟರ್ನ್ ಟರ್ನ್ ಆಗಿದೆ. ನೋಡಿ ಇಲ್ಲಿ ಭಾಳ ಕಚ್ಚಿಪಿಚ್ಚಿ ಆಯಿತಾ? ಇಲ್ಲಿ ನೋಡಿ ಇವಾಗ. ಸೊ ಎಂಟ್ರಿ ಏನೋ ಹೊಡೆದಿದೆ, ಇಲ್ಲಿ ಭಾರತದ ಭೂಭಾಗದಲ್ಲಿ ಎಂಟ್ರಿ ಮೇಲ್ಗಡೆ ಹೋಗಿದೆ. ಈಗ ITCZ ಹಿಂಗೆ ಲೈನ್ ಇದೆ. ಸೊ ಇಲ್ಲಿ ITCZ ಇದೆ. ಸೊ ಇವಾಗ ಏನಾಗ್ತದೆ, ಸೂರ್ಯನ ಕಿರಣಗಳು ಇಲ್ಲಿ ಹಾಗೆ ಸೂರ್ಯನ ಕಿರಣಗಳು ಡೌನ್ ಆಗ್ತಾ ಕೆಳಗಡೆ ಬರ್ತಾ ಇದ್ದಾವೆ. ಯಾವಾಗ ಸೂರ್ಯನ ಕಿರಣಗಳು ಡೌನ್ ಆಗ್ತಾ ಬರ್ತಾವೋ, ಸೊ ಹೋಗುವಾಗ ITCZ ಮುಂದೆ ಇತ್ತು, ಬರುವಾಗ ಏನಾಗ್ತದೆ, ಹಿಂದೆ ಉಳಿತದೆ. ITCZ ಹಿಂದೆ ಉಳಿತದೆ. ಇನ್ನೂ ಒಂದಿಷ್ಟು ಪ್ರದೇಶದಲ್ಲಿ ಇನ್ನೂ ತೇವಾಂಶ ಭರಿತ ಅಲೆಗಳ ನೀರಿನ ವಿಂಡ್ ಇದೆ. ಆ ವಿಂಡ್ ಏನು ಮಾಡ್ತದೆ, ಬರುವಾಗ ಒಂದಿಷ್ಟು ಭಾಗಗಳಲ್ಲಿ ಮಳೆ ಸುರಿಸ್ತದೆ. ರಿಟ್ರಿವೇಟ್ ಆಗಬೇಕಲ್ವೇ? ಸೊ ಮಾನ್ಸೂನ್ ಹಿಂದ್ಗಡೆ ಬರಬೇಕಾದ್ರೆ ಇಲ್ಲಿ ಭಾಗದಲ್ಲಿ ಒಂದಿಷ್ಟು ಪ್ರದೇಶದಲ್ಲಿ ಮಳೆ ಸುರಿಸ್ತದೆ. ಹೋಗುವಾಗಲೂ ಭರ್ಜರಿಯನ್ನು ಮಳೆ ಸುರಿಸ್ತದೆ. ಯಾವುದು? ವೆಸ್ಟರ್ನ್ ಘಾಟ್ಸ್ಗೆ. ಬರುವಾಗಲೂ ಕೂಡ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ಭರ್ಜರಿಯನ್ನು ಮಳೆ ಸುರಿಸ್ತದೆ. ಯಾಕಂದರೆ ಬರುವಾಗ ಕಾವೇರಿ ನದಿ ಇದೆ, ಹೌದಾ, ಕೆಳಗಡೆ ಕಾವೇರಿ ನದಿ ಇದೆ, ಗೋದಾವರಿ ನದಿ ಇದೆ, ಹೌದಾ, ತದನಂತರ ಯಾವುದಿದೆ, ಕೃಷ್ಣ ಇದೆ, ಗೋದಾವರಿ ಇದೆ, ಕಾವೇರಿ ಇದೆ, ಹೌದಾ, ಮುಲ್ಲಾ ನದಿ ಇದೆ, ಪೆರಿಯಾರ್ ನದಿ ಇದೆ, ಭರತ್ ಪೂಜಾ ನದಿ ಇದೆ, ಹೌದಾ. ಸೊ ಹಲವಾರು ನದಿಗಳಿದ್ದಾವೆ, ಕಬಿನಿ ಇದೆ, ಇಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳಿದ್ದಾವೆ, ಮುಲ್ಲಾ ಪೆರಿಯಾರ್ ಡ್ಯಾಮ್ ಆಗಿರ್ಬೋದು, ಹೌದಾ. ಸೊ ಮಟ್ಟೂರು ಡ್ಯಾಮ್ ಆಗಿರ್ಬೋದು, ಇಲ್ಲಿಂದ ನೀರನ್ನು ತಗೊಳ್ತದೆ. ಈ ಪ್ರದೇಶದ ಭಾರತದ ಕೆಳಭಾಗದ ಈಸ್ಟರ್ನ್ ಘಾಟ್ಸ್ ಸೈಡಲ್ಲಿ ಮಳೆಯನ್ನು ಸುರಿಸ್ತದೆ. ಸೊ ಈ ಕಡೆಯೂ ಕೂಡ ಭರ್ಜರಿಯನ್ನು ಮಳೆ ಸುರಿಸ್ತದೆ. ಇಲ್ಲಿ ಅಂಡಮಾನ್ ನಿಕೋಬಾರ್ಗಳಿದ್ದಾವೆ ನೋಡಿ, ಹೋಗುವಾಗಲೂ ಭರ್ಜರಿ ಮಳೆ ಬಂದಿತ್ತು, ರಿಟರ್ನ್ ಬರುವಾಗಲೂ ಭರ್ಜರಿಯಾಗಿ ಮಳೆ ಬರ್ತದೆ. ಹಂಗಾಗಿನೇ ಇಲ್ಲಿ ಯಾವಾಗಲೂ ಕೂಡ ಮಳೆ ಬರ್ತದೆ, ಯಾವಾಗಲೂ ಕೂಡ ಹಸಿರಾಗಿರ್ತದೆ. ಅದಕ್ಕೋಸ್ಕರನೇ ಇದನ್ನು ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಎವರ್ ಗ್ರೀನ್, ಎಲ್ಲಿ ಮಳೆ ಜಾಸ್ತಿ ಇರ್ತದೋ ಅಲ್ಲಿ ಹಸಿರು ಜಾಸ್ತಿ ಇರ್ತದೆ, ಎಲ್ಲಿ ಮಳೆ ಜಾಸ್ತಿ ಇರ್ತದೋ ಅಲ್ಲಿ ಬೆಳೆ ಚೆನ್ನಾಗಿರ್ತದೆ. ಇದನ್ನೇನಂತೀವಿ? ಕಂಪ್ಲೀಟ್ ಎವರ್ ಗ್ರೀನ್ ಫಾರೆಸ್ಟ್. ಅಲ್ಲಿ ಯಾರೂ ಕೂಡ ಒಂದು ಹನಿ ನೀರು ಹಾಕಲಿಲ್ಲ ಅಂದರೂ ಗಿಡಗಳು, ಫಾರೆಸ್ಟ್ಗಳು ಹೆಂಗಾಗಿರ್ತದೆ? ಕಂಪ್ಲೀಟ್ ಎವರ್ ಗ್ರೀನ್ ಫಾರೆಸ್ಟ್ ಆಗಿರ್ತದೆ. ಸೊ ಕಂಪ್ಲೀಟ್ ಮಾನ್ಸೂನ್ ಹೋಗ್ತದೂ ಕೂಡ, ರಿಟರ್ನ್ ಬರುತ್ತೇನೂ ಕೂಡ. ಗೊತ್ತಾಯ್ತಾ? ಕಂಪ್ಲೀಟ್ ಮಾನ್ಸೂನ್ ಹೆಂಗೆ ಎಂಟ್ರಿ ಹೊಡಿತು, ಹೆಂಗೆ ರಿಟ್ರಿವೇಟ್ ಆಯಿತು, ಮೀನ್ಸ್ ಹೆಂಗೆ ರಿಟರ್ನ್ ಬಂತು. ಹೋಗುವಾಗಲೂ ಅಂಡಮಾನ್ ನಿಕೋಬಾರ್ಗಳ ಮೇಲೆ, ಲಕ್ಷದ್ವೀಪಗಳ ಮೇಲೆ ಅಷ್ಟು ಜಾಸ್ತಿ ಮಳೆ ಬರಲಿಲ್ಲ ಅಂದರೂ ಕೂಡ ಅಂಡಮಾನ್ ನಿಕೋಬಾರ್ಗಳ ಮೇಲೆ ಭರ್ಜರಿ ಮಳೆ ಬರ್ತದೆ. ಹೋಗುವಾಗಲೂ ಮಳೆ ಇತ್ತು, ಹೋಗುವಾಗ ಬೆಂಗಾಲ್ ಬ್ರಾಂಚ್ ಆ ಕಡೆಯಿಂದ ಮಳೆ ಸುರಿಸ್ಕೊಂಡೇ ಹೋಯಿತು. ಬರುವಾಗ ಹಂಗೆ ಕೆಳಗಡೆ ಬರುವಾಗಲೂ ಕೂಡ ಮಳೆ ತರ್ತದೆ. ಸೊ ಕೆಳಗಡೆ ಬರುವಾಗ ಸಮುದ್ರದ ಮೇಲಿನ ನೀರಿನ ಆ ಏರ್ನ ತೊಗೊಂಡು ವಿಂಡಲ್ಲಿ ಹಾಕ್ಕೊಂಡು ಅದನ್ನು ತಂದು ಅಂಡಮಾನ್ ನಿಕೋಬಾರ್ ಮೇಲೆ ಭರ್ಜರಿ ಮಳೆಯನ್ನು ಸುರಿಸ್ತದೆ. ಏನಾದರೂ ಡೌಟ್ ಇದೆಯಾ? ಟಾಪಿಕಲ್ಲಿ ಏನಾದರೂ ಡೌಟ್ ಇದೆಯಾ? ಸೊ ಏನು ಡೌಟ್ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ನೋಡಿ, ವಿಡಿಯೋದಲ್ಲಿ ಹೇಳುವಾಗ ಒಂದು ಸ್ವಲ್ಪ ವೇಗವಾಗಿ ಹೇಳಿದರೆ, ನಿಧಾನವಾಗಿ ಕೇಳಿ, ಸಮಾಧಾನವಾಗಿ ಯೋಚನೆ ಮಾಡಿ, ಸಮಾಧಾನವಾಗಿ ಕೂಲಾಗಿ ಒಂದೊಂದು ಪಾಯಿಂಟ್ ನೋಡಿ. ITCZ ಅಂದ್ರೇನು, ಎಲ್ಲಿ ಕನ್ವರ್ಸೇಷನ್ ಆಗುತ್ತೆ, ಹೆಂಗೆ ಮಾನ್ಸೂನ್ ಎಂಟ್ರಿ ಹೊಡಿತು, ಹೆಂಗೆ ರಿಟ್ರಿವೇಟ್ ಆಯಿತು, ಎಲ್ಲಿಂದ ಎಲ್ಲಿವರೆಗೂ ಹೋಯಿತು, ಎಲ್ಲಿಂದ ಎಲ್ಲಿವರೆಗೂ ಬರ್ತದೆ. ನೋಡಿ ಕ್ವಶನ್ಸಲ್ಲಿ ನೋಡಿ, ಭಾಳ ಜನ UP ಬಿಹಾರ್ ಪ್ರಾಂತ್ಯಗಳಿಗೆ ಸೊ ಮಾನ್ಸೂನ್ ಈ ಕಡೆಯಿಂದ ಹೋಗುತ್ತೆ ಅಂತಂತಾರೆ. ಈ ಕಡೆಯಿಂದ ಹೋಗಲ್ಲ, ಈ ಪ್ರಾಂತ್ಯದ ಮಾನ್ಸೂನ್ ಬರ್ತದೆ. ಯಾವ ಪ್ರಾಂತ್ಯದ್ದು? ಬಂಗಾಳ ಪ್ರಾಂತ್ಯದ ಮಾನ್ಸೂನ್ ಬಂದು ಎಂಟ್ರಿ ಹೊಡಿತದೆ. ಸೊ ಇದು 3-4 ಸಾರಿ UPSC ಕ್ವಶನ್ಸ್ ಆಗಿದೆ. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದಂಗೆ ಕೂಲಾಗಿ ನೋಡ್ಕೊಳ್ಳಿ. ಏನಾದರೂ ಡೌಟ್ ಇದೆಯಾ?
ಇವಾಗ ನೆಕ್ಸ್ಟ್ ಇಂಡಿಯನ್ ಫಾರೆಸ್ಟ್ಗಳನ್ನು ನೋಡೋಣ. ನೋಡಿ ಎವರ್ಗ್ರೀನ್ ಅಂತ ಹೇಳಿ ಪದ ಬಿಟ್ಟನ ಅಲ್ಲಿ ಮುಂದೆ ಎವರ್ಗ್ರೀನ್ ಫಾರೆಸ್ಟ್ಗಳನ್ನು ನೋಡೋಣ. ವಾಟ್ ಇಸ್ ಮೀನ್ ಬೈ ದ ಫಾರೆಸ್ಟ್? ಸೊ ಫಾರೆಸ್ಟ್ ಆ್ಯಂಡ್ ವೆಜಿಟೇಷನ್ಸ್ ಏನಾಗಿದೆ, ಕಂಪ್ಲೀಟ್ ಫಾರೆಸ್ಟಲ್ಲಿ ಏನೇನಿದೆ, ಯಾವುದಾದ್ರು ಟ್ರಾಪಿಕಲ್ ಗ್ರೀನ್ಲ್ಯಾಂಡು ಎಲ್ಲನೂ ನೋಡ್ತಾ ಬರೋಣ, ಹರಿಂದ ಮುಡಿವರೆಗೂ ಕಂಪ್ಲೀಟಾಗಿ ಮುಗಿಸ್ಬಿಡೋಣ. ಓಕೆನಾ? ತದನಂತರ ಇನ್ನೊಂದು 2 ಟಾಪಿಕ್ ಉಳಿತು, ಸಾಯಿಲ್ ಮತ್ತು ಇಂಡಿಯನ್ ಡ್ರೈನೇಜ್ ಸಿಸ್ಟಮ್. ಇಂಡಿಯನ್ ಡ್ರೈನೇಜ್ ಸಿಸ್ಟಮ್ ಅಂತೂ 30 ರಿಂದ 35 ನದಿಗಳನ್ನು ಸಂಪೂರ್ಣ ವಿವರಣೆ ಮಾಡೋಣ. ಡ್ಯಾಮ್ಗಳನ್ನು ನೋಡೋಣ, ಎಲ್ಲಿ ಶುರು ಆಯಿತು ಎಲ್ಲಿ ನೋಡಿ. ಸೊ ಭಾರತದಲ್ಲಿ ಬಾಂಗ್ಲಾ ಪ್ರದೇಶಕ್ಕೆ ಮಳೆ ಬೀಳಲ್ಲ ಅಂದ್ರೂ ಕೂಡ ಏನಾಗ್ತದೆ, ಅಲ್ಲೇನಾಗ್ತದೆ, ನದಿಗಳಿಂದ ಸತ್ಯಾನಾಶ ಹೋಗ್ಯದ ಬಾಂಗ್ಲಾದೇಶ್. ಯಾಕಪ್ಪ ಅಂದ್ರೆ ಈ ಪ್ರದೇಶದಲ್ಲಿ ಮೇಘಾಲಯ, ಅರುಣಾಚಲ ಪ್ರದೇಶ, ಮಿಜೋರಾಂ ಆಗಿರ್ಬೋದು, ಅಸ್ಸಾಂ ಪ್ರಾಂತ್ಯಗಳಲ್ಲಿ ಭರ್ಜರಿ ಮಳೆ ಬೀಳ್ತದೆ. ಭರ್ಜರಿ ಮಳೆ ಬೀಳೋದ್ರಿಂದ ಇಲ್ಲಿ ಭರ್ಜರಿಯಾಗಿ ನದಿಗಳಿದ್ದಾವೆ, ಹಲವಾರು ನದಿಗಳಿದ್ದಾವೆ. ಬ್ರಹ್ಮಪುತ್ರ ಆಯಿತು, ಗಂಗಾ ಆಯಿತು, ಇವೆರಡೂ ಮುಂದೆ ಜಾಯಿಂಟ್ ಆಗ್ತವೆ. ಹೌದಾ? ಗಂಗಾ ಹೋಗಿ ಪದ್ಮ ಆಗುತ್ತೆ, ಆ ಕಡೆಯಿಂದ ಬ್ರಹ್ಮಪುತ್ರ ಹೋಗಿ ಜಮುನಾ ಆಗುತ್ತೆ, ಗಂಗಾ ಮತ್ತು ಬ್ರಹ್ಮಪುತ್ರ ಎರಡೂ ಜಾಯಿಂಟಾಗಿ ಮುಂದೆ ಮೇಘನಾ ಆಗುತ್ತೆ. ಈ ನದಿ 2 ನದಿಗಳ ನೀರು ಹೋಗಿ ಬಾಂಗ್ಲಾದೇಶಕ್ಕೆ ಸೇರ್ಕೊಂಡಾಗ ಬಾಂಗ್ಲಾದೇಶ ಬಿನಾ ಬಾರಿಶ್ ಏನಾಗ್ತದೆ, ಚಿಂತೆಗೆ ಒಳಪಡ್ತದೆ. ಮಳೆನೇ ಬರಲಿಲ್ಲ ಅಂದರೂ ಬರೋಬ್ಬರಿ ಪ್ರವಾಹವನ್ನು ಎತ್ಕೊಂಡು ಹೋಗಿ ಬಂಗಾಳಕ್ಕೆ ಬಿಟ್ಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಹಣೆ ಬರೋ. ಓಕೆನಾ? ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ಸೊ ನಿಮ್ಗೇನಾದರೂ ಎನ್ಕ್ವೈರಿ, ಏನಾದರೂ ಕ್ವರೀಸ್ ಇದ್ದರೆ ನೋಡಿ ಕೇಳಿ. ಬೇಕಿದ್ರೆ ನನ್ನ ನಂಬರ್ ತಗೊಳ್ಳಿ, 8431643484 ಅಂತ, 8431643484 ಅಂತ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ. ನಮಗೆ ಗೊತ್ತಿದ್ದಂಥ ಕಂಟೆಂಟ್ನ ಕೊಡ್ತೀನಿ. ಸೊ ಎಕ್ಸಾಮ್ಸ್ಗೆ ಬೇಕಾದಂಥ ಸಣ್ಣ ಪುಟ್ಟ ಸಲಹೆನೂ ನೀಡ್ತೀನಿ. ಏನಾದರೂ ಡೌಟ್? ಸೊ ಅದ್ರ ಜೊತೆಗೆ ನಮ್ಮ ಈಶ್ವರ್ ಗೌಳಿ ಎಜುಕೇಷನ್ 1998 ಅಂತ ಅಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಮಗೂ ಒಂದು ಖುಷಿ ಆಗುತ್ತೆ. ಓಕೆನಾ? 77 ಫಾಲೋವರ್ಸ್ ಇರೋದೆಷ್ಟು? 77. ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರೋದೆಷ್ಟು? 77 ಜನ. ಅಲ್ಲಿನೂ ಕೂಡ ಫಾಲೋ ಮಾಡಿ. ಓಕೆನಾ? ಓಕೆ, ಮತ್ತು ನೆಕ್ಸ್ಟ್ ನಿಮ್ಮ ಭೇಟಿ. ಓಕೆ, ಬಾಯ್, ಥ್ಯಾಂಕ್ ಯು.